ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಯೇಸುವಿನ ನಾಮದಲ್ಲಿ ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ವಾಕ್ಯ ಕೇಳೋದಕ್ಕಾಗಿ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ವಾಕ್ಯ 2024ನೆಯ ಕ್ರಿಸ್ಮಸ್ ಸಂದೇಶ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಈಗ ಆಲ್ರೆಡಿ 10 ಸಂದೇಶಗಳನ್ನ ಹೇಳಲಾಗಿದೆ. ಹಲ್ಲೆಲೂಯಾ. 10 ಬೇರೆ ಬೇರೆ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಸೆಮಿ ಕ್ರಿಸ್ಮಸ್ ಅನ್ನು ಮಾಡಲಾಯಿತು. ಈ ವರ್ಷದಲ್ಲಿ ಇದು 11ನೆಯ ಅವೆಲ್ಲ ಸೆಮಿ ಕ್ರಿಸ್ಮಸ್ ಆದ್ರೆ ಇದೆಲ್ಲ ಮೆಗಾ ಗ್ರ್ಯಾಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ 2024 ಬಾದರ್ಲಿ ಎಂಬುದಾಗಿ ನಾವು ಬ್ಯಾನರ್ ಅಲ್ಲಿ ಏನ್ ಮಾಡಿದೇವ್ರಿ, ಹೆಸರನ್ನು ಹಾಕ್ಸಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಈ ಸಮಯದಲ್ಲಿ ಅಪ್ಪವರು ಅನೇಕ ಸಂಗತಿಗಳನ್ನ ಸಮ್ಮರಿಯಾಗಿ ಹೇಳಿದ್ರು. ಈ ಸಮಯದಲ್ಲಿ ನಾವು ಆಳವಾಗಿ ದೇವರ ವಾಕ್ಯವನ್ನ ಕೇಳೋದಕ್ಕೆ ಹೋಗೋಣ. ಓಕೆ, ಓದುವಾರ ನಾವು ಕೇಳಿದಂಥ ವಾಕ್ಯ ಯಾವುದಾಗಿತ್ತು ಅಂತೇಳಿ ಕೇಳೋದಿಲ್ಲ ನಾನು. ಹೋದ ವರ್ಷ ಯಾವ ವಾಕ್ಯವನ್ನು ಕೇಳಿದ್ರಿ ನೆನಪು ಮಾಡಿ ನೋಡಿ. ಹೋದ ವರ್ಷ ಯಾವ ವಾಕ್ಯ ಆಗಿತ್ತು? ಅಲ್ಲೆಲ್ಲ ಹೋದ ವಾರದ್ದೇ ನೆನಪಿರಲ್ಲ, ನಿನ್ನೆ ಮೊನ್ನೆದೇ ನೆನಪಿರಲ್ಲ. 360 ಸುಮಾರು 362 63 ದಿವಸಗಳ ಇನ್ನೊಂದು ಎಲ್ಲಿ ನೆನಪಿರುತ್ತೆ ಅಂತೇಳಿ ಅಂತಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೆನಪಲ್ಲಿ ನಾವು ಇಟ್ಕೋಬೇಕು. ಯಾಕೆ ಹೇಳ್ರಿ, ಏನಂತ ಹೇಳ್ತೀವಿ, ದೇವರ ವಾಕ್ಯವನ್ನು ನಾವು ಏನಾದ್ರೂ ಮರೆತ್ರೆ ನಮ್ಮ ಜೀವಿತ ಹೆಂಗಾಗುತ್ತೆ? ಆ ಜ್ಞಾನಿಗಳು ನಕ್ಷತ್ರವನ್ನ ಮರೆತು ಎಲ್ಲಿಗೋದ್ರಂತೆ? ಅರಸನ ಅರಮನೆಗೆ ಹೋದ್ರು. ನಾವೇನ್ ಮಾಡ್ತೀವಿ? ಲೋಕವನ್ನು ಹುಡುಕ್ತಾ ಇರ್ತೀವಿ. ವಾಕ್ಯ ನಮ್ಮಲ್ಲಿದ್ರೆ ನಾವು ವಾಕ್ಯದ ಪ್ರಕಾರವಾಗಿ ನಡೆಯುವಾಗ ದೇವರ ಮಾರ್ಗ ನಮ್ಮನ್ನ ಎಲ್ಲಿಗೆ ನಡೆಸುತ್ತೀ? ಪರಿಶುದ್ಧ ಮಾರ್ಗದ ಕಡೆಗೆ, ರಾಜನ ಮಾರ್ಗದ ಕಡೆಗೆ ನಮಗೆ ನಡೆಸಿ ನಮ್ಮನ್ನ ಯಾವೊಂದು ಗಮ್ಯಕ್ಕೆ ಸೇರಿಸಬೇಕೋ ಆ ಗಮ್ಯಕ್ಕೆ ಸೇರಿಸಿ ನಮ್ಮನ್ನ ಕ್ಷೇಮಕರವಾದಂತ ಸ್ಥಿತಿಯಲ್ಲಿ ಇರಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಯಾರು ಕೂಡ ಮರೆಯಬಾರದು ಪ್ರಿಯರೇ. ಹೋದ ವರ್ಷ ನಾವು ಸ್ಟಾರ್ ಆಫ್ ಬೆತ್ಲೆಹೇಮಿನ ನಕ್ಷತ್ರ ಎನ್ನುವಂತ ಸಂದೇಶವನ್ನು ನಾವು ಕೇಳಿದಂತವರಾಗಿದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಹೊಸ ಸಂದೇಶದ ಕಡೆಗೆ ಹೋಗೋಣ. ದೇವರು ಶೂನ್ಯದಲ್ಲಿ ಆತನು ನೀರಿನ ಮೇಲೆ ಅಲ್ಲಾಡುವಂತ ಸಮಯದಲ್ಲಿ ಆತನು ತನ್ನ ಬಾಯ ಮೂಲಕವಾಗಿ ನುಡಿದ ಈ ರೀತಿಯಾಗಿ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ಒಂದೊಂದು ಮಾತು ಹೇಳಿದಾಗಲೂ ಕೂಡ ಒಂದೊಂದು ಸೃಷ್ಟಿಯಾದವು ಎಂಬುದಾಗಿ. ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ. ಆತನು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಆತನು ಏಳಲು ನಕ್ಷತ್ರದಲ್ಲಿ ಆಕಾಶದಲ್ಲಿ ನಕ್ಷತ್ರ ರಾಶಿಗಳು ಉಂಟಾದವು. ಆತನು ಏಳಲು ಆಕಾಶದಲ್ಲಿ ಸೂರ್ಯ ಚಂದ್ರನು ಆಕಾಶದ ಕಾಯಗಳು ಎಲ್ಲ ಉಂಟಾದವು. ಆತನು ಏಳಲು ಭೂಮಿಯ ಮೇಲೆ ಎಲ್ಲ ಜಲರಾಶಿಗಳಲ್ಲಿ ಜೀವಜಲ ಯಾವ ರೀತಿಯಾಗಿದ್ರು ಜೀವಿಗಳು ಎನ್ನುವಂಥದ್ದು ತುಂಬಿಕೊಳ್ಳುತ್ತೆ. ಆತನು ಏಳಲು ಭೂಮಿಯ ಮೇಲೆ ಪ್ರಾಣಿಗಳು ಪಕ್ಷಿಗಳು ತುಂಬಿಕೊಂಡು ಆತನ ಬಾಯಿಂದ ಏನೇನು ಹೇಳಿದನು ಆ ಎಲ್ಲ ಸೃಷ್ಟಿ ಆವತ್ತಿನ ದಿವಸದಲ್ಲಿ ದೇವರು ಏನ್ ಮಾಡಿದಂತರಿ? ತನ್ನ ಬಾಯಿಯ ಮೂಲಕವಾಗಿ ಹೇಳಿದ. ಹಲ್ಲೆಲೂಯಾ. ಹೆಂಗ್ ಹೇಳಿದ? ಬಾಯಿಯ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳಿದಾದ ಮೇಲೆ ಆತನು ಎಲ್ಲ ಸೃಷ್ಟಿಯನ್ನು ನೋಡಿದಾಗ ಎಲ್ಲ ಸೃಷ್ಟಿ ಅಂದವಾಗಿದೆ. ಆದ್ರೆ ಈ ಸೃಷ್ಟಿಯಲ್ಲಿ ಮುಖ್ಯವಾಗಿ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥವರು, ನನ್ನ ಸಂಗಡ ಮಾತಾಡುವುದಕ್ಕಾಗಿ ಇರುವಂಥವರು, ನನ್ನ ಮಕ್ಕಳಾಗಿ ಇರುವಂಥವರು, ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಯಲ್ಲಿ ಇರುವಂಥವರನ್ನ ನಾನು ಸೃಷ್ಟಿಸಬೇಕು ಎಂಬುದಾಗಿ ನೆನೆಸಿದಂಥ ದೇವರು ಆತನು ನೆಲದ ಮಣ್ಣಿನಿಂದ ಬೊಂಬೆ ಆಕಾರ ಮಾಡಿ ಮನುಷ್ಯನನ್ನ ಮಾಡಿ ಆ ಒಂದು ಮನುಷ್ಯನ ಮೂಗಿನಲ್ಲಿ ತನ್ನ ಜೀವ ಶ್ವಾಸವನ್ನ ಆತನು ಊದಿದಾಗ ಮನುಷ್ಯನು ಬದುಕುವ
ಪ್ರಾಣಿಯಾದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಮನುಷ್ಯನನ್ನ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಆತನು ಸೃಷ್ಟಿ ಮಾಡಿದಂತ ಸಮಯದಲ್ಲಿ ಆತನು ಒಂದು ತೋಟವನ್ನು ನಿರ್ಮಾಣ ಮಾಡಿದ. ಅದರ ಹೆಸರು ಏದೇನ್ ಎಂಬುದಾಗಿ. ಏದೇನ್ ತೋಟ. ಆ ಏದೇನ್ ತೋಟವನ್ನ ಕಾಯುವುದಕ್ಕೋಸ್ಕರವಾಗಿ ದೇವರು ಆದಾಮನಿಗೆ ಸರಿಬೀಳುವ ಸಹಕಾರಿಯನ್ನಾಗಿ ಒಬ್ಬ ಸ್ತ್ರೀಯನ್ನ ರೂಪಿಸಿದ. ಆತನ ಪಕ್ಕೆಯ ಎಲುಬಿನಿಂದ ಆಕೆಗೆ ಆದಾಮನು ಹೆಸರಿಟ್ಟ ಅವ್ವ ಎಂಬುದಾಗಿ. ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಎಲ್ಲರೂ ಅವ್ವ ಅವ್ವ ಅಂತ ಕರಿತೀವಿ. ಹಲ್ಲೆಲೂಯ. ಆ ಅವ್ವ ಹಿಂದೆ ಇರತಕ್ಕಂಥ ಅವ್ವ ಯಾರೆಂಬುದಾಗಿ ಗೊತ್ತಿಲ್ಲ. ಹಲ್ಲೆಲೂಯ. ಆ ಅವ್ವ ಹಿಂದೆ ಇರುವಂತ ಅವ್ವ ಯಾರೆಂಬುದಾಗಿ ಗೊತ್ತಿಲ್ಲ. ಹಲ್ಲೆಲೂಯ, ಪ್ರೇಸ್ ದಿ ಲಾರ್ಡ್. ದೇವರು ಆದಾಮನಿಗೆ ಸರಿ ಬೀಳುವ ಅವಳನ್ನ ಸೃಷ್ಟಿ ಮಾಡಿದ ಮೇಲೆ ಅವರಿಗೆ ಒಂದು ಆಜ್ಞೆಯನ್ನ ಇಟ್ಟ. ಆ ಆಜ್ಞೆ ಏನಂತಂದ್ರೆ, ತೋಟದಲ್ಲಿರುವ ಎಲ್ಲಾ ಮರಗಳ ಫಲಗಳ ಹಣ್ಣುಗಳನ್ನ ನೀವೆಲ್ಲ ಯಥೇಚ್ಛವಾಗಿ ತಿನ್ನಬಹುದು, ಆದ್ರೆ ನಾನು ಒಂದು ನಿಯಮವನ್ನ ನಿಮಗೆ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ತೋಟದ ಮಧ್ಯದಲ್ಲಿರುವಂತ ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಹಣ್ಣನ್ನ ನೀವು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಈ ಆಜ್ಞೆಯನ್ನು ಕೊಟ್ಟನು, ಆಯ್ತು ಆದಾಮನಿಗೆ ಹೇಳಿರುವಂತದ್ದು. ಆದಾಮನು ತನ್ನ ಹೆಂಡತಿಗೆ ಹೇಳಿದ. ಆಯ್ತು, ಒಳ್ಳೆ ರೀತಿಯಲ್ಲಿ ಅವರು ತೋಟವನ್ನ ಕಾಯ್ತಾ ಇದ್ರು. ದೇವರು ಈ ಸೃಷ್ಟಿಯನ್ನು ನೋಡಿ ಆತನು ಬಹಳ ಸಂತೋಷ ಪಟ್ಟ. ಯಾಕಂದ್ರೆ ದೇವರು ಅವರಿಬ್ಬರನ್ನ ಸುಮ್ಮನೆ ಇರಿಸಲಿಲ್ಲ. ಆತನ ಏನ್ ಹೇಳಿದ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಈ ಭೂಮಿಯನ್ನ ವಶ ಮಾಡಿಕೊಳ್ಳಿರಿ, ನಾನು ನಿಮ್ಮನ್ನ ಆಶೀರ್ವದಿಸಿದ್ದೇನೆ ಎಂಬುದಾಗಿ ಅವರಿಗೆ ಹೇಳಿದಂತ ಸಮಯದಲ್ಲಿ ಸಂತೋಷದಿಂದ ಅನೇಕ ವರ್ಷಗಳು ಏನಾಗ್ತಾ ಇದಾವೆ, ಕಳೀತಾ ಇದಾವೆ ಪ್ರೇರೆ. ಕಳೆಯುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡುವಾಗ ಆ ಸಮಯದಲ್ಲಿ ಆಕಾಶದಲ್ಲಿ ಒಂದು ಕಾರ್ಯ ನಡೀತಾ ಇದೆ ಪ್ರಿಯರೇ. ಆ ಕಾರ್ಯ ಏನಂತಂದ್ರೆ, ದೇವರು ಮನುಷ್ಯರನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆತನು ಆತ್ಮಜೀವಿಗಳನ್ನ ಅಂದ್ರೆ ದೇವದೂತರನ್ನ ಆತನ ಏನ್ ಮಾಡಿದಂತೆ ಸೃಷ್ಟಿ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನು ಸೃಷ್ಟಿ ಮಾಡಿದ? ದೇವದೂತರುಗಳು, ದೊಡ್ಡ ದೊಡ್ಡ ರೆಕ್ಕೆಯುಳ್ಳುವಂತ ದೇವದೂತರುಗಳು, ಬಹಳ ಎತ್ತರವಾಗಿರ್ತಕ್ಕಂಥ ದೇವದೂತರು, ಆತ್ಮ ಜೀವಿಗಳನ್ನ ದೇವರು ತನ್ನನ್ನ ಆರಾಧಿಸುವುದಕ್ಕಾಗಿ, ತನ್ನ ಕೆಲಸಗಳನ್ನ ಮಾಡಿಸುವುದಕ್ಕೋಸ್ಕರವಾಗಿ, ಮನುಷ್ಯರಿಗೆ ಸಹಾಯ ಮಾಡಲಿಕ್ಕೆ ಇರಬೇಕಂತೇಳಿ ಆತನ ದೇವದೂತರನ್ನ ಸೃಷ್ಟಿ ಮಾಡಿದ್ರೆ, ಆ ದೇವದೂತರಲ್ಲಿ ಕೆಲವೊಬ್ಬರನ್ನ ಪ್ರಧಾನರನ್ನಾಗಿ ಆತನು ಇಟ್ಟಿದ್ದ. ಅವರಲ್ಲಿ ಕೆಲವರಿದ್ರು, ಲೂಸಿಫರ್ ಅಂತೇಳಿ, ಮತ್ತು ಮಿಕಾಯಲ್ ಎಂಬುದಾಗಿ, ಗಾಬ್ರಿಯಲ್ ಎಂಬುದಾಗಿ, ಇನ್ನೂ ಅನೇಕ ದೇವದೂತರುಗಳು. ಹಲ್ಲೆಲೂಯಾ. ಅದರಲ್ಲಿ ಈ ಲೂಸಿಫರ್ ಎನ್ನುವಂತವನು ದೇವರನ್ನ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಅವನಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು, ಅವನಲ್ಲಿ ಒಂದು ಗರ್ವ ಬಂತು, ಅವನಲ್ಲಿ ಒಂದು ಅಹಂಕಾರ ಬಂತು. ಆ ಅಹಂಕಾರ, ಗರ್ವ, ಕೆಟ್ಟ ಆಲೋಚನೆ ಏನಂತಂದ್ರೆ, ನಾನು ದೇವರಿಗೆ ಸರಿ ಸಮಾನನಾಗಿ ನಾನು ಕೂಡ ಇರಬಾರ್ದಾ? ದೇವರ ಸ್ಥಾನವನ್ನು ನಾನು ತೆಗೆದುಕೊಳ್ಳಬಾರ್ದಾ? ದೇವರಿದ್ದ ರೀತಿಯಲ್ಲಿ ನಾನು ಕೂಡ ಯಾಕೆ ಇರಬಾರ್ದು? ದೇವರು ಇಡೀ ವಿಶ್ವವನ್ನ, ನಮಗೆ ನಾವು ವಾಸ ಮಾಡುವಂಥದ್ದು ಭೂಮಿಯಲ್ಲಿ ಇಂಥ ಎಷ್ಟೋ ಲೋಕಗಳಿದ್ದಾವೆ, ಆ ಎಲ್ಲಾ ಲೋಕಗಳ ಮೇಲೆ ದೇವರು ಮಾತ್ರ ಒಡೆಯನಲ್ವಾ ಅಂತೇಳಿ ನೆನೆಸಿ ದೇವರಿಗೆ ಸರಿ ಸಮಾನನಾಗಿ ನಾನು ಕೂಡ ಕೂತುಕೊಳ್ಳುವೆನೆಂಬುದಾಗಿ ನೆನೆಸಿದಾಗ ದೇವರು ಅವನನ್ನ ಏನ್ ಮಾಡಿದರೆ, ಆ ಪರಲೋಕದಿಂದ ಕೆಳಗಡೆ ಏನ್ ಮಾಡಿದ, ದಬ್ಬಿದ. ಅವನು ದಬ್ಬಬೇಕಾದ್ರೆ ಅವನು ಒಬ್ಬನೇ ಇರಲಿಲ್ಲ. ನೋಡ್ರಿ, ಒಂದು ಟೊಮೆಟೊ ಹಣ್ಣು ಕೆಟ್ಟೋದ್ರೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಟೊಮೆಟೊ ಹಣ್ಣುಗಳನ್ನ ಏನ್ ಮಾಡುತ್ತದು, ಕೆಡಿಸುತ್ತೆ. ಹಲ್ಲೆಲೂಯಾ. ಒಂದು ಕೆಟ್ಟದ್ದೇನಾದ್ರೂ ಬಂದ್ರೆ ಅಕ್ಕಪಕ್ಕದಲ್ಲಿರುವಂತದ್ದೆಲ್ಲ ಕೆಟ್ಟದ ಆವರಿಸಿಕೊಳ್ಳುವವರೆಗೂ ಕೂಡ ಅದೇನಾಗಲ್ಲ, ಸುಮ್ಮನೆ ಇರಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದೂತನಂತೆ ಲೂಸಿಫರ್ ಅನ್ನು ತಾನೂ ಕೆಡೋದಲ್ಲದೆ ತನ್ನ ಸಂಗಡಿಗರಾಗಿರ್ತಕ್ಕಂಥ ಅನೇಕ ಆತ್ಮಜೀವಿಗಳು ಅಂದ್ರೆ ದೇವದೂತರನ್ನ ಕೆಡಿಸಿದ ಪ್ರಿಯರೇ. 1/3 ಭಾಗ ಅವರನ್ನ ಕೆಡಿಸಿ ತಾನು ಬೀಳದಲ್ಲದೆ ಅವರನ್ನೂ ಕೂಡ ಏನ್ ಮಾಡಿದ ದೇವರು, ಅವರನ್ನು ಕೂಡ ಕೆಳಕ್ಕೆ ಬೀಳಿಸಿದ. ಯಾಕಂದ್ರೆ ಅವರು ಕೂಡ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂತವರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಆ ಸಮಯದಲ್ಲಿ ಅವನು ಹೆಂಗಾದ್ರೂ ಮಾಡಿ ದೇವರ ಯೋಜನೆಯನ್ನು ನಾನು ನಿಷ್ಫಲ ಮಾಡಬೇಕು, ದೇವರಿಗೆ ವಿರುದ್ಧವಾಗಿ ನಾನು ಸೈನ್ಯವನ್ನ ಕಟ್ಟಬೇಕು, ಅಶುದ್ಧ ಆತ್ಮಗಳ ಸೈನ್ಯವನ್ನ ಕಟ್ಟಬೇಕಂತೇಳಿ ದೇವರಿಗೆ ತಿರುಗಿ ಬಿದ್ದಂತ ಸಮಯದಲ್ಲಿ ಅವನು ಸೋತು ಹೋದ, ಓಡಿ ಹೋದ. ಆಮೇಲೆ ದೇವರು ಮನುಷ್ಯರ ಮೇಲೆ ಇಟ್ಟಿರ್ತಕ್ಕಂಥ ಯೋಜನೆ, ಸಂಕಲ್ಪವನ್ನ ಹೆಂಗಾದ್ರೂ ಮಾಡಿ ನಿಷ್ಫಲ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡಿ ಆತನು ಬಂದ, ಆದಾಮನ ಬಳಿಗೆ ಬಂದ. ಆದಾಮ ಅವಕಾಶ ಕೊಡಲಿಲ್ಲ. ಆದಾಮ ಅವ್ವ ಇಬ್ಬರಿದ್ದಾಗ ಬಂದ್ರೆ ಒಂದು ವೇಳೆ ಅವರಿಗೆ ಗೊಂದಲ ಆಗುತ್ತೆ ಎಂಬುದಾಗಿ ಆತನೊಂದು ಸಮಯವನ್ನು ನೋಡಿಕೊಂಡು ಬಂದ ಪ್ರಿಯರೇ. ಅವಳು ಏಕಾಂಗಿಯಾಗಿರುವಂತ ಸಮಯದಲ್ಲಿ ಅವಳ ಬಳಿಯಲ್ಲಿ ಬಂದು ಮಾತಾಡುತ್ತಾ ಪ್ರಾರಂಭ ಮಾಡಿ, ಅಯ್ಯೋ, ನೀವು ಹಣ್ಣನ್ನ ತಿಂದ್ರೆ ಸಾಯೋದೇ ಇಲ್ಲ, ಈ ಹಣ್ಣನ್ನ ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ, ನೀವು ದೇವರಂತೆ ಆಗ್ತೀರಿ ಎನ್ನುವಂತ ಒಂದು ಸುಳ್ಳನ್ನ ಹೇಳಿದಾಗ ಆ ಸುಳ್ಳನ್ನ ಯಾರು ನಂಬಿದ್ರಿ? ಅವಳು ನಂಬಿದ್ರಿ. ಹಲ್ಲೆಲೂಯಾ.
ಪ್ರೇಸ್ ಲಾರ್ಡ್. ನೋಡ್ರಿ, ಮನುಷ್ಯರಾಗಿದ್ರೇ ಒಳ್ಳೆಯದು. ಮನುಷ್ಯರು ದೇವರ ಸ್ಥಾನವನ್ನು ಯಾವತ್ತಿಗೂ ಕೂಡ ತೆಗೆದುಕೊಳ್ಳಬಾರ್ದು. ಹಲ್ಲೆಲೂಯಾ. ನಾವೆಲ್ಲರೂ ನರ ಮನುಷ್ಯರು. ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಏನಿದೆ ರೀ, ಕೆಂಪು ರಕ್ತ ಇದೆ, ಬಿಳಿ ರಕ್ತ ಕೂಡ ಇದೆ. ನಮಗೆ ದೇವರು ಏನೇನು ಅವಗಳು ಕೊಟ್ಟರೆ ಆ ಅವಗಳೆಲ್ಲ ನಮ್ಮಲ್ಲಿದೆ. ಹಲ್ಲೆಲೂಯಾ. ಆದರೆ ದೇವರಾದರೆ ಆತನೇನಾಗಿದ್ದಾನೆ, ವಿಶೇಷವಾದಂತ ಆತನು. ಹಲ್ಲೆಲೂಯಾ. ಎಲ್ಲರನ್ನ ಉಂಟು ಮಾಡಿದಂತ ದೇವರು ಯಾವಾಗ ಈ ಸುದ್ದಿಯನ್ನ ಆ ಸೈತಾನನು ಅವಳಿಗೆ ಹೇಳಿದ್ನು, ಅವಳು ಆ ಹಣ್ಣನ್ನ ಆಕೆ ತೆಗೆದುಕೊಂಡೇ ಬಿಟ್ಲು. ನೋಡೋದಕ್ಕೆ ರಮ್ಯವಾಗಿ ಇರುವಂತ ಹಣ್ಣನ್ನ ತೆಗೆದುಕೊಂಡು ಆಕೆ ತಿನ್ನೋದು ಮಾತ್ರವಲ್ಲದೆ ನಾನೊಬ್ಬಕ್ಕೆ ಕೆಡಬಾರದಲ್ಲ, ನನ್ನ ಸಂಗಡ ಇನ್ನೊಬ್ರು ಕೂಡ ಕೆಡಬೇಕಂತ ಹೇಳಿ ಗಂಡನಿಗೂ ಕೊಟ್ಟು, ಗಂಡನು ಕೂಡ ಏನ್ ಮಾಡಿದ, ತಿಂದ. ಅವರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಬೆತ್ತಲೆಯಾಗಿದೆ ಎಂಬುದಕ್ಕೆ ತಿಳಿದುಕೊಂಡ್ರು. ಆ ಸಮಯದಲ್ಲಿ ಅವರು ದೇವರ ಸನ್ನಿಧಾನವನ್ನ ಕಳೆದುಕೊಂಡ್ರು. ಏನ್ ಕಳೆದುಕೊಂಡ್ರಿ? ದೇವರ ಸನ್ನಿಧಾನ. ಮನುಷ್ಯರಿಗೂ ದೇವರಿಗೂ ಯಾವ ಒಂದು ಆತ್ಮೀಯ ಸಂಬಂಧ ಇತ್ತು, ದೇವರು ಮನುಷ್ಯರನ್ನ ನೋಡುವಂತ ವಿಧಾನ, ಮನುಷ್ಯರು ದೇವರನ್ನ ನೋಡುವಂತ ವಿಧಾನ, ಆ ಸಮಯದಲ್ಲಿ ಏನಿತ್ತೋ, ದೇವರ ಪ್ರಸನ್ನತೆ ಯಾವ ರೀತಿಯಾಗಿ ಅವರಲ್ಲಿ ಆವರಿಸ್ತಾ ಇತ್ತೋ, ದೇವರನ್ನ ಮುಖಾಮುಖಿಯಾಗಿ ನೋಡುವಂತ ಅನುಭವ ಏನಿತ್ತೋ, ಆ ಅನುಭವವನ್ನ ಸಂಪೂರ್ಣವಾಗಿ ಅವರು ಕಳೆದುಕೊಂಡು ಬಿಟ್ರು. ಅವರಲ್ಲಿರ್ತಕ್ಕಂಥ ಆತ್ಮನ ಫಲ ಏನಿದ್ವೋ ಅವೆಲ್ಲವುಗಳನ್ನ ಕಳೆದುಕೊಂಡು ಬಿಟ್ರು. ಆ ದೇವರಿಂದ ಬರುವಂತ ಆತ್ಮನ ಫಲದ ಹೊರತಾಗಿ ದುರಾತ್ಮನಿಂದ ಬಂದಂತ ಫಲಗಳು ಅವರಲ್ಲಿ ಯಥೇಚ್ಛವಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವಾದವು. ಭಯ ಎನ್ನುವಂಥದ್ದು ಪ್ರಾರಂಭವಾಯಿತು, ರೋಗಗಳು ಎನ್ನುವಂಥದ್ದು ಪ್ರಾರಂಭವಾಯಿತು, ಭಯಂಕರವಾದಂಥ ಅವಮಾನಕರ ಸ್ಥಿತಿ ಎನ್ನುವಂಥದ್ದು ಪ್ರಾರಂಭವಾಯಿತು, ಭಯಂಕರವಾಗಿರ್ತಕ್ಕಂಥ ಕೆಟ್ಟತನ ಎನ್ನುವಂಥದ್ದು ಅವರಲ್ಲಿ ಪ್ರಾರಂಭವಾಯಿತು. ಪ್ರಿಯ 6ನೇ ಅಧ್ಯಾಯದ ಕಡೆಗೆ ಬರುವಷ್ಟರೊಳಗಡೆ ಮನುಷ್ಯರು ಭಯಂಕರವಾದಂಥ ರೀತಿಯಲ್ಲಿ ತಯಾರಾಗಿ ಹೋದ್ರು. ಹಲ್ಲೆಲೂಯಾ. ದೇವರು ಯಾವುದನ್ನು ಹೇಳಿದ್ದನೋ ಅದನ್ನ ಮಾಡದೆ ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ಅವರು ತಮ್ಮನ್ನ ತಾವು ರೂಪಿಸಿಕೊಂಡ್ರು. ಪ್ರಿಯರೇ, ದೇವರು ಅಂದುಕೊಳ್ತಾನೆ, ನಾನು ಇವರೆಲ್ಲರನ್ನ ನಾಶ ಮಾಡಿಬಿಡ್ಬೇಕು ಅಂತೇಳಿ. ಹಲ್ಲೆಲೂಯಾ. ಆದ್ರೂ ಕೂಡ ದೇವರಿಗೆ ಎಲ್ಲೋ ಒಂದು ಮಮತೆ, ಎಲ್ಲೋ ಒಂದು ಕರುಣೆ, ಆ ಎಲ್ಲೋ ಒಂದು ಕನಿಕರ, ಇವರು ತಪ್ಪು ಮಾಡಿದಂತ ಸಮಯದಲ್ಲಿ, ಇವರು ಬೆತ್ತಲೆಯಾದಂತ ಸಮಯದಲ್ಲಿ ಆತನು ಅವರಿಗೆ ಶಿಕ್ಷೆ ಕೊಡುವುದರ ಬದಲಾಗಿ ಅವರ ಬೆತ್ತಲೆತನವನ್ನು ಮುಚ್ಚುವುದಕ್ಕೋಸ್ಕರವಾಗಿ 2 ಮುಗ್ಧ ಏನಂತ ಹೇಳ್ತೀವಿ ಪ್ರಾಣಿಗಳು ಏನಾದ್ರು ಯಾವತ್ತೊಂದು ದಿವಸ ಬಲಿಯಾದವು. ಪ್ರಿಯರೇ, ಹಲ್ಲೆಲೂಯಾ. ಚರ್ಮದ ಅಂಗಿಯನ್ನ ದೇವರು ಅವ್ರಿಗೆ ಏನ್ ಮಾಡಿದ, ತೊಡಿಸಿದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿಯೇ ಕ್ರಿಸ್ಮಸ್ ಎನ್ನುವಂಥದ್ದು ಪ್ರಾರಂಭವಾಗಿರುವಂಥದ್ದು. ಎಲ್ಲಿರಿ? ಏದೇನ್ ತೋಟದಲ್ಲಿ. ಹಲ್ಲೆಲೂಯಾ. ಎಲ್ಲಿ ಪ್ರಾರಂಭವಾಗಿರೋದು ಕ್ರಿಸ್ಮಸ್? ಏದೇನ್ ತೋಟದಲ್ಲಿ. ಅಲ್ಲಿ ದೇವರು ಹೇಳ್ತಾನೆ, ನಿಮಗೆ ಶಿಕ್ಷೆ ಅಲ್ಲ, ಆ ಶಿಕ್ಷೆಯನ್ನು ಯಾರು ತೆಗೆದುಕೊಳ್ತಾ ಇದ್ದಾರೆ? ನಾನೇ ಲೋಕಕ್ಕೆ ಅವತರಿಸಿ ಬರ್ತೇನೆ, ನಾನೇ ಸ್ತ್ರೀ ಸಂತಾನವಾಗಿ ಬರ್ತೇನೆ, ನಾನೇ ಬರ್ತೇನೆ, ನಿಮಗಲ್ಲ ಶಿಕ್ಷೆ. ನೀವು ತಪ್ಪು ಯಾಕೆ ಮಾಡಿದಿರಿ ಅಂದ್ರೆ, ನೀವು ಸೈತಾನನ ಮಾತಿಗೆ ಒಳಗಾಗಿದ್ದೀರಿ. ನೀವು ನನ್ನ ಮಾತನ್ನ ಕೇಳಬೇಕಾಗಿತ್ತು, ಆದ್ರೆ ನೀವು ನನ್ನ ಮಾತನ್ನ ಕೇಳದೆ ಅವಿಧೇಯರಾಗಿರುವ ಕಾರಣಕ್ಕಾಗಿ ನೀವು ದಾರಿ ತಪ್ಪಿದ್ದೀರಿ. ಈ ಸಮಯದಲ್ಲಿ ನೀವಲ್ಲ, ನಿಮ್ಮ ಸ್ಥಾನವನ್ನ ಯಾರು ತೆಗೆದುಕೊಳ್ಳಿಕ್ಕಿದ್ದಾರೆ? ನಾನೇ ತೆಗೆದುಕೊಳ್ತೀನಿ ಅಂತೇಳಿ, ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ ಎಂಬುದಾಗಿ ಒಂದು ಯಜ್ಞ ಮುಂದೆ ನೆರವೇರ್ಲಿಕ್ಕಿದೆ, ಜರುಗಲಿಕ್ಕಿದೆ. ಆ ಯಜ್ಞವನ್ನ, ಯಜ್ಞಾರ್ಪಣೆಯನ್ನ ನಾನೇ ಬಂದು ಮಾಡ್ತೀನಿ ಎಂಬುದಾಗಿ, ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ದೇವರು ನರವತಾರಿಯಾಗಿ ಪಾಪ ತುಂಬಿದ ಈ ಲೋಕಕ್ಕೆ, ಶಾಪ ತುಂಬಿದ ಈ ಲೋಕಕ್ಕೆ, ಅವಮಾನ ತುಂಬಿದ ಈ ಲೋಕಕ್ಕೆ, ಕತ್ತಲೆ ತುಂಬಿದಂತ ಈ ಲೋಕಕ್ಕೆ, ಭಯಂಕರವಾದಂತ ಭ್ರಷ್ಟತ್ವ ತುಂಬಿದ ಈ ಲೋಕಕ್ಕೆ, ಮನುಷ್ಯರು ತಮಗೆ ಸರಿ ಬೀಳುವ ಏನಂತ ಹೇಳ್ತೀವಿ, ಸರಿ ತೋರುವ ಮಾರ್ಗಗಳನ್ನು ಆರಿಸಿಕೊಂಡು ದೇವರನ್ನ ಸಂಪೂರ್ಣವಾಗಿ ಮರೆತು ಈ ಲೋಕದಲ್ಲಿರುವಂತ ಕೆಲವೊಂದು ವಸ್ತುಗಳಲ್ಲಿ ದೇವರನ್ನ ಕಾಣುತ್ತಾ, ಕಲ್ಲುಗಳಲ್ಲಿ ದೇವರನ್ನ ಕಾಣುತ್ತಾ, ಕಟ್ಟಿಗೆಯಲ್ಲಿ ದೇವರನ್ನ ಕಾಣುತ್ತಾ, ಮನುಷ್ಯನಲ್ಲಿ ದೇವರನ್ನ ಕಾಣುತ್ತಾ, ಮಕ್ಕಳಲ್ಲಿ ದೇವರನ್ನ ಕಾಣುತ್ತಾ, ನದಿಗಳಲ್ಲಿ ದೇವರನ್ನ ಕಾಣುತ್ತಾ, ಮರಗಳಲ್ಲಿ ದೇವರನ್ನ ಕಾಣುತ್ತಾ, ಏನೆಲ್ಲ ವಸ್ತುಗಳ ಸಂಗತಿಗಳಿದಾವೋ, ಕಣ್ಣಿಗೆ ಕಾಣುವಂತ ಸೂರ್ಯನನ್ನ ದೇವರೆಂಬುದಾಗಿ ನೆನೆಸಿ, ಚಂದ್ರನನ್ನ ದೇವರೆಂಬುದಾಗಿ ನೆನೆಸಿ, ಕೆಲವೊಂದು ನಕ್ಷತ್ರಗಳನ್ನ ದೇವರೆಂಬುದಾಗಿ ನೆನೆಸಿ, ಕೆಲವೊಂದು ಗ್ರಹಗಳನ್ನ ದೇವರೆಂಬುದಾಗಿ ನೆನೆಸಿ, ಏನೆಲ್ಲ ದೇವರಿಗೆ ಸ್ಥಾನವನ್ನ ಸಂಪೂರ್ಣವಾಗಿ ಬೇರೆ ವಸ್ತುಗಳಿಗೆ ಅವ್ರು ಏನ್ ಮಾಡ್ಬಿಟ್ರು, ಕೊಟ್ಟು ಬಿಟ್ರು. ಪ್ರೇರೆ, ಆ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ಪ್ರವಾದನೆಗಳನ್ನು ಯಾವುದನ್ನು ಮೊದಲು ತಿಳಿಸಿದ್ನೋ ಆ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕಾಗಿ ನರ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಏನ್ ಮಾಡಿದ, ಅವತರಿಸಿ ಬಂದ. ಪ್ರೇರೆ, ಹಲ್ಲೆಲೂಯಾ. ಮನುಷ್ಯರೆಲ್ಲರೂ ದೇವರನ್ನ ಹುಡುಕ್ತಾ ಇದ್ದಾರೆ, ತಮಗಿಷ್ಟ ಬಂದಂತ ರೀತಿಯಲ್ಲಿ ಮನುಷ್ಯರು ಹುಡುಕ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಯಾವ ಯಾವ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಮನುಷ್ಯರು ಅವರು ಕರ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು.
ಎಂತ ಮಾರ್ಗ ಅಂತದು? ಕರ್ಮ ಮಾರ್ಗ. ತಾವು ಅನೇಕ ಕೆಟ್ಟ ಕೆಲಸಗಳನ್ನ, ಪಾಪ ಕೆಲಸಗಳನ್ನ ಮಾಡಿದಂತ ಅವರು, ನಾವು ಒಳ್ಳೆ ಕೆಲಸ ಮಾಡಿಬಿಟ್ರೆ ನಮಗೆ ಮೋಕ್ಷ ಸಿಗುತ್ತೆ, ನಾವು ಒಳ್ಳೇದು ಮಾಡಿಬಿಟ್ರೆ ನಾವು ದೇವರನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ದೇವರನ್ನ ನಾನು ಮುಟ್ಟಬೇಕಾದ್ರೆ, ದೇವರ ಬಳಿಗೆ ನಾನು ಹೋಗಬೇಕಾದ್ರೆ, ದೇವರ ಸಮೀಪಕ್ಕೆ ನಾನು ಹೋಗಬೇಕಾದ್ರೆ, ದೇವರನ್ನ ನಾನು ಒಲಿಸಿಕೊಳ್ಳಬೇಕಾದ್ರೆ ನಾನು ಕರ್ಮ ಮಾರ್ಗವನ್ನ ನಾನು ಅನುಸರಿಸಲೇಬೇಕು ಎಂಬುದಾಗಿ ಕರ್ಮ ಮಾರ್ಗದಲ್ಲಿ ಅವರು ಅನೇಕ ಕಾರ್ಯಗಳನ್ನ ಮಾಡಿದ್ರು. ಯಜ್ಞಗಳನ್ನ ಅರ್ಪಣೆ ಮಾಡಿದ್ರು, ಅಶ್ವಮೇಧ ಯಾಗ ಮಾಡಿದ್ರು, ಅಜಮೇಧ ಯಾಗ ಮಾಡಿದ್ರು, ಗೋಮೇಧ ಯಾಗ ಮಾಡಿದ್ರು, ನರಮೇಧ ಮಾಡಿದ್ರು, ವಾಜಪೇಯ, ರಾಜಸೂಯ ಅನೇಕ ಯಜ್ಞಗಳನ್ನ ಅವರು ಮಾಡಿದಾಗಲೂ ಕೂಡ ಅವರು ದೇವರನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಪ್ರಿಯರೇ. ಆ ಸಮಯದಲ್ಲಿ ಮನುಷ್ಯರು ಅಯ್ಯೋ ಈ ಕರ್ಮ ಮಾರ್ಗದಿಂದ ನಾವು ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೆನೆಸಿ ಅವರು ಜ್ಞಾನ ಮಾರ್ಗವನ್ನ ಕಂಡುಕೊಂಡ್ರು. ಆ ಜ್ಞಾನ ಮಾರ್ಗದಲ್ಲಿ ಒಂದು ವೇಳೆ ನಾನು ಜ್ಞಾನವಂತನಾಗಿ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಏನೋ, ನಾನು ಧ್ಯಾನ ಮಾಡಿ ಈ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಏನೋ ಎಂಬುದಾಗಿ ಜ್ಞಾನ ಮಾರ್ಗದಿಂದ ಅವರು ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಸಮಯದಲ್ಲಿ ಅವಾಗ ದ್ವೈತ ಅದ್ವೈತ ಎನ್ನುವಂತ ಸಿದ್ಧಾಂತಗಳು, ವಿಶಿಷ್ಟಾದ್ವೈತ ಎನ್ನುವಂತ ಸಿದ್ಧಾಂತಗಳು ಬಂದು, ಯೋಗ ಎನ್ನುವಂಥದ್ದು ಬಂತು. ಆ ಸಮಯದಲ್ಲಿ ಪ್ರಿಯರೇ ಭಗವಂತನನ್ನ ಜ್ಞಾನದಿಂದ ಒಲಿಸಿಕೊಳ್ಬೇಕಂತೇಳಿ ಅವರು ಪ್ರಯಾಸ ಪಟ್ಟರು, ಆದ್ರೆ ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅಲ್ಲಿವರೆಗೆ ಮೂರ್ತಿ ಪೂಜೆ ಎನ್ನುವಂಥದನ್ನ ಮಾಡಿದಂಥವರಲ್ಲ. ಮೊದಲನೇದಾಗಿ ಕರ್ಮ ಮಾರ್ಗವನ್ನ ಅನುಸರಿಸಿ ದೇವರನ್ನ ಹುಡುಕಿದ್ರು, ದೇವರು ಸಿಗಲಿಲ್ಲ. ಜ್ಞಾನ ಮಾರ್ಗವನ್ನು ಅನುಸರಿಸಿ ದೇವರನ್ನ ಹುಡುಕಿದ್ರು, ದೇವರು ಸಿಗಲಿಲ್ಲ. ಮೂರನೇದಾಗಿ ಅವರಿಗೆ ಒಂದು ಆಲೋಚನೆ ಬಂತು, ದೇವರು ಈ ರೀತಿಯಾಗಿರ್ಬೋದೇನೋ, ಆತನಿಗೆ 4 ಕೈಗಳಿರ್ಬೋದೇನೋ, ಆತನ ಹೊಟ್ಟೆ ದಪ್ಪದಾಗಿರ್ಬೋದೇನೋ, ಆತನ ತಲೆ ದೊಡ್ಡದಾಗಿರ್ಬೋದೇನೋ, ಆತನು ನಮ್ಮ ಹಾಗೆ ಇರ್ಬೋದು, ಅಥವಾ ಮನುಷ್ಯ ಪ್ರಾಣಿಗಳ ರೀತಿಯಲ್ಲಿ ಆತನ ಮುಖ ಇರ್ಬೋದೇನೋ, ಸಿಂಹದಂತೆ ಇರ್ಬೋದೇನೋ, ನರಿಯಂತೆ ಇರ್ಬೋದೇನೋ, ನವಿಲಿನಂತೆ ಇರ್ಬೋದೇನೋ, ಎತ್ತಿನಂತೆ ಇರ್ಬೋದೇನೋ, ಇನ್ನೊಂದು ಏನೆಲ್ಲ ಕಲ್ಪನೆಗಳು, ಏನೇನು ಒಬ್ಬೊಬ್ಬನಿಗೆ ಏನೆಲ್ಲ ಆಲೋಚನೆಗಳು ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮೂರ್ತಿಗಳನ್ನ ಮಾಡಿಕೊಂಡು ಆ ಸಮಯದಲ್ಲಿ ಆ ಬೊಂಬೆಗಳ ಮುಂದೆ ಕೂತ್ಕೊಂಡು ಅವರು ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏನ್ ಮಾಡಿದ್ರಿ? ಭಜನೆ ಮಾಡೋದಕ್ಕೆ. ದೇವ್ರನ್ನ ಹೆಂಗಾದ್ರೂ ಮಾಡಿ ನಾವು ಒಲಿಸ್ಕೊಳ್ಬೇಕು. ಆ ದೇವರು ಯಾರಾಗಿದ್ದಾನೋ ಆ ದೇವರ ಸನ್ನಿಧಾನದಿಂದ ತಪ್ಪಿ ಹೋದಂತವರಾಗಿದ್ದೇವೆ, ಆ ದೇವರನ್ನ ಒಲಿಸಿಕೊಳ್ಬೇಕಂತೇಳಿ ಪ್ರಾರಂಭ ಮಾಡಿದ ಸಮಯದಲ್ಲಿ ಪ್ರಿಯರೇ, ಆ ಸಮಯದಲ್ಲಿ ಆ ಮಾರ್ಗ, ಆ ಒಂದು ಭಕ್ತಿ ಮಾರ್ಗದಲ್ಲಿ ಅವರು ಭಜನೆ ಮಾಡುವಾಗ ಅವರಿಗೆ ಕಾನ್ಸಂಟ್ರೇಷನ್ ಬಂತು ಹೊರತಾಗಿ ಅವರು ದೇವರ ಸಂಗಡ ಏನಾಗ್ಲಿಲ್ಲ, ಕನೆಕ್ಷನ್ ಆಗ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಾಗ್ಲಿಲ್ರಿ, ಕಾನ್ಸಂಟ್ರೇಷನ್ ಹೊಡಿತೆ ಏನ್ ಬರುತ್ತೆ, ಆಡ್ತಾ ಇರಬೇಕಾದ್ರೆ ರಾಗ ಹಂಗೆ ಆದ್ರೆ ಏನಾಗತ್ರಿ, ಹಂಗೆ ಚೆನ್ನಾಗಿ ಅದರಲ್ಲೇ ಪರವಶರಾಗಿ ಬಿಡ್ತೀವಿ. ಪರವಶರಾದ್ರು ಆದ್ರೆ ದೇವರವ್ರಿಗೆ ಏನಾಗ್ಲಿಲ್ಲ, ಒಲಿಲಿಲ್ಲ ಪ್ರೇರ. ಆ ಸಮಯದಲ್ಲಿ ದೇವರೇ, ನಾವು ಕರ್ಮ ಮಾರ್ಗದಿಂದ ನಿನ್ನನ್ನು ಮುಟ್ಟಬೇಕು ಅನ್ಕೊಂಡು ಮುಟ್ಟಕ್ಕಾಗ್ಲಿಲ್ಲ, ಜ್ಞಾನ ಮಾರ್ಗದಿಂದ ನಿನ್ನನ್ನು ಮುಟ್ಟಬೇಕು ಅನ್ಕೊಂಡು ಮುಟ್ಟಕ್ಕಾಗ್ಲಿಲ್ಲ, ನಾವು ಭಕ್ತಿ ಮಾರ್ಗದಿಂದ ನಿನ್ನನ್ನು ಮುಟ್ಟಬೇಕು ಅನ್ಕೊಂಡು ಭಕ್ತಿ ಮಾರ್ಗದಿಂದಲೂ ಮುಟ್ಟಕ್ಕಾಗ್ಲಿಲ್ಲ. ದೇವರೇ ನೀನೇ ಇಳಿದು ಬಾ. ದೇವರೇ ನೀನು ಹೆಂಗಿದೆಯೋ, ನಿನ್ನ ವಿಷಯ ಹೆಂಗಿದೆಯೋ, ನಿನ್ನ ಯಾವ ರೀತಿಯಾಗಿದೆಯೋ ದೇವರೇ, ನಾವು ನಿನ್ನನ್ನು ನೋಡಬೇಕಪ್ಪ, ನಿನ್ನ ಅವತಾರ ನಾವು ಕಾಣಬೇಕು ಎಂಬುದಾಗಿ ನೆನೆಸಿ ನರಮನುಷ್ಯರಂತೆ ನೀನು ಇಳಿದು ಬಾ ಸ್ವಾಮಿ ಎಂಬುದಾಗಿ ಅವರು ಹೇಳಿದಂತ ಸಮಯದಲ್ಲಿ ಪ್ರೇರೆ ಅವರು ಒಂದು ಶ್ಲೋಕವನ್ನು ಬರೆದರು ಪ್ರೇರೆ ನಮ್ಮ ಭಾರತೀಯರು. ಏನೆಂಬುದಾಗಿ, ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ, ಓಂ ಶಾಂತಿ 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 ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಒಂದು ಶ್ಲೋಕ ಹೇಳಲ್ಪಟ್ಟಿದೆ. ಆ ಶ್ಲೋಕ ಈ ರೀತಿಯಾಗಿ ನಮಗೆ ತಿಳಿಸ್ತಾ ಇದೆ ಪ್ರೇರೆ, ಅಸತ್ಯದಲ್ಲಿದ್ದೇವೆ ದೇವರೇ, ನಮ್ಮನ್ನು ಸತ್ಯದ ಕಡೆಗೆ ನಡೆಸುವುದಕ್ಕಾಗಿ ಸತ್ಯವಂತನಾದ ನೀನೇ ಇಳಿದು ಬರಬೇಕು, ನಿನ್ನ ಹೊರತು ಸತ್ಯ ಎಲ್ಲಿಲ್ಲ. ಮತ್ತೆ ಅವ್ರು ಹೇಳ್ತಾ ಇದ್ರೆ, ದೇವರೇ ನಾವು ಕತ್ತಲೆಯಲ್ಲಿದ್ದೇವಪ್ಪ, ನೀನು ಬೆಳಕಾಗಿದೀಯಾ, ಸೂರ್ಯನನ್ನೇ ಉಂಟು ಮಾಡಿದೀಯ ಅಂದ್ಮೇಲೆ ನೀನು ಎಂತಹ ಬೆಳಕಾಗಿರುವಂತ ದೇವರಾಗಿರ್ಬೋದು ಎಂಬುದಾಗಿ ನೆನೆಸಿ ಅವ್ರೇನ್ ಮಾಡಿದ್ರು, ಬೆಳಕಾಗಿರುವ ದೇವರೇ ನನ್ನಲ್ಲಿರುವಂತ ಕತ್ತಲೆಯನ್ನು ನೀನು ಹೋಗಲಾಡಿಸುವುದಕ್ಕಾಗಿ ಇಳಿದು ಬಾ ಎಂಬುದಾಗಿ ಬಂದ್ರು. ಮೂರನೇದಾಗಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಮರಣ ಅಂದ್ರೆ ಭಯ, ಮರಣ ಆದ್ಮೇಲೆ ನನಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಮರಣದ ನಂತರ ಜೀವಿತ ಏನೆಂಬುದಾಗಿ ನನಗೆ ಗೊತ್ತಿಲ್ಲ, ಮರಣದ ಕಾಲ ಸಮೀಪವಾದಾಗ ಅಯ್ಯೋ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೇಕು, ನನ್ನ ಗಂಡನನ್ನ ಬಿಟ್ಟು ಹೋಗ್ಬೇಕು, ನನ್ನ ಹೆಂಡತಿಯನ್ನ ಬಿಟ್ಟು ಹೋಗ್ಬೇಕು, ನನ್ನ ಊರನ್ನ ಬಿಟ್ಟು ಹೋಗ್ಬೇಕು, ಈ ಪ್ರಪಂಚವೆಲ್ಲ ನಾನು ಬಿಟ್ಟು ಹೋಗ್ಬೇಕಲ್ಲ, ಆ ಮಣ್ಣಲ್ಲಿ ನಾನು ಮಲ್ಕೊಳ್ಬೇಕಲ್ಲ, ಒಂದ್ ಸ್ವಲ್ಪ ಹೊತ್ತು ಏನಾದ್ರೂ ಉಸಿರುಗಟ್ಟಿದ್ರೆ ಒದ್ಕೊಂಡ ಸಮಯದಲ್ಲಿ ಅಬ್ಬಾ ಅಂತೇಳಿ ಎದ್ದು ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ, ಒದ್ಕೊಂಡು ಆಸಕ್ತಿ ಸ್ಥಿರವಾಗಿ ಮಣ್ಣಲ್ಲೇ ಇರ್ಬೇಕಲ್ಲ. ಅಲ್ಲೇನಿದೆಯ ಹೇಳೋದು ಅರ್ಥ ಆಗ್ತದ? ಅವಾಗ ನನಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ದೇವರೇ, ಆ ಸ್ಥಿತಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಅದಕ್ಕಾಗಿ ದೇವ ನಾನು ಮರಣದಲ್ಲಿದ್ದೇನೆ, ನೀನೇನ್ ಮಾಡು, ನನ್ನ ಅಮರತ್ವದ ಕಡೆಗೆ ನಡೆಸು. ನಾನು ಮರಣದಲ್ಲಿದ್ದೇನೆ, ಮರಣ ಅಂದ್ರೆ ನನಗೆ ಭಯ, ನನ್ನನ್ನು ನಿತ್ಯ ಜೀವದ ಕಡೆಗೆ ನಡೆಸುವುದಕ್ಕಾಗಿ ನೀನೇ ಇಳಿದು ಬರಬೇಕು ಸ್ವಾಮಿ ಎಂಬುದಾಗಿ ಅವರು ಬೇಡಿದಂತ ಪ್ರಾರ್ಥನೆ
ಚೀನಾ ಭಕ್ತದ ಕನ್ಫ್ಯೂಷಿಯಸ್ ಹೇಳ್ತಾನೆ, ದೇವರು ನರವತಾರಿಯಾಗಿ ಭೂಮಧ್ಯಪುರದಲ್ಲಿ ಆತನು ಅವತರಿಸಿ ಬರ್ತಾನೆ ಎಂಬುದಾಗಿ. ಯೆಶಾಯನು ಪ್ರವಾದನೆ ಮಾಡ್ತಾನೆ, ದೇವರೇ ನಿನ್ನ ಆಕಾಶವನ್ನ ಸೀಳಿ ಇಳಿದು ಬರಬಾರದೆ, ನಿನ್ನ ಕನ್ನಿಕೆಯ ಗರ್ಭದಲ್ಲಿ ಜನಿಸಿ ಬರ್ತೀನಿ ಎಂಬುದಾಗಿ ನೀನು ಹೇಳಿದೆಯಲ್ಲ, ಆ ರೀತಿಯಾಗಿ ಬರಬಾರದೆ, ನಿನ್ನ ನಾಮ ಆ ಒಂದೇ ನಾಮವನ್ನು ಧರಿಸಿ ನೀನು ಇಳಿದು ಬರಬಾರದೆ ಎಂಬುದಾಗಿ ಯೆಶಾಯನು ಪ್ರವಾದಿಸಿದಂತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಅನೇಕ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಧರ್ಮ ಗುರುಗಳು ಹೇಳಿದಂತೆ, ಜೊರಾಸ್ಟ್ರಸ್ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಜೊರಾಸ್ಟ್ರಿಯನ್ ಹೇಳಿದಂತೆ, ದೇವರು ಈ ಲೋಕಕ್ಕೆ ಅವತರಿಸಿ ಬರ್ತಾನೆ. ಯಾವಾಗ ದೇವರು ಈ ಲೋಕಕ್ಕೆ ಅವತರಿಸಿ ಬಂದಾಗ ಆಕಾಶದಲ್ಲಿ ಒಂದು ತಾರೆ ನಕ್ಷತ್ರ ಹೊಸದಾಗಿ ಹುಟ್ಟುತ್ತೆ. ಆ ಹೊಸದಾದಂತ ನಕ್ಷತ್ರ ಹುಟ್ಟಿದೆ ಅಂತಂದ್ರೆ ಕಾರಣ ಏನಂತಂದ್ರೆ, ದೇವರು ಭೂಮಧ್ಯಪುರದಲ್ಲಿ ಭೂಮಿಯ ನಾಭಿಯಲ್ಲಿ, ಅಂದ್ರೆ ಒಕ್ಕಳು ಗುಡ್ಡೆ ಮನುಷ್ಯನ ಯಾವ ರೀತಿಯಾಗಿ ಮಧ್ಯದಲ್ಲಿ ಇರುತ್ತೋ ಅದೇ ರೀತಿಯಾಗಿ ಭೂಮಿಯ ನಾಭಿ ಎಂಬುದಾಗಿ ಕರೆಸಿಕೊಳ್ಳುವಂತ ಪಾಲೆಸ್ತೀನಾ ಎಂಬುದಾಗಿ, ಇಸ್ರೇಲ್ ಎಂಬುದಾಗಿ, ಏನಂತ ಹೇಳ್ತೀವಿ, ಬೆತ್ಲೆಹೇಮ್ ಎನ್ನುವಂತ ಪ್ರಾಂತ್ಯ ಯಾವುದಿದೆಯೋ ಅದು ಭೂಮಧ್ಯಪುರವಾಗಿ ನಾವು ಪ್ರಪಂಚ ಪಟದಲ್ಲಿ ನಾವು ಅದನ್ನ ಕಾಣ್ತೀವಿ ಪ್ರಿಯರೇ. ಆತನು ಹೇಳಿದ ಭೂಮಧ್ಯಪುರದಲ್ಲಿಯೇ ದೇವರು ನರವತಾರಿಯಾಗಿ ಅವತರಿಸಿ ಬರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಮತ್ತೆ ಗೌತಮ ಬುದ್ಧನು ಹೇಳ್ತಾನೆ, ನಾನು ಗತಿಸಿ ಹೋದಂತ 500 ವರ್ಷಗಳಾದ ಮೇಲೆ ಮೆಥಯ ಈ ಲೋಕಕ್ಕೆ ಅವತರಿಸಿ ಬರ್ತಾನೆ. ನೀವು ಆತನನ್ನು ನಂಬಿದ್ರೆ ಆತನು ನಿಮಗೆ ಮೋಕ್ಷ ಕೊಡ್ತಾನೆ. ನಾನು ಮೋಕ್ಷ ಕೊಡೋದಿಲ್ಲ, ನಾನು ಸತ್ಯವನ್ನು ಹುಡುಕ್ತಾ ಇದ್ದೇನೆ. ನಿಮಗೆ ಮೋಕ್ಷ ಬೇಕಾದ್ರೆ ಮೆಥಯ ಅಂದ್ರೆ ಮೆಸ್ಸಿಯನನ್ನ ನೀವೇನ್ ಮಾಡ್ರಿ, ಹಿಂಬಾಲಿಸಿ ನಡೆಯಿರಿ, ಆತನೇ ನಿಮಗೆ ಮೋಕ್ಷ ಕೊಡೋದಕ್ಕೆ ಸಾಧ್ಯ ಎಂಬುದಾಗಿ ಆ ಗೌತಮ ಬುದ್ಧನು ಹೇಳಿದಂತೆ ನಮ್ಮ ಭಾರತೀಯ ಧಾರ್ಮಿಕ ಗ್ರಂಥಗಳು ವೇದಗಳಲ್ಲಿ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಟ್ಟಿದೆ, ಆತನ ಜನದ ಕುರಿತಾಗಿ ತಿಳಿಸಲ್ಪಟ್ಟಿದೆ, ಆತನ ಯಜ್ಞದ ಕುರಿತಾಗಿ ತಿಳಿಸಲ್ಪಟ್ಟಿದೆ, ಆತನ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬರುವಂತ ಸಂಗತಿಗಳು ಆತನ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಆತನು ಓಂ ಕನ್ನಿಕಾ ಸುತಾಯೋ ನಮಃ, ಕನ್ನಿಕೆಯ ಗರ್ಭದಲ್ಲಿ ಅವತರಿಸಿ ಬರ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಕನ್ನಿಕೆಯಲ್ಲಿ ಅವತರಿಸಿ ಬಂದಂತ ದೇವರು ಈ ಲೋಕದಲ್ಲಿ ಯಾರಾದರೂ ಇದ್ರೆ ಆತನು ಒಬ್ಬ, ಆತನ ಪ್ರೇರೆ ನಜರೇತಿನ ಯೇಸು. ಆತನ ಹೊರತಾಗಿ ನೀವು ಯಾರ ಚರಿತ್ರೆ ನೋಡಿದ್ರು ಕೂಡ ಕನ್ನಿಕೆಯಲ್ಲಿ ಅವತರಿಸಿ ಬಂದಿಲ್ಲ. ಓಂ ಶ್ರೀ ವೃಕ್ಷಶೂಲ ಅರುದಾಯೋ ನಮಃ. ಯಾರು ಶಿಲುಬೆಯ ಮೇಲೆ ಬಲಿಯಾದಂತ ದೇವರಿದಾರೋ ಆ ಶಿಲುಬೆಯ ಮೇಲೆ ಬಲಿಯಾದಂತ ದೇವರೇ ಅಂದ್ರೆ ಯಾರ್ರೀ? ಯೇಸು ಕ್ರಿಸ್ತನೇ. ಓಂ ಶ್ರೀ ಒಮರ್ದಾಯೋ ನಮಃ ಅಂದ್ರೆ ಸುನ್ನತಿಯನ್ನ ಹೊಂದಿದಂತಾತನೇ. ನೇರವಾಗಿ ಸುನ್ನತಿ ಕಾರ್ಯಕ್ರಮ, ಅಲ್ಲೆಲ್ಲೂಯಾ, ಆದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರ ವಿಷಯವಾಗಿ ಕೂಡ ನಮ್ಮ ವೇದಗಳಲ್ಲಿ ಏನಾಗಿದೆ, ಲಿಖಿತವಾಗಿದೆ. ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ, ದೇವರ ಕುಮಾರನು ಎಂಬುದಾಗಿ ಅವತರಿಸಿ ಬರುವಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಶಿಬಿಲಿಷ್ಟಾಯೋ ನಮಃ, ಶಿಬಿಲ್ ಅಂದ್ರೆ ಏನ್ರಿ, ಶರೀರಧಾರಿಯಾಗಿ ಪ್ರತ್ಯಕ್ಷನಾಗುವಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ದರಿದ್ರ ನಾರಾಯಣೋ ನಮಃ ಅಂದ್ರೆ ಈ ಭೂಮಿಯಲ್ಲಿ 40-30 ಸೈಟ್ ಬೆಂಗಳೂರಲ್ಲಿ ಎಷ್ಟಿರುತ್ತೆ ರೇಟು? ಎಷ್ಟಿರುತ್ತೆ? ಒಂದು 40 ಲಕ್ಷ 50 ಲಕ್ಷ. ಇಡೀ ಭೂಮಿ, ಇಡೀ ಸೂರ್ಯ ಚಂದ್ರ ಗಾಳಿ ಎಲ್ಲ ಯಾರು? ದೇವರು. ಆ ಐಶ್ವರ್ಯವಂತನಾದ ದೇವರು ನಮ್ಮನ್ನ ರಕ್ಷಿಸುವುದಕ್ಕಾಗಿ ಆತನ ಹೆಂಗ್ ಬಂದಂತೆ? ಹೆಂಗ್ ಬಂದರಿ? ದರಿದ್ರನಾಗಿ ಅಂದ್ರೆ ಬಡವನಾಗಿ ರಿಕ್ತನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಏನಂತ ಹೇಳ್ತೀವಿ, ಅಜಾಮುಖಾಯ ನಮ. ಅಜ ಅಂದ್ರೆ ಏನ್ರಿ? ಕುರಿಯೋಪಾದಿಯಲ್ಲಿ ಇರುವಂತ ದೇವರೇ, ಕುರಿ ಮುಖದೋಪಾದಿಯಲ್ಲಿ ಇರುವಂತ ದೇವರೇ, ಸೌಮ್ಯ ಸ್ವಭಾವದ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಪವಿತ್ರ ದೇವಾಯ ನಮಃ ಅಂದ್ರೆ ಪವಿತ್ರನಾಗಿ ಅವತರಿಸಿರ್ತಕ್ಕಂಥ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಂ ಶ್ರೀ ಮಹಾದೇವಾಯ ನಮಃ ಅಂದ್ರೆ ದೇವಾದಿ ದೇವರ ನಿನ್ನ ಪಾದಕ್ಕೆ ನಮಸ್ಕಾರ. ಓಂ ಶ್ರೀ ಅಗ್ನೀಶ್ವರಾಯ ನಮಃ ಅಂದ್ರೆ ದಹಿಸುವ ಅಗ್ನಿಯಾಗಿರುವಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಸರ್ವಲೋಕ ಅಧಿಪಾಯ ನಮಃ ಅಂದ್ರೆ ಸರ್ವ ಲೋಕಕ್ಕೆ ಅಧಿಪತಿಯಾದಂತ ಮಹಾದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಶಿವಾಯ ನಮಃ. ಶಿವಾಯ ಅಂದ್ರೆ ಪ್ರೀತಿಯುಳ್ಳಂತ ದೇವರು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶಿವಾಯ ಅದರ ಅರ್ಥ ಏನ್ರಿ? ಪ್ರೀತಿ. ದೇವರು ವಾಕ್ಯ ಹೇಳ್ತದೆ, ದೇವರು ಏನಾಗಿದ್ದಾನೆ ಅಂತ ಹೇಳ್ತ ವಾಕ್ಯ, ಪ್ರೀತಿಯಾಗಿದ್ದಾನೆ ಎಂಬುದಾಗಿ. ಮೊದಲನೆಯ ಯೋಹಾನನ ಪತ್ರಿಕೆಯಲ್ಲಿ ಆ ವಿಷಯ ಇರುತ್ತೆ. ಹಲ್ಲೆಲೂಯಾ. ಓಂ ಶ್ರೀ ಅಭಿಷಿಕ್ತ ದೇವಾಯೋ ನಮಃ ಅಭಿಷೇಕಿಸಲ್ಪಟ್ಟಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ. ಓಂ ಶ್ರೀ ನೀತಿ ದೇವಾಯೋ ನಮಃ ನೀತಿಯುಳ್ಳ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ. ಶ್ರೀ ಓಂ ಶ್ರೀ ಪಂಚಗಾಯೋ ನಮಃ 5 ಗಾಯಗಳುಳ್ಳಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಮೃತ್ಯುಂಜಯಾಯೋ ನಮಃ ಅಂದ್ರೆ ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಓಂ ಶ್ರೀ ಮತ್ತೆ ಏನ್ ಹೇಳ್ತಾ ಇದೆ, ದಕ್ಷಿಣ ಮೂರ್ತಿಯಾಯೋ ನಮಃ ಅಂದ್ರೆ ಪರಲೋಕದಲ್ಲಿ ಹೋಗಿ
ತಂದೆಯ ಬಲಗಡೆಯಲ್ಲಿ ಆಸೀನನಾಗಿರುವಂತ ದೇವರು, ವೇದಗಳಲ್ಲಿರುವಂತದ್ದು. ಹಲ್ಲೆಲೂಯಾ. ಬೈಬಲ್ ಅಲ್ಲ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಎಲ್ಲ ಅಂಶಗಳು, ವೇದಗಳಲ್ಲಿ ಇರ್ತಕ್ಕಂಥ ಈ ಎಲ್ಲ ಅಂಶಗಳು, ಯಜ್ಞವಾಗಲಿಕ್ಕೆ ಬರುವಂತ ದೇವರ ಕುರಿತಾಗಿರ್ತಕ್ಕಂಥ ಎಲ್ಲ ಅಂಶಗಳು ಆತನ ಜನನದಲ್ಲಿ ಏನಾದುವಂತೆ ನೆರವೇರಿಸಲ್ಪಟ್ಟು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿವರೆಗೆ ಜನರು ಹುಡುಕಾಡ್ತಾ ಇದ್ದಾರೆ, ಕತ್ತಲೆಯಲ್ಲಿ ತಡವರಿಸ್ತಾ ಇದ್ದಾರೆ, ಬೆಳಕು ಕೊಡುವಂತವರು ಯಾರು ಇಲ್ಲ. ಮರಣ ಅಂದ್ರೆ ಭಯ ಪಡ್ತಾ ಇದ್ದಾರೆ, ನಿತ್ಯ ಜೀವದ ಕುರಿತಾಗಿ ಗೊತ್ತಿಲ್ಲ, ಅವರು ಅಸತ್ಯದಲ್ಲಿದ್ದಾರೆ, ಸತ್ಯ ಏನೆಂಬುದಾಗಿ ಗೊತ್ತಿಲ್ಲ. ಆ ಒಂದು ಸಮಯದಲ್ಲಿ, ಆ ಒಂದು ಗಳಿಗೆಯಲ್ಲಿ ಬೆತ್ಲೆಹೇಮಿನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಕಾಶ, ಒಂದು ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಆ ಆಕಾಶದಲ್ಲಿ ನೋಡಿದಾಗ ಆ ಜ್ಞಾನಿಗಳು ಏನಾಗ್ತಾ ಇದ್ದಾರೆ, ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಂದ್ರೆ ನಮಗೆ ಅನೇಕ ಪಾಠಗಳನ್ನ ಕಲಿಸಿಕೊಡುವಂತಹ ಹಬ್ಬ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಿಯಳನ್ನ, ಕನ್ನಿಕೆ ಮರಿಯಳನ್ನ ನಾವು ನೋಡಿದಾಗ ಆಕೆ ಒಂದೇ ಮಾತು ಹೇಳ್ತಾಳೆ, ಏನ್ರಿ, ನಾನು ಕರ್ತನ ದಾಸಿ, ಆತನ ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಏನ್ರಿ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಹೇಳಿದಂತ ಮರಿಯಳು ನಮಗೆ ಕಲಿಸಿಕೊಡುವಂತ ಪಾಠ ಏನಂದ್ರೆ, ನಾವು ಕರ್ತನ ಮಕ್ಕಳಾಗಿದ್ದೇವೆ, ಆತನ ಮಾತುಗಳನ್ನ ನಾವೇನಾಗ್ಬೇಕು, ಕೇಳುವವರಾಗಬೇಕು. ಏನ್ ಮಾಡುವಂತವರಾಗ್ಬೇಕ್ರಿ, ಕೇಳುವವರಾಗಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನ್ನು ಮೊದಲನೇದಾಗಿ ಆತನ ಸೇರಿಸಿಕೊಳ್ಳಲಿಲ್ಲ, ಆಮೇಲೆ ಸಂಪೂರ್ಣವಾಗಿ ಆತನು ಏನ್ ಮಾಡ್ತಾ ಇದ್ದಾನಂತೆ, ಮರಿಯಳನ್ನ ಸೇರಿಸಿಕೊಂಡನು ಎಂಬುದಾಗಿ. ನಂಬಿಕೆ ಇರಲಾರದಂತ ಜನರನ್ನ, ಬಲಹೀನರಾಗಿರ್ತಕ್ಕಂಥ ಜನರನ್ನ ನಾವು ಸಜ್ಜನರಾಗಿ, ನೀತಿವಂತರಾಗಿ ನಾವು ಜೀವಿಸುವಂಥದ್ದು ಮಾತ್ರವಲ್ಲ, ಅನೇಕರನ್ನ ಸೇರಿಸಿಕೊಳ್ಳಬೇಕು. ಅನೇಕ ಅಪನಂಬಿಕೆಯಲ್ಲಿರ್ತಕ್ಕಂಥ ಜನರಿಗೆ ನಾವು ನಂಬಿಕೆಯನ್ನು ಹುಟ್ಟಿಸುವಂತ ವ್ಯಕ್ತಿಗಳಾಗಿ ನಾವು ಇರಬೇಕೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಏನ್ ಮಾಡ್ತಾ ಇದ್ದೀರಿ, ತಿಳಿಸ್ತಾ ಇದೆ ಪ್ರಿಯರೇ. ಆ ನಕ್ಷತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರೇ, ಏನಂತ ಹೇಳಂತಂದ್ರೆ, ಆ ನಕ್ಷತ್ರ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಏನ್ರಿ, ಸಂಪೂರ್ಣವಾಗಿ ದೇವರಿರುವಂತ ಸ್ಥಳದ ಕಡೆಗೆ ನಿಲ್ಲುವವರೆಗೂ ಆ ನಕ್ಷತ್ರ ಏನಾಗ್ಲಿಲ್ಲ, ಹಂಗೆ ನಡೀತಾನೇ ಇತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದು ದೇವರ ನಕ್ಷತ್ರವಾಗಿ, ಆತನ ನಕ್ಷತ್ರವಾಗಿ, ಆತನ ಕುರಿತಾಗಿ ಬೋಧಿಸುವಂತ ನಕ್ಷತ್ರವಾಗಿ, ಆತನ ಕುರಿತಾಗಿ ಹೇಳುವಂತ ನಕ್ಷತ್ರವಾಗಿ, ಜ್ಞಾನಿಗಳನ್ನ ಸಂತೋಷಪಡಿಸುವಂತ ನಕ್ಷತ್ರವಾಗಿ, ಅಷ್ಟು ಮಾತ್ರವಲ್ಲದೆ ಜ್ಞಾನಿಗಳನ್ನ ಯಾವ ಸ್ಥಳದಲ್ಲಿ ನಿಲ್ಲಿಸಬೇಕಾಗಿತ್ತು ಆ ಸ್ಥಳದಲ್ಲಿ ನಿಲ್ಲಿಸುವವರೆಗೂ ಕೂಡ ಅವರನ್ನು ನಡೆಸಿದಂತ ನಕ್ಷತ್ರವಾಗಿ, ಅಷ್ಟು ಮಾತ್ರವಲ್ಲದೆ ಯಾವ ಸ್ಥಳದಲ್ಲಿ ನಿಂತ ಮೇಲೆ ಮತ್ತೆ ಇನ್ನೊಂದು ಕಡೆಗೆ ಅದು ನಡೆಸಲಿಲ್ಲ. ಏನ್ ಮಾಡಲಿಲ್ಲ, ಇನ್ನೊಂದು ಕಡೆಗೆ ನಡೆಸಲಿಲ್ಲ. ಅಂದ್ರೆ ಅಲ್ಟಿಮೇಟ್ ಟ್ರೂತ್, ಕಟ್ಟ ಕಡೆಗೆ ಇರ್ತಕ್ಕಂಥ ಸತ್ಯ ಯಾರಾಗಿದ್ದಾರ್ರಿ, ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಕಟ್ಟ ಕಡೆಯ ಸತ್ಯ ಆ ದೇವರಲ್ಲಿ ನಾವು ಬಂದಂತ ಸಮಯದಲ್ಲಿ ಮತ್ತೆ ಇನ್ನೊಂದು ಮಾರ್ಗದ ಕಡೆಗೆ ಹೋಗೋದು ಬೇಕಾಗಿಲ್ಲ. ದೇವ್ರು ಹೇಳ್ತಾನೆ ಏನಂತ ಹೇಳಿ, ನಾನೇ ಮಾರ್ಗ, ಇನ್ನೊಂದು ಮಾರ್ಗ ನಿಮಗೆ ಇಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನಾನೇ ಸತ್ಯ, ಇನ್ನೊಂದು ಸತ್ಯ ನೀವು ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೇಳ್ತಾನೆ, ನಾನೇ ಜೀವ, ಇನ್ನೊಬ್ರು ನಿಮಗೆ ಯಾರು ಕೂಡ ಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದರ ಸಲುವಾಗಿ ನಮಗೆ ಬೆತ್ಲೆಹೇಮಿನಲ್ಲಿ ಇರ್ತಕ್ಕಂಥ ಆ ಗೋದಲಿ ಕಲಿಸಿಕೊಡುವಂತ ಪಾಠ ಏನಂತ ಹೇಳಂದ್ರೆ, ಆ ಗೋದಲಿ ಕಸದ ತೊಟ್ಟಿಯೋಪಾದಿಯಲ್ಲಿ, ಕಸದ ತುಂಬಿದಂತ ಸ್ಥಿತಿಯಲ್ಲಿ ಆ ಗೋದಲಿ ಇತ್ತು. ಆ ಗೋದಲಿ ಯಾರಿಗೆ ಆಹಾರದ ತಟ್ಟೆಯಾಗಿ, ಊಟದ ತಟ್ಟೆಯಾಗಿತ್ತು, ಪ್ರಾಣಿಗಳಿಗೆ, ಮೂಕ ಪಶುಗಳಿಗೆ. ಹಲ್ಲೆಲೂಯಾ. ಬೆತ್ಲೆಹೇಮಿನಲ್ಲಿ ಹೋಗಿ ಇವರು ಮನೆ ತಡ್ತಾ ಇದ್ದಾರೆ, ಯಾರು ತೆರಿತಾ ಇಲ್ಲ. ತರದ್ರೆ ಯಾರಾದ್ರು, ಯಾರು ತೆರಲಿಲ್ಲ. ಛತ್ರದ ಯಜಮಾನ ಹೇಳ್ತಾನೆ, ಸಂಪೂರ್ಣವಾಗಿ ನಮ್ಮ ಎಲ್ಲ ಏನಾಗಿದೆ, ರೂಮ್ಗಳೆಲ್ಲ ಫುಲ್ ಆಗಿದಾವೆ ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯದಲ್ಲಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಛತ್ರದ ಪಕ್ಕದಲ್ಲಿ ಇರುವಂತ ಆ ಒಂದು ಪಶುಗಳ ಶಾಲೆ, ನಾವೇನಂತೀವಿ, ಎತ್ತಿನ ಕೊಟ್ಟಿಗೆ, ದನದ ಕೊಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ದನದ ಕೊಟ್ಟಿಗೆಯಲ್ಲಿ ಆ ತಾಯಿ ಜನ್ಮ ನೀಡಿದಂತ ಸಮಯದಲ್ಲಿ ಆ ಮಗುವನ್ನ ನೇರವಾಗಿ ಏನ್ ಮಾಡಿದ್ರಿ, ಎಲ್ಲಿ ಹಾಕಿದ್ರಂತೆ, ಮಾತಾಡಬಾರ್ದು ಮಕ್ಕಳು, ಎಲ್ಲಿ ಹಾಕಿದ್ರಂತೆ, ಆ ಗೋದಲಿಯಲ್ಲಿ ಹಾಕಿದ್ರು. ಹಲ್ಲೆಲೂಯಾ. ಗೋದಲಿಯಲ್ಲಿ ಯಾವಾಗ ಹಾಕಿದಾದ ಮೇಲೆ ದೂತನು ಹೇಳ್ತಾ ಇದ್ದಾನೆ, ಒಂದು ಮಗು, ಕುರುಬರಿದ್ದಾರೆ, ಎಲ್ಲಿದ್ದಾರೆ, ಅಡವಿಯಲ್ಲಿದ್ದಾರೆ. ದೂತನು ಆತನ ಪ್ರಭೆಯನ್ನು ನೋಡಿ, ಆತನ ಬೆಳಕನ್ನು ನೋಡಿ ಅವರು ಬೆಚ್ಚಿ ಬೆರಗಾದಂತ ಸಮಯದಲ್ಲಿ ಆ ಕುರುಬರಿಗೆ ದೇವದೂತನು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದ್ರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಎಷ್ಟು ರಕ್ಷಕ? ಒಬ್ಬನೇ ರಕ್ಷಕ. ಹಲ್ಲೆಲೂಯಾ.
ಒಬ್ಬ ರಕ್ಷಕ ಹುಟ್ಟಿದಾನೆ, ಆತನು ಯಾರು? ಕರ್ತನಾಗಿರುವ ಕ್ರಿಸ್ತನೇ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ದೇವದೂತರು ಬಂದು ಇಂಪಾದ ಸ್ವರದಿಂದ ಆತನನ್ನು ಏನ್ ಮಾಡಿದ್ರು? ಆರಾಧನೆ ಮಾಡಿದ್ರು. ಆ ದೇವದೂತರು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಆ ಮಗು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಒಂದು ಬಟ್ಟೆಯಿಂದ ಸುತ್ತಿರ್ತಕ್ಕಂಥ ಮಗು, ಕೂಸು ಗೋದಲಿಯಲ್ಲಿ ಏನಾಗಿರುತ್ತೆ? ಮಲಗಿಸಲ್ಪಟ್ಟಿರುತ್ತೆ. ಎಲ್ಲಿಂತೆ? ಗೋದಲಿಯಲ್ಲಿ. ಹಲ್ಲೆಲೂಯಾ. ಆ ಗೋದಲಿ ನಮಗೆ ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ಯೇಸು ಕ್ರಿಸ್ತನೇ ನಿತ್ಯವಾದಂತ ಜೀವ ಆಹಾರವಾಗಿದ್ದಾನೆ. ನಾನೇ ಜೀವ ಕೊಡುವ ರೊಟ್ಟಿ, ನನ್ನ ಹೊರತಾಗಿ ಮತ್ತೆ ಜೀವ ಕೊಡುವ ರೊಟ್ಟಿ ನಿಮಗೆ ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಹೇಳಿದ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನನ್ನ ನಾನು ಕಡೇ ದಿವಸದಲ್ಲಿ ಎಬ್ಬಿಸ್ತೇನೆ, ಅವನನ್ನ ನಾನೇನ್ ಮಾಡ್ತೇನೆ? ಪರಲೋಕದಲ್ಲಿ ಸೇರಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಆ ಗೋದಲಿಯಲ್ಲಿ ಆಹಾರವಾಗಿ ಆತನು ಜೀವ ಕೊಡುವ ರೊಟ್ಟಿಯಾಗಿ ನನಗಾಗಿ ನಿನಗಾಗಿ ಆತನು ಹೊರಟು ಬಂದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್ ಅಂತಂದ್ರೆ ಸಂಭ್ರಮ, ಸಡಗರ. ಆ ದೇವದೂತರು ಹೇಳಿದಂತ ಮಾತನ್ನು ಕೇಳಿ ಕುರುಬರು ಅಲ್ಲೇ ಇರಲಿಲ್ಲ. ಆ ಕುರುಬರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮಿನ ಕಡೆಗೆ ನಡೀತಾ ಇದ್ದಾರೆ. ಆ ದೇವದೂತ ಹೇಳಿದಂತ ಮಾತು ನಿಜವಾ, ಸತ್ಯವಾ, ಸುಳ್ಳ, ಅಸತ್ಯವ ಎಂಬುದಾಗಿ ಅವರು ಹೋಗ್ತಾ ಇರಬೇಕಾದ್ರೆ ಆ ಕುರಿಗಳನ್ನೆಲ್ಲ ಅಲ್ಲೇ ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕೂಸಿನ ಕಡೆಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಅವರು ಆ ಸ್ಥಳಕ್ಕೆ ಬಂದ್ರು. ಅವರು ಸುದ್ದಿ ಕೇಳಿದಾದ್ಮೇಲೆ, ಶುಭವಾರ್ತೆ ಕೇಳಿದಾದ್ಮೇಲೆ ಅವರು ಸುಮ್ಮನೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ ಕುರುಬರು ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ಈ ಕುರುಬರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಕೇಳಿದಾದ ಮೇಲೆ ಅದನ್ನ ನಂಬಿ ಅವರು ಕಾರ್ಯ ರೂಪಕ್ಕೆ ತರುವಂತದ್ದು ಮಾತ್ರವಲ್ಲ, ದೇವರನ್ನ ಆರಾಧಿಸಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಿಯಳು ನಾವು ನೋಡಿದ್ವಿ, ಯೋಸೇಫನನ್ನು ನಾವು ನೋಡಿದ್ವಿ, ನಕ್ಷತ್ರವನ್ನು ನಾವು ನೋಡಿದ್ವಿ, ಮತ್ತೆ ಕುರುಬರನ್ನು ನಾವು ನೋಡ್ತಾ ಇದ್ದೀವಿ, ಗೋದಲಿಯನ್ನು ನಾವು ನೋಡಿದ್ವಿ. ಈ ಸಮಯದಲ್ಲಿ ಜ್ಞಾನಿಗಳು ಪ್ರಿಯರೇ, ಈ ಜ್ಞಾನಿಗಳು ನಮಗೆ ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ಈ ಲೋಕದ ಎಲ್ಲಾ ಪಾಂಡಿತ್ಯ, ಈ ಲೋಕದ ಎಲ್ಲಾ ಜ್ಞಾನ, ಆ ಜ್ಞಾನ ಎಲ್ಲ ಒಂದು ಕಡೆಗೆ ಆದ್ರೆ ದೇವರು ಕೊಡುವಂತ ಜ್ಞಾನವೇ ಶ್ರೇಷ್ಠವಾದಂತ ಜ್ಞಾನ. ದೇವರೇ ಇಳಿದು ಬಂದಿದ್ದಾನೆ, ಆತನ ದರ್ಶನವನ್ನ ಕಾಣುವಂತದ್ದೇ ನಿಜವಾದ ಜ್ಞಾನ. ದೇವರ ವಾಕ್ಯ ಹೇಳುತ್ತೆ, ದೇವರಿಗೆ ಭಯಪಡುವಂತದ್ದೇ ಜ್ಞಾನದ ಮೂಲ. ಯೆಹೋವನಿಗೆ ಭಯಪಡುವವನೇ ಜ್ಞಾನಕ್ಕೆ ಮೂಲನಾಗಿರುವಂತ ವ್ಯಕ್ತಿಯಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ತಮ್ಮ ಜ್ಞಾನವೆಲ್ಲ ಬದಿಗೆ ಒತ್ತಿ ಎಲ್ಲಿಗೆ ಬಂದ್ರಂತೆ? ಮಗುವಿನ ಬಳಿಗೆ ಬಂದ್ರು. ಮೊದಲನೇದಾಗಿ ಹೇಳ್ತೀನಿ ನೋಡ್ರಿ, ಈ ಸಮಯದಲ್ಲಿ ದಯವಿಟ್ಟು ಗಮನವಿಟ್ಟು ಕೇಳ್ರಿ, ಇನ್ನೂ ವಾಕ್ಯ ಸ್ಟಾರ್ಟ್ ಆಗಿಲ್ಲ. ಹಲ್ಲೆಲೂಯಾ. ವಾಕ್ಯ ಇನ್ನೂ ಪ್ರಾರಂಭ ಆಗಿಲ್ಲ. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ಹೆಂಗಿದಾವೆ ಅಂತಂದ್ರೆ, ಯಾವಾಗಾದ್ರೂ ಬಿಟ್ಟಾರ, ಯಾವಾಗಾದ್ರೂ ಕೇಸರಿ ಬಾತ್ ರೆಡಿ ಆಗ್ಯದ, ಬದನೆಕಾಯಿ ರೆಡಿ ಆಗ್ಯದ, ಅನ್ನ ಸಾಂಬಾರ್ ರೆಡಿ ಆಗ್ಯದ, ಘಮ ಘಮ ಅಂತೇಳಿ ವಾಸನೆ ಬರೋಕೆ ಒಂದು ತಾಸು ಮೇಲಾಯ್ತು, ಯಾವಾಗಾದ್ರೂ ಬಿಡ್ತಾರಪ್ಪ ಅಂತೇಳಿ ಕಾದ್ಕೊಂಡು ಕುಳ್ಕೊಂಡು. ಹಲ್ಲೆಲೂಯಾ. ಬೇಗನೆ ಬಿಡ್ತೀವಿ. ಯಾಕಂದ್ರೆ ನೀವು ಊಟ ಮಾಡೋದು ನಿಜ ಐತಿ, ವಾಕ್ಯ ಮುಗಿಯೋದು ನಿಜ ಐತಿ, ಮನೆಗೆ ಹೋಗೋದು ನಿಜ ಐತಿ. ನಿಮಗೋಸ್ಕರವಾಗಿ ಟ್ರ್ಯಾಕ್ಟರ್ಗಳಿದಾವೆ, ಆಟೋಗಳಿದಾವೆ, ಬೈಕ್ಗಳಿದಾವೆ, ಬಸ್ಗಳನ್ನು ಕೂಡ ಬರ್ತವೆ. ಅದಕ್ಕಾಗಿ ಶ್ರದ್ಧೆಯಿಂದ ಗಮನವಿಟ್ಟು ವಾಕ್ಯವನ್ನು ಕೇಳ್ರಿ. ಮತ್ತೆ ಒಂದು ವರ್ಷದವರೆಗೆ ವಾಕ್ಯ ನಿಮಗೆ ಸಿಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಮರಿಯಳು ಹೇಳ್ತಾಳೆ, ಮರಿಯಳ ಮೂಲಕವಾಗಿ ಯೌವನಸ್ಥೆ ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಪರಿಚಯಿಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಯೌವನಸ್ಥ ಮಕ್ಕಳೇ, ಇವತ್ತಿನ ದಿವಸ ಕ್ರಿಸ್ತನನ್ನ ನೀವು ಅರಿತುಕೊಂಡವರಾಗಿ ಕ್ರಿಸ್ತನನ್ನ ಲೋಕಕ್ಕೆ ಪರಿಚಯಿಸುವಂತ ವ್ಯಕ್ತಿಗಳಾಗಿ ಯೌವನಸ್ಥರೇ ನೀವು ಇರಬೇಕಾಗಿದೆ. ಯೌವನ ಸ್ತ್ರೀಯರೇ ನೀವು ಇರಬೇಕಾಗಿದೆ. ಮರಿಯಳ ಸ್ಥಾನವನ್ನು ನೀವು ತುಂಬಬೇಕಾಗಿದೆ. ಯೌವನ ಪುರುಷರೇ, ಯೋಸೇಫನು ಯಾವ ರೀತಿಯಾಗಿ ಸ್ವಲ್ಪ ಹೊತ್ತು ಕಳವಳ ಪಟ್ಟರು ಕೂಡ ಸಜ್ಜನನಾಗಿ, ನೀತಿವಂತನಾಗಿ, ಆತನು ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ಸಂಪೂರ್ಣವಾಗಿ ಆತನಿಗೆ ಬರುವಂತ ಅವಮಾನವನ್ನ, ಕಷ್ಟವನ್ನ ಸಹಿಸಿಕೊಂಡು ದೇವರ ಚಿತ್ತವೇ ನೆರವೇರಲಿ ಎಂಬುದಾಗಿ, ನನಗೆ ಏನಾದ್ರೂ ಅವಮಾನಗಳು ಆಗಲಿ ಎಂಬುದಾಗಿ ಯಾವ ರೀತಿಯಾಗಿ ಸಹಿಸಿಕೊಂಡು, ಆ ರೀತಿಯಾಗಿ ದೇವರನ್ನ ನಂಬಿದಂತ ಯೌವನಸ್ಥ ಪುರುಷರೇ, ನೀವು ಅನೇಕ ಸಂಗತಿಗಳ ವಿಷಯವಾಗಿ ನೀವು ತಾಳ್ಮೆ ಉಳ್ಳವರಾಗಿ ಇರಬೇಕಾಗಿದೆ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಆ ಗೋದಲಿ ನಮಗೆ ಕಲಿಸಿಕೊಡುವಂತ ಪಾಠ ಒಂದೇ ಏನ್ರಿ? ಜೀವ ಆಹಾರ. ಯೇಸು ಕ್ರಿಸ್ತನನ್ನ ನಾವು ಪ್ರತಿ ವಾರವೂ ಕೂಡ, ವಾರದ ಮೊದಲನೇ ದಿನದಲ್ಲಿ ನಾವು ಆತನನ್ನ ಭಜಿಸುವಂತವರು ಮಾತ್ರ ಅಲ್ಲ, ಆತನ ದೇಹ ಮತ್ತು ರಕ್ತವನ್ನು ಭುಜಿಸುವಂತವರು ಕೂಡ ನಾವು ಆಗಿರಬೇಕು ಪ್ರೇರೆ. ಯಾಕಂದ್ರೆ ದೇವರ ಅದು ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕುರುಬರು ಯಾವಾಗಲೂ ಖಾಲಿ ಇರ್ತಾರ. ಅವರು ಕೆಲಸ 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 ಅಂತೇಳಿ ಕೆಲಸದಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಈ ಕುರುಬರು, ಆವತ್ತಿನ ದಿವಸ ನಮಗೆ ಕೆಲಸ ಮುಖ್ಯ ಅಲ್ಲ. ಯಾರು ಮುಖ್ಯ? ನಮಗೆ
ದೇವರು. ಹಲ್ಲೆಲೂಯ. ಎಲ್ಲಾ ಕೆಲಸ ಮಾಡುವಂತ, ಭೂಮಿಯ ಮೇಲೆ ಸರ್ವ ಕೆಲಸಗಳನ್ನ ಮಾಡುವಂತ, ಕೆಲಸಗಳನ್ನ ಮಾಡುವಂತ, ಕಷ್ಟಾರ್ಜಿತವಾಗಿ ಕೆಲಸಗಳನ್ನ ಮಾಡುವಂತ ಸಹೋದರ ಸಹೋದರಿಯೇ, ನೀವೆಲ್ಲರೂ ಕೂಡ ಎಲ್ಲಿಗೆ ಬರಬೇಕಾಗಿದೆ? ಬೆತ್ಲೆಹೇಮಿಗೆ ಬರಬೇಕಾಗಿದೆ, ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಆತನಿಗಿಂತ ಮುಖ್ಯ ನಿಮ್ಮ ಕೆಲಸಗಳು ಅಲ್ಲ. ಎಲ್ಲಾ ಕಷ್ಟಪಡುವಂತವರೇ ನೀವೆಲ್ಲರೂ ಎಲ್ಲಿಗೆ ಬರಬೇಕು? ಕ್ರಿಸ್ತನ ಬಳಿಗೆ ಬರಬೇಕು. ಜ್ಞಾನಿಗಳನ್ನ ನಾವು ನೋಡ್ತಾ ಇದ್ದೇವೆ. ಜ್ಞಾನಿಗಳಂತಂದ್ರೆ ಇವ್ರು ಯಾವ ರೀತಿಯಾಗಿರುವಂತವ್ರಿ? ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂತವ್ರು, ಲೋಕದಲ್ಲಿ ಇರ್ತಕ್ಕಂಥ ಜ್ಞಾನವಿಲ್ಲದ ಜನರಿಗಿಂತ ಉತ್ತಮವಾದಂತ ಉನ್ನತವಂತ ಸ್ಥಾನವನ್ನ ಅಲಂಕಾರ ಮಾಡಿಕೊಂಡಂತವ್ರು ಆ ಜ್ಞಾನಿಗಳು. ಯೇಸು ಹುಟ್ಟಿದಾಗ ಅವರು ಸುಮ್ಮನೆ ಇರಲಿಲ್ಲ. ಆ ಯೇಸು ಸ್ವಾಮಿ ಜನನ ತಿಳಿದ ಸುವಾರ್ತೆಯನ್ನು ಅವರು ತಿಳಿದುಕೊಂಡಿದ್ದಾದ ಮೇಲೆ, ಅವರು ಓದೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಓದಿದ ಮೇಲೆ, ಅವರಿಗೆ ಸತ್ಯ ಗೊತ್ತಾದ ಮೇಲೆ, ಜಂಡ ಅವ್ಯಸ್ಥ ಎನ್ನುವಂತ ಪುಸ್ತಕದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ? ತಂಡವಾಗಿ ಹೊರಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಮ್ಮ ಜ್ಞಾನ ಇಲ್ಲೇ ಇರಲಿದ್ದು, ನಾವು ಯೇಸುವನ್ನ ನೋಡಬೇಕು. ಹಲ್ಲೆಲೂಯಾ. ಎಲ್ಲಾ ಜ್ಞಾನವಂತರೇ ಯಾವ ರೀತಿಯಾಗಿ 1500 ಮೈಲುಗಳಷ್ಟು ದೂರದಿಂದ ಯೇಸು ಕ್ರಿಸ್ತನನ್ನ ಹುಡುಕಿ ಕಂಡುಕೊಂಡು ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿ ಶರಣರಾಗಿ ಯೇಸು ಕ್ರಿಸ್ತನಿಗೆ ಹೋದಂತ ಆ ಜ್ಞಾನಿಗಳಿಂದ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಪಾಠ ಏನಂತಂದ್ರೆ, ಈ ಲೋಕದ ಎಲ್ಲಾ ಜ್ಞಾನಗಿಂತಲೂ ಉನ್ನತವಾದಂತ ಜ್ಞಾನ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ ಎಂಬುದಾಗಿ ನಾವು ನಂಬುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲಾ ಜ್ಞಾನಿಗಳೇ, ಈ ಲೋಕದಲ್ಲಿ ನೀವು ಯಾವ ಡಿಗ್ರಿ ಆದ್ರೂ ಮಾಡಿರಿ, ನೀವು ಯಾವ ಸ್ಟಡಿ ಆದ್ರೂ ಮಾಡಿರಿ, ನಿಮಗೆ ಯೇಸು ಕ್ರಿಸ್ತನ ಬಳಿಗೆ ಬರಲಾರದೆ ಹೋದ್ರೆ ನಿಮಗೆ ಮೋಕ್ಷ ಇಲ್ಲ. ಕೆಲಸ ಮಾಡುವಂತವ್ರೆಲ್ಲರೇ ನೀವು ಯೇಸು ಕ್ರಿಸ್ತನ ಬಳಿಗೆ ಬರಲಾರದೆ ಹೋದ್ರೆ ನಿಮಗೆ ಮೋಕ್ಷ ಇಲ್ಲ. ಎಲ್ಲಾ ಚಿಕ್ಕ ಮಕ್ಕಳ ನೀವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಚಿಕ್ಕ ಮಗು ಯಾರಾದ್ರೂ ಹುಟ್ಟಿದ ಸಮಯದಲ್ಲಿ ಮಕ್ಕಳೆಲ್ಲರೂ ಏನಾಗ್ತಾರಲ್ಲಿ? ತುಂಬಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವೇ ಮಗುವಾಗಿ ಬಂದಿದ್ದಾನೆ. ಅದಕ್ಕಾಗಿ ಚಿಕ್ಕ ಮಕ್ಕಳೇ, ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ನಾವು ನೋಡ್ತಾ ಇದ್ದೇವೆ, ವಯಸ್ಸಾದಂತರನ್ನು ಮರ್ತು ಬಿಟ್ರೇನ್ರಿ ಅಂತ ಹೇಳಿ ಕೇಳುವ. ಹಲ್ಲೆಲೂಯಾ. ಕ್ರಿಸ್ಮಸ್ ನಲ್ಲಿ ಅವ್ವ ತಾತ ಇಬ್ರು ಕೂಡ ಇದ್ದಾರೆ, ಅಜ್ಜ ಅಜ್ಜಿ ಇಬ್ರು ಕೂಡ ಇದ್ದಾರೆ. ಯಾರು ಯಾರು ಯಾರು? ಸಿಮೆಯೋನ ಮತ್ತು ಹನ್ನ ಎನ್ನುವಂತ ವಯಸ್ಸಾದಂತ, ಇವತ್ತೇನೋ ನಾಳೆ ಸತ್ತೋಗ್ಬಿಡ್ತೀವಿ ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ವೃದ್ಧರು, ಅವರು ಕೂಡ ಯೇಸು ಕ್ರಿಸ್ತನ ಲೋಕಕ್ಕೆ ಅವತರಿಸಿ ಬರುವಂತದರ ಸುದ್ದಿಯನ್ನ ಕೇಳಿ ಸಿಮೆಯೋನನಿಗೊಂದು ಪ್ರವಾದನೆಯಾಗಿತ್ತು. ಲೋಕ ರಕ್ಷಕನನ್ನು ನೀನು ಕಣ್ಣಾರೆ ಕಾಣುವವರೆಗೂ ಕೂಡ ನಿನ್ನ ಕಣ್ಣು ನೀನೇನಾಗಲ್ಲ ಮುಚ್ಚೋದಿಲ್ಲ. ದೊಡ್ಡಪ್ಪವ್ರು ನಿನ್ನೆ ಬರ್ಬೇಕಾದ್ರೆ ಒಂದು ವಿಷಯ ಸಂಗತಿ ಹೇಳಿದ್ರು. ಅವ್ರ ಮನೇಲಿ ಎಲ್ಲ 4 ಜನ ಹೆಣ್ಮಕ್ಳೇನು ಹುಟ್ಟಿದ್ರಂತೆ. ಎಷ್ಟು ಜನ? 3 ಜನ ಹೆಣ್ಮಕ್ಳೇನೋ ಹುಟ್ಟಿದ್ರಂತೆ. ಅವ್ರು ಯಾರೋ ದೊಡ್ಡಮ್ಮ ಏನೋ ಒಬ್ರು ಅಜ್ಜಿ ಇದ್ರಂತೆ ಯಾರೋ. ಆ ಸಮಯದಲ್ಲಿ ದೊಡ್ಡಪ್ಪರು ಒಂದು ವಿಷಯ ಹೇಳಿದ್ರು. ಏನಂತ ಹೇಳಂತಂದ್ರೆ, ಗಂಡು ಮಗು ಏನಾದ್ರು ಏನಂತೆ ಹುಟ್ಟಬೇಕು, ಗಂಡು ಮಗು ನಾವು ಹುಟ್ಟೋವರೆಗೂ ನೀನೇ ಏನಂತ ಹೇಳ್ತೀವಿ ನಾವು, ಆ ಗಂಡು ಮಗು ಹುಟ್ಟಿದಾದ ಮೇಲೆ ನೀನೇನ್ ಮಾಡ್ತೀಯಾ? ತೀರ್ಕೊಂತೀಯ ಅಂತ. ಹಲ್ಲೆಲೂಯಾ. ಕೆಲವೊಂದು ಹಳ್ಳಿ ಭಾಷೆಗಳಲ್ಲಿ ನಾವು ನೋಡ್ತಾ ಇರ್ತೀವಲ್ಲ. ಹಲ್ಲೆಲೂಯಾ. ಈತ ಹುಟ್ಟಿದ್ನಪ್ಪ, ಅವ್ರನ್ನ ಕರ್ಕೊಂಬಿಟ್ಟ ಅಂತ. ಅಲ್ಲೇ ಅಜ್ಜಿನ ಒತ್ಕೊಂಡು ಹೋಗಕ್ ಸಲುವಾಗಿ ಹುಟ್ಟಿದ್ದೇನ ಅಂತ ಹೇಳಿ ಕೆಲವೊಬ್ರು ಡೈಲಾಗ್ಗಳು ಹೊಡಿತಿರ್ತಾರೆ. ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ನಿಮಗೆ ಗೊತ್ತಿರುತ್ತೆ, ನನಗೆ ಅದು ಎಕ್ಸ್ಪ್ಲೇನ್ ಮಾಡಕ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ಪ್ರಿಯರೇ, ದೊಡ್ಡಪ್ಪರು ಹುಟ್ಟಿ ಸ್ವಲ್ಪ ದಿವಸಗಳಾದ ಮೇಲೆ, ತೊಟ್ಲು ಕಾರ್ಯಕ್ರಮ ದಿವಸ ಯಾವಾಗ ಪಾಪ ಅಜ್ಜಿ ಅದೆಲ್ಲ ಮುಗಿದ್ಮೇಲೆ ಏನ್ ಮಾಡಿದ್ರಂತೆ, ಅವ್ರ ಅಜ್ಜಿ ಏನಾದ್ರಂತೆ? ತೀರ್ಕೊಂಡ್ರಂತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕ ರಕ್ಷಕನನ್ನ ಕಣ್ಣಾರೆ ಕಾಣುವವರೆಗೂ ಕೂಡ ನೀನು ಕಣ್ಣು ಮುಚ್ಚುವುದಿಲ್ಲ ಎಂಬುದಾಗಿ ಸಿಮೆಯೋನ ಪ್ರವಾದಿಗೆ ಏನಾಗಿತ್ತು? ಪ್ರವಾದನೆಯಾಗಿತ್ತು. ಲೋಕ ರಕ್ಷಕನನ್ನು ಎತ್ತಿಕೊಂಡು ಆತನು ಮುದ್ದಾಡಿ ಈ ಲೋಕಕ್ಕೆ ರಕ್ಷಕನಾಗಿ ಕಳುಹಿಸಿದಂತ ಆತನು ಈತನೇ ಎಂಬುದಾಗಿ ಆತನು ಸಾಕ್ಷಿ ಕೊಟ್ಟ. ಪ್ರಿಯರೇ, ಮಗುವಾಗಿರ್ತಕ್ಕಂಥ ಯೇಸುವನ್ನ ನೋಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲಾ ವೃದ್ಧರೇ ಯೇಸುವಿನ ಬಳಿಗೆ ಬರಬೇಕು. ನಿಮಗೆ ಮೋಕ್ಷ ಕೊಡುವಂತವ್ರು ಯಾರು? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಮುದೇಕಿ ಇದ್ಲು. ಆಕೆ ದೇವಾಲಯದಲ್ಲಿದ್ದಾಳೆ. ವಯಸ್ಸಾದಂತ ಅಜ್ಜಿಯಲ್ಲಿರ್ತಕ್ಕಂಥ ಲಕ್ಷಣಗಳು. ದೇವಾಲಯದಲ್ಲಿದ್ದ ಆಕೆ ದೇವಾಲಯದ ಎಲ್ಲ ಸ್ವಚ್ಛ ಮಾಡುತ್ತಾ ಅಲ್ಲೇ ಇರುತ್ತಾ. ಆಕೆ 7 ವರ್ಷ ಸಂಸಾರ ಮಾಡಿದಾಗಲೂ ಕೂಡ, 84 ವರ್ಷ ಆಕೆ ವಿಧವೆಯಾಗಿ ಇದ್ದಾಗಲೂ ಕೂಡ ಆಕೆ ಏನ್ ಮಾಡ್ತಾ ಇದ್ದಾಳಂತೆ? 84 ವರ್ಷ ಆಗಿದ್ದಾಗಲೂ ಕೂಡ ಆಕೆ ಏನ್ ಮಾಡ್ತಾ ಇದ್ದಾಳಂತ್ರಿ? ದೇವಾಲಯವನ್ನು ಬಿಟ್ಟು ಹೋಗ್ತಾ ಇಲ್ಲ. ದೇವಾಲಯದಲ್ಲಿ ಆಕೆ ಇದ್ದಾಳೆ. ಹಲ್ಲೆಲೂಯಾ. ಯಾವಾಗ ಈ ಸುದ್ದಿ ಕೇಳ್ತೋ, ಜಗತ್ ರಕ್ಷಕನು ಹುಟ್ಟಿದ್ದಾನೆ, ಜಗದುದ್ಧಾರಕನು ಹುಟ್ಟಿದ್ದಾನೆ ಅನ್ನುವಂತ ಸುದ್ದಿ ಕೇಳಿದಂತ ಸಮಯದಲ್ಲಿ ಆಕೆ ಸಂತೋಷದಿಂದ ಒಂದು ವಿಷಯಗಳ ಸಂಗತಿಗಳನ್ನ ಹೇಳುವಂತ ತಾಯಿ ಆದ್ಲು. ವಯಸ್ಸಾದಂತ ವೃದ್ಧರೇ, ನೀವೆಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ನೀವು ಕರ್ತನನ್ನ ಕಾಣಬೇಕು. ಎಲ್ಲಿ? ಮಧ್ಯಾಕಾಶದಲ್ಲಿ. ಹಲ್ಲೆಲೂಯಾ. ಆ ತಾಯಿ ಯಾವ ರೀತಿಯಾಗಿ ಕ್ರಿಸ್ತನ ಕುರಿತಾಗಿ ಆರಾಧನೆ ಮಾಡಿದ್ಲು, ಅದೇ ರೀತಿಯಾಗಿ ವೃದ್ಧರೇ ನೀವೆಲ್ಲರೂ ಕೂಡ ಆರಾಧನೆ ಮಾಡಬೇಕು. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಯೆಶಾಯನ ಪ್ರವಾದನೆ ಗ್ರಂಥ
53ನೇ ಅಧ್ಯಾಯ. ಇವತ್ತಿನ ದಿವಸದ ಧ್ಯಾನದ ಅಂಶ, ನನ್ನ ಸ್ಥಾನದಲ್ಲಿ ಯೇಸು. ನಮ್ಮ ಸ್ಥಾನದಲ್ಲಿ ಯೇಸು. ಉತ್ತರ ಯಾರಾದ್ರು 4ರಿಂದ 6 ವಚನಗಳು ಯಾರಾದ್ರೂ ಕ್ವಿಕ್ಕಾಗಿ ಹೋದ್ರಿ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಆತನು ಹೊತ್ತವರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟತನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನ ಅನುಭವಿಸಿದನು. ಆತನ ಪಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನ ಯೆಹೋವನು ಆತನ ಮೇಲೆ ಹಾಕಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಸರಿ. ನಿಮ್ಮೆಲ್ಲರ ನೆನಸರಿ ಚೆನ್ನಾಗಿರಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ನೀವು ನಿದ್ದೆ ಮಾಡಕೈತ್ರಿ, ನಿದ್ದೆ ಮಾಡ್ರಿ ಎದ್ದಳಕಾಗ್ತ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡಿ ಅಂತೇಳಿ ಹೇಳಿದ್ನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲರ್ಟ್ ಆಗಿರಿ. ವಾಕ್ಯ ಸಂದೇಶ ಕಡೆಗೆ ನೇರವಾಗಿ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 53ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನು ಪ್ರವಾದಿಸ್ತಾ ಇದ್ದಾನೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು, ಆತನು ಹೊತ್ತವರೆಯೂ ನಮ್ಮ ಸಂಕಟವೇ ಹೌದು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅವತರಿಸಿ ಹುಟ್ಟಿ ಬರುವಂಥದ್ದು ನಮ್ಮೆಲ್ಲರಿಗೆ ಸಂತೋಷದ ಶುಭ ಸುವಾರ್ತೆಯಾದರೆ, ಆದರೆ ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬರ್ತಾ ಇದ್ದಾನಲ್ವಾ, ಆತನಿಗೆ ಅದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಹುಟ್ಟಿದ್ದು ಸಾಯುವುದಕ್ಕಾಗಿ. ಹಲ್ಲೆಲೂಯಾ. ಯೇಸು ಹುಟ್ಟಿದ್ದು ಪುನಃ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದೇಳುವುದಕ್ಕಾಗಿ. ಯೇಸು ಹುಟ್ಟಿದ್ದು ಅನೇಕ ಬಂದಿಖಾನೆಗಳಲ್ಲಿ ಇರ್ತಕ್ಕಂಥ ಜನರಿಗೆ ಬಿಡುಗಡೆ ಮಾಡುವುದಕ್ಕಾಗಿ, ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ, ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ, ಅನೇಕ ಕಡೆಗೆ ಸುವಾರ್ತೆ ಇಲ್ಲದಂತೆ ಎಲ್ಲಾ ಸ್ಥಳಗಳಿಗೆ ಸುವಾರ್ತೆಯನ್ನು ತಲುಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಏನು ಮಾಡಿದ ಅಂತ ಹೇಳ್ತಾ ಇದೆ ವಾಕ್ಯ. ಅವತರಿಸಿ ಬಂದ, ಆತನಿಗೆ ಹೆಸರುಗಳನ್ನ ಕೊಟ್ಟರು. ಇಗೋ, ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆ ಹೆಸರಿನ ಅರ್ಥ ದೇವರು ನಮ್ಮ ಸಂಗಡ ಕೂಡ ಇರಬೇಕೆಂಬುದಾಗಿ ಯೋಸೇಫನಿಗೆ ತಿಳಿಸಲ್ಪಡ್ತು. ಆ ಮಗುವಿಗೆ ಯೇಸು ಎಂಬುದಾಗಿ ನಾಮಕರಣ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇಮ್ಮಾನುವೇಲ್ ಅಂದ್ರೆ ಏನರ್ಥ? ಯಾವ ದೇವರು ಆದಾಮ ಅವಳು ತಪ್ಪು ಮಾಡಿದಾಗ ದೇವರು ಮನುಷ್ಯರಿಂದ ದೂರ ಹೋದಂತ ಸ್ಥಿತಿಯಲ್ಲಿದ್ದು, ಅದೇ ದೇವರು ಮನುಷ್ಯರ ಸಂಗಡ ಸದಾ ಕಾಲ ವಾಸ ಮಾಡುವುದಕ್ಕಾಗಿ, ಮನುಷ್ಯರ ಸಂಗಡ ಇರುವುದಕ್ಕಾಗಿ ಆತನು ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದ್ರೆ ಏನರ್ಥ ರೀ? ನಮ್ಮ ಸಂಗಡ ಇರುವುದಕ್ಕಾಗಿ, ನನ್ನ ಜೊತೆಗೆ ಇರುವುದಕ್ಕಾಗಿ, ನನ್ನಲ್ಲಿ ಇರುವುದಕ್ಕಾಗಿ, ಯಾವಾಗಲೂ ನಿತ್ಯ ನಿರಂತರ ನಮ್ಮ ಜೊತೆಗೆ ಇರುವುದಕ್ಕಾಗಿ ದೇವರು ಏನ್ ಮಾಡಿದಂತೆ ನರಾವತಾರಿಯಾಗಿ ಅವತರಿಸಿ ಬಂದ, ಇಮ್ಮಾನುವೇಲನಾಗಿ ಬಂದ. ಆತನು ಇಮ್ಮಾನುವೇಲನು ಮಾತ್ರವಲ್ಲ, ಆತನು ಯೇಸುವಾಗಿಯೂ ಕೂಡ ಬಂದ. ದೇವರ ವಾಕ್ಯ ಹೇಳ್ತದೆ ಯೇಸು ಅಂದ್ರೆ ಏನರ್ಥ ರೀ? ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದ್ರೆ ಆತನು ತನ್ನ ಜನರ ಎಲ್ಲಾ ಪಾಪದಿಂದ ಬಿಡಿಸುವಂತ ಆತನು. ಅದಕ್ಕಾಗಿ ಆತನು ಯೇಸು. ಯೇಸು ಅಂದ್ರೆ ಏನರ್ಥ? ಜೀಸಸ್ ಈಸ್ ಅ ಸೇವಿಯರ್. ಯೇಸು ಅಂದ್ರೆ ರಕ್ಷಕ. ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಸಹೋದರ ಸಹೋದರಿಯೇ, ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ರೋಗಕ್ಕಾಗಿ ಭಯಪಡಬೇಡ, ಅವಮಾನಕ್ಕಾಗಿ ಭಯಪಡಬೇಡ, ಚಿಂತೆಗಾಗಿ ಭಯಪಡಬೇಡ. ಯೇಸು ಹುಟ್ಟಿದ್ದಾನೆ ನನ್ನ ನಿನ್ನ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ, ನಿನ್ನ ದಂಡನೆಯನ್ನು ಅನುಭವಿಸುವುದಕ್ಕಾಗಿ, ನಮ್ಮೆಲ್ಲರ ನಿಮಿತ್ತವಾಗಿ ಯೇಸು ಸ್ವಾಮಿ ಅವತರಿಸಿ ಬಂದಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆತನಿಗೆ ಹೆಸರು ಇಮ್ಮಾನುವೇಲ್, ಆತನ ಹೆಸರು ಯೇಸು. ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ 9ನೇ 6ನೇ ವಚನದಲ್ಲಿ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರುಗಳ ಹೆಸರು. ನೋಡ್ರಿ ಎಷ್ಟು ದೊಡ್ಡ ಹೆಸರು ದೇವರು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ? ಆತನ ಹೆಸರು. ಪವಿತ್ರಾತ್ಮನ ಫಲವೇನೆಂದರೆ ಎಂಬುದಾಗಿ ಹೇಳುತ್ತೆ.
ಆತ್ಮನ ಫಲಗಳು ಅಲ್ಲ, ಆತ್ಮನ ಫಲ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ ಎನ್ನುವಂತ ಆ ಒಂದು 9 ಫಲ ಅಲ್ಲವು ಪವಿತ್ರಾತ್ಮನಿಂದ ನಮಗೆ ದೊರಕುವಂತ ಫಲಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ನಾಮಗಳಲ್ಲ, ಯೇಸು ಕ್ರಿಸ್ತನ ನಾಮ, ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಅವತರಿಸಿ ಬಂದಾಗ ಆತನ ನಾಮ, ಆತನ ಅದ್ಭುತ ಸ್ವರೂಪನು, ಆಲೋಚನಾಕರ್ತನಂತೆ, ಪರಾಕ್ರಮಿಯಾದಂತ ದೇವರಂತೆ ಹುಟ್ಟಿರ್ತಕ್ಕಂಥ ಮಗು. ಹೇಳ್ತಾ ಇದೆ ವಾಕ್ಯ ಏನಂತ ಹೇಳ್ರಿ, ಸ್ವರೂಪದಲ್ಲಿ ಅದ್ಭುತನಂತ. ಹಲ್ಲೆಲೂಯಾ. ಈಸ್ ಅ ವಂಡರ್ಫುಲ್ ಕೌನ್ಸಿಲರ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ಆತನು ಅದ್ಭುತವಾಗಿ ಹುಟ್ಟಿರ್ತಕ್ಕಂಥ ದೇವರು. ಯೇಸು ಕ್ರಿಸ್ತನು ಹುಟ್ಟಿದಾಗ ಆಕಾಶದಲ್ಲಿ ನಕ್ಷತ್ರ ಹುಟ್ಟಿತು, ಅದು ಅದ್ಭುತ. ಯೇಸು ಕ್ರಿಸ್ತನ ಕನ್ನಿಕೆ ಮರಿಯಲ್ಲಿ ಹುಟ್ಟಿದ, ಅದು ಅದ್ಭುತ. ಯೇಸು ಕ್ರಿಸ್ತನ ಜನ್ಮದಲ್ಲಿ, ಜನನದಲ್ಲಿ, ಆತನ ಒಂದು ಏನ್ ಹೇಳ್ತೀವಿ ಜೀವಿತದಲ್ಲಿ, ಆತನ ಒಂದು ಏನ್ ಹೇಳ್ತೀವಿ ಮರಣದಲ್ಲಿ ಮಚ್ಚೆ ಇಲ್ಲದೆ ಪಾಪವಿಲ್ಲದೆ ಆತ ಜೀವಿಸಿದ, ಅದು ಅದ್ಭುತ. ಹಲ್ಲೆಲೂಯಾ. ಆತನು ನಡೆದ ಕಡೆಗಳೆಲ್ಲ ಏನಾಯ್ತು, ಅದ್ಭುತಗಳು ನಡೆದವು. ಹಲ್ಲೆಲೂಯಾ. ಆತನು ಹೋದಂತ ಎಲ್ಲಾ ಮಾರ್ಗಗಳಲ್ಲಿ ದೇವರ ಶಕ್ತಿ ಏನಾಗಿತ್ತು, ಆ ಶಕ್ತಿಯನ್ನ ಜನರೆಲ್ಲರೂ ಸಂಪೂರ್ಣವಾಗಿ ಅವ್ರು ಏನ್ ಮಾಡಿದ್ರಂತೆ, ಅನುಭವಿಸಿದರು. ದಾವೀದನ ಕುಮಾರನೆಂಬುದಾಗಿ ಕರೆದರು, ಲೋಕರಕ್ಷಕನೇ ಎಂಬುದಾಗಿ ಆತನಿಗೆ ಹೆಸರನ್ನು ಕೊಟ್ಟರು, ದೇವರ ಕುಮಾರನೆಂಬುದಾಗಿ ಆತನಿಗೆ ಹೆಸರನ್ನು ಕೊಟ್ಟರು. ಆತನನ್ನು ಅನೇಕರು ಹುಡುಕಿಕೊಂಡು ಬಂದರು. ಪ್ರಿಯರೇ, ಕಾರಣ ಏನಂದ್ರೆ ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಇವತ್ತು ನನ್ನ ಜೀವಿತದಲ್ಲಿ ಯಾವ ವಿಷಯಗಳಲ್ಲಿ ಕೊರತೆ ಇದೆಯೋ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಮನುಷ್ಯರಿಗೋಸ್ಕರವಾಗಿ ಹುಟ್ಟಿರ್ತಕ್ಕಂತ ಮಗು. ಹಲ್ಲೆಲೂಯಾ. ಎಲ್ಲಾ ಜನಾಂಗಗಳಿಗೋಸ್ಕರವಾಗಿ ಹುಟ್ಟಿರ್ತಕ್ಕಂತ ಮಗು. ಈ ಭೂಲೋಕದಲ್ಲಿ ಎಲ್ಲಿ ಯಾವ ಜಾತಿ ಜನಾಂಗಗಳು ಈ ಭೂಲೋಕದ ಮೇಲೆ ವಾಸ ಮಾಡ್ತಾ ಇದ್ದಾರೋ ಆ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಅವತರಿಸಿ ಬಂದಿರತಕ್ಕಂಥ ಅವತಾರ ಪುರುಷನು ಯೇಸು. ಆತನು ಮಗುವಾಗಿ ಬಂದಿರುವ ಕಾರಣಕ್ಕಾಗಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗ. ಎಂತ ಮಗು ಅಂತದು, ಗಿಫ್ಟ್ ಆಫ್ ಅ ಗಾಡ್. ಹಲ್ಲೆಲೂಯಾ. ದೇವರು ಕೊಟ್ಟಿರುವಂತಹ ಬಹುಮಾನ. ಆ ವರದ ಮಗನು ನಮಗೆ ದೊರೆತನು. ಆಡಳಿತ ಅಂತೆ, ಇಡೀ ಲೋಕದ ಆಡಳಿತ ಯಾರ ಮೇಲೆ ಇರುತ್ತ್ರಿ, ಆತನ ಮೇಲೆ ಇರುತ್ತೆ. ಅಂತಹ ಮಗು ಪ್ರಿಯರದು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಈ ಕ್ರಿಸ್ಮಸ್ ಎನ್ನುವಂತ ಹಬ್ಬ ಒಂದು ಗ್ರಾಮದಲ್ಲಿ ಅಲ್ಲ, ಒಂದು ತಾಲೂಕಿನಲ್ಲಿ ಅಲ್ಲ, ಒಂದು ಜಿಲ್ಲೆಯಲ್ಲಿ ಅಲ್ಲ, ಒಂದು ರಾಜ್ಯದಲ್ಲಿ ಅಲ್ಲ, ಒಂದು ದೇಶದಲ್ಲಿ ಅಲ್ಲ, ಕೆಲವು ದೇಶಗಳಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಭೂಪಟದಲ್ಲಿರ್ತಕ್ಕಂಥ ಎಷ್ಟೆಷ್ಟು ದೇಶಗಳಿದಾವೋ ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಗಳವರೆಲ್ಲರೂ ಕೂಡ ಆಚರಿಸುವಂತ ಏಕೈಕ ಹಬ್ಬ ಪ್ರಿಯರೇ ಕ್ರಿಸ್ಮಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದ್ರೆ ನಮಗಾಗಿ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಅದ್ಭುತಗಳನ್ನ ಮಾಡುವುದಕ್ಕಾಗಿ, ಅತಿಶಯ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ದೇವಾದಿ ದೇವರು ಇಳಿದು ಬಂದಿದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರೇಯರ್ 4ನೇ ವಚನದಲ್ಲಿ ನಿಜವಾಗಿಯೂ, ಟ್ರೂಲಿ ಏನಂತ ಹೇಳ್ತಾ ಇದೆ ವಾಕ್ಯ, ಕಂಪ್ಲೀಟ್ ಆಗಿ ನಿಜವಾಗಿಯೂ ಕೂಡ ಆತನು ನಮ್ಮ ಸಂಕಷ್ಟಗಳನ್ನ ತೆಗೆದುಕೊಂಡನೆಂಬುದಾಗಿ. ಹುಟ್ಟಿರ್ತಕ್ಕಂಥ ಮಗು ಏನ್ ಮಾಡ್ತಾ ಇದ್ರಿ, ನಮ್ಮ ಸ್ಥಾನದಲ್ಲಿ ನಮ್ಮ ಸಂಕಷ್ಟಗಳೆಲ್ಲವನ್ನ ಏನ್ ಮಾಡ್ತಾ ಇದೆ ಆ ಮಗು ಒತ್ತುಕೊಳ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ನೋಡ್ರಿ, ನಾವು ನೋಡ್ತಾ ಇದ್ದೇವೆ, ಆತನು ಹೋಗುವಾಗ ಒಬ್ಬ ತಾಯಿ ಬಹಳ ರೋಗ ಪೀಡಿತಳಾಗಿ, ಬಹಳ ದುಃಖಕ್ರಾಂತಳಾಗಿ, ಮನೆಯವರೆಲ್ಲರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಕುಗ್ಗಿದವಳಾಗಿ, ನೊಂದವಳಾಗಿ, ಬಾಲಹೀನಳಾಗಿ, ಏಕಾಂಗಿಯಾಗಿ ಆತನ ವಿಷಯವನ್ನ ಕೇಳಿ ಆತನ ಸಮೀಪಕ್ಕೆ ಆಕೆ ಹುಡುಕಿಕೊಂಡು ಬಂದು ಪ್ರೇಯರ್. ಹಲ್ಲೆಲೂಯಾ. ಆತನಲ್ಲಿ ಶಕ್ತಿ, ಆತನಲ್ಲಿ ಬಲ, ಆತನಲ್ಲಿ ಇರ್ತಕ್ಕಂಥ ಅದ್ಭುತ. ಆ ತಾಯಿ ಸಡನ್ ಆಗಿ ಹಿಂದಿನಿಂದ ಹೋಗಿ ಆತನ ಕೊನೆಯ ಅಂಗಿ ಅಂಚಿನ ಮುಡ್ತಾ ಇದ್ದಾಳೆ ಪ್ರೇಯರ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಆಕೆ ನಂಬಿಕೆಯಿಂದ, ಅಯ್ಯೋ ಎಷ್ಟೋ ವೈದ್ಯರುಗಳ ಬಳಿಗೆ ಹೋದೆ, ಎಷ್ಟೋ ವೈದ್ಯರುಗಳ ಬಳಿಗೆ ಎಷ್ಟೋ ಹಣವನ್ನ ಖರ್ಚು ಮಾಡಿದೆ, ಯಾರು ಕೂಡ ನನ್ನ ರೋಗವನ್ನ ಸ್ವಸ್ಥ ಮಾಡಲಿಲ್ಲ. ನನ್ನ ರೋಗ ದಿನಕ್ಕಿಷ್ಟು ಉಲ್ಬಣ ಹೆಚ್ಚಾಗುತ್ತಾ ಬಂತೆ ಹೊರತಾಗಿ ಕಡಿಮೆ ಆಗಲಿಲ್ಲ. ವೈದ್ಯನಾಗಿರುವಂತ ಲೂಕನೇ ಬರೆದಿದ್ದಾನೆ, ಮಾರ್ಕನೇ ಬರೆದಿದ್ದಾನೆ, ಮತ್ತಾಯನೇ ಬರೆದಿದ್ದಾನೆ. ಆ ರೋಗ ಪೀಡಿತಳಾಗಿರ್ತಕ್ಕಂಥ ಆ ತಾಯಿ ಯಾವಾಗ ಯೇಸುವಿನ ಬಳಿಗೆ ಬಂದು, ಯೇಸುವಿನಲ್ಲಿ ಇರ್ತಕ್ಕಂಥ ಆರೋಗ್ಯ ಯಾರ ಒಳಗಡೆ ಬಂತು, ಈ ತಾಯಿ ಒಳಗಡೆ ಬಂತು. ಈ ತಾಯಿಯಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟ ಯಾರು ಹೊತ್ತುಕೊಂಡ್ರಿ, ಯೇಸು ಕ್ರಿಸ್ತನ ಹೊತ್ತುಕೊಂಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದ್ರೆ ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದ ನಮ್ಮ ಸಂಕಷ್ಟಗಳನ್ನು ಆತನು ಏನ್ ಮಾಡಿದಂತೆ
ತೆಗೆದುಕೊಂಡ ಆತನು ನಮ್ಮ ಹೊರೆಗಳನ್ನೆಲ್ಲ ಹೊತ್ತುಕೊಂಡು, ಅದಕ್ಕಾಗಿ ಆತ ಕರೆದ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಿಮಗೆ ವಿಶ್ರಾಂತಿ ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂತ ಹೇಳಿ ನೀವು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಓಡಾಡಿದಿರೇನು, ಆದ್ರೆ ನಿಜವಾದಂತ ವಿಶ್ರಾಂತಿ ನನ್ನ ಹೊರತಾಗಿ ನಿಮಗೆ ಲೋಕದಲ್ಲಿ ಎಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಾರವನ್ನ, ನಿಮ್ಮ ಸಂಕಷ್ಟಗಳನ್ನ, ನಿಮ್ಮ ಅವಮಾನಗಳನ್ನ ನಾನು ಮಾತ್ರ ಹೊತ್ತುಕೊಳ್ಳುವಂತ ಆತನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಸೂಟಿಯಾಗಿ ನಮಗೆ ತಿಳಿಸ್ತಾ ಇದೆ ಪ್ರೇರ. ಅದಕ್ಕಾಗಿ ನನ್ನ ಸ್ಥಾನದಲ್ಲಿ, ನಿನ್ನ ಸ್ಥಾನದಲ್ಲಿ ದೇವರು ಆತನು ನಿನ್ನ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ, ನಿನ್ನ ಸಂಕಷ್ಟಗಳನ್ನ ಆತನು ಅನುಭವಿಸುವುದಕ್ಕಾಗಿ, ಹೊರೆಯನ್ನ ಒತ್ತುಕೊಳ್ಳುವುದಕ್ಕಾಗಿ, ಸಂಕಟವನ್ನ ಒತ್ತುಕೊಳ್ಳುವುದಕ್ಕಾಗಿ, ಪೆಟ್ಟು ತಿನ್ನಲಿಕ್ಕೆ ಕುಗ್ಗಿಸಲ್ಪಟ್ಟಂತ ಸ್ಥಿತಿಯಲ್ಲಿ ಇರುವುದಕ್ಕಾಗಿ, ಬಾಧಿತನಾದಂತ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಆ ಮಗು ಹುಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅನ್ಕೊಂತೀನಿ 12ನೇ ಅಧ್ಯಾಯ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ, ಆತನು ಮುಂದೆ ಇಟ್ಟಿರ್ತಕ್ಕಂತ ಸಂತೋಷಕ್ಕೋಸ್ಕರವಾಗಿ ಅವಮಾನವನ್ನ ಆತನು ಏನ್ ಮಾಡಿದಂತೆ ಸಹಿಸಿಕೊಂಡನು ಎಂಬುದಾಗಿ ನೋಡೋಣ. 2ನೇ ಅಂಶ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನಿಗೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಅಲಕ್ಷ್ಯಕ್ಕೆ ಒಳಗಾದಂತ ಸ್ಥಿತಿಯಲ್ಲಿದ್ದಾಗಲೂ ಕೂಡ, ಆತನ ಮೇಲೆ ಶಿಕ್ಷೆ ಬಂದಾಗಲೂ ಕೂಡ ಆ ಶಿಕ್ಷೆಯ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಯಾವುದ್ರ ಕಡೆಗೆ? ಶಿಲುಬೆಯ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಂಪೂರ್ಣವಾಗಿ ಆತನು ಆ ಶಿಕ್ಷೆ ಎಲ್ಲವನ್ನ ಆತನ ಏನ್ ಮಾಡ್ತಾ ಇದ್ದಾನಂತೆ ಭರಿಸಿಕೊಳ್ತಾ ಇದ್ದಾನೆ. ನಮ್ಮ ಸಂಕಟವನ್ನೆಲ್ಲ ಆತನ ಏನ್ ಮಾಡ್ತಾ ಇದ್ದಾನೆ ಒತ್ತುಕೊಳ್ತಾ ಇದ್ದಾನೆ. ಆತನು ಬಾಧಿಸಲ್ಪಟ್ರು, ಪೆಟ್ಟು ತಿಂದಂತ ಸ್ಥಿತಿಯಲ್ಲಿದ್ರು, ಕುಗ್ಗಿಸಲ್ಪಟ್ರು ಕೂಡ ಆತನು ಅವೆಲ್ಲವುಗಳನ್ನ ನಮ್ಮೆಲ್ಲರಿಗೋಸ್ಕರವಾಗಿ ಸಹಿಸಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಆ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ನೀವು ಓದ್ತೀರಾ? 10ನೇ ವಚನ, ಈತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು ಎಂಬುದಾಗಿ, ನನ್ನ ಸಂಕಲ್ಪವು ಈತನ ಕೈಯಿಂದ ನೆರವೇರುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನಿಗೆ ಗೊತ್ತು, ಪುನಃ ನಾನು ಮರಣವನ್ನ ಮರಣಿಸಿ ಕಷ್ಟಗಳೆಲ್ಲ ಒತ್ಕೊಂಡದಾದ ಮೇಲೆ ನಾನು ಪುನಃ ಎದ್ದು ಬರ್ತೇನೆ. ಎದ್ದು ಬಂದಿದಾದ ಮೇಲೆ ನನ್ನ ಮಕ್ಕಳಾಗಿ ಕೆಲವರು ಆಗಲಿಕ್ಕಿದ್ದಾರೆ. ಇಡೀ ಪ್ರಪಂಚ ನನ್ನನ್ನ ಫಾಲೋ ಮಾಡ್ಲಿಕ್ಕಿದೆ, ಎಲ್ಲಾ ಮನುಷ್ಯ ಜಾತಿ ಜನಾಂಗಗಳವರು ನನ್ನನ್ನ ಹಿಂಬಾಲಿಸ್ಲಿಕ್ಕಿದ್ದಾರೆ ಎಂಬುದಾಗಿ ನೆನೆಸಿ ಆತನಂತೆ ಏನ್ ಮಾಡಿದೆ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಪ್ರಾಯಶ್ಚಿತ್ತ ಯಜ್ಞವಾದ ಮೇಲೆ ಏನ್ರಿ? ಸಂತಾನವನ್ನು ನೋಡ್ತಾನೆ. ಅದರ ಸಲುವಾಗಿ ನಮ್ಮನ್ನ ಏನಂತ ಕರಿತೀವಿ ನಾವು? ದೇವರ ಮಕ್ಕಳು. ಹಲ್ಲೆಲೂಯಾ, ನಾವೇನಾಗಿದ್ದೇವೆ? ದೇವರ ಮಕ್ಕಳು. 1ನೇ ಅಧ್ಯಾಯ 12ನೇ ವಚನ, ಯೋಹಾನ ಬರೆದ ಸುವಾರ್ತೆ ನೀವು ನೋಡುವಾಗ, ಯಾರ್ಯಾರು ಆತನನ್ನ ಅಂಗೀಕರಿಸಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವು ದೇವರ ಸಂತಾನ. ಹಲ್ಲೆಲೂಯಾ, ನಾವು ಮನುಷ್ಯರ ಸಂತಾನವಲ್ಲ, ನಾವು ಯಾರ ಸಂತಾನವಾಗಿದ್ದೇವೆ ಪ್ರಿಯರೇ? ದೇವರ ಸಂತಾನ, ದೇವಾದಿ ದೇವರ ಸಂತಾನವಾಗಿ ನಾವು ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಮೊದಲನೇದಾಗಿ ಆ ಮಗು ನಮ್ಮ ಸಂಕಷ್ಟಗಳನ್ನ ತೆಗೆದುಕೊಳ್ತಾ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮಗು ನಮ್ಮ ಅಪರಾಧಗಳಿಗೋಸ್ಕರವಾಗಿ ಆ ಮಗು ಜಜ್ಜಲ್ಪಡ್ತು. ದಂಡನೆಯನ್ನ, ಪನಿಷ್ಮೆಂಟ್ ಅನ್ನ ಆ ಮಗು ಏನ್ ಮಾಡ್ತಂತೆ ಅನುಭವಿಸ್ತು ಪ್ರಿಯರೇ. ಹಲ್ಲೆಲೂಯಾ, ಯೇಸು ಈ ಲೋಕಕ್ಕೆ ಹುಟ್ಟಿ ಬಂದಿರುವಂತದ್ದು ಶುಭ ಸಮಾಚಾರ. ಕಾರಣ ಏನಂತಂದ್ರೆ ನಮ್ಮ ಹೊರೆಯೆಲ್ಲವನ್ನು ಆತನು ಹೊತ್ತುಕೊಂಡಿರುವಂತದ್ದು ಮಾತ್ರವಲ್ಲ, ನಮಗೆ ಬರುವಂತ ಎಲ್ಲಾ ಶಿಕ್ಷೆಯನ್ನ, ಪನಿಷ್ಮೆಂಟ್ ಅನ್ನ ದೇವರು ಏನ್ ಮಾಡಿದ? ತಾನು ಹೊತ್ತುಕೊಂಡ ಪ್ರಿಯರೇ. ಮಕ್ಕಳೇ, ನೀವಲ್ಲ, ನಿಮ್ಮ ಹೊರೆಯೆಲ್ಲವನ್ನು ನಾನು ಹೊತ್ಕೊಳ್ತೀನಿ. ಆದಾಮವ್ವ ನೀವಲ್ಲ, ನಿಮ್ಮ ಪರವಾಗಿ ನೀವು ನಿಮ್ಮ ಆಲೋಚನೆಯಿಂದ ಅಂಜೂರದ ಏನಂತ ಹೇಳ್ತೀವಿ, ಮರದ ಎಲೆಗಳನ್ನು ನೀವು ತೊಟ್ಟುಕೊಂಡಿದ್ರಿ, ಅದು ಸ್ವಲ್ಪ ಹೊತ್ತಿಗೆ ಬಾಡುತ್ತೆ, ಆದರೆ ನಾನು ನಿಮಗೆ ಅಂಗಿಯನ್ನು ತೊಡಿಸ್ತೇನೆ. ಏನ್ ಮಾಡಿದ? ಚರ್ಮದ ಅಂಗಿಯನ್ನು ಆತ ತೊಡಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಆ ಸಮಯದಲ್ಲಿ ದೇವರಂತೆ ಆತನು, ನೀವು ಭಯಪಡಬೇಡ್ರಿ, ನೀವು ಹೆದರಬೇಡ್ರಿ, ಇಲ್ಲಿವರೆಗೆ ಯಾವ ದಂಡನೆಯನ್ನು ನೀವು ಅನುಭವಿಸ್ತಾ ಇದ್ರು, ಇಲ್ಲಿವರೆಗೆ ಯಾವ ಒಂದು ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ರು, ನಿಮ್ಮ ಒಂದು ಬಲಹೀನತೆಗಳು ಏನಾಗಿದ್ವು, ಜಜ್ಜಲ್ಪಟ್ಟಂತ ಸ್ಥಿತಿಯಲ್ಲಿ ನೀವು ಏನಿದ್ರು, ಆ ಒಂದು
ಹೆದರುವಿಕೆ ಏನಿತ್ತು ಅದೆಲ್ಲವನ್ನ ನಾನು ತೆಗೆದುಕೊಡುತ್ತೇನೆ. ನೀವು ಭಯ ಪಡೋದಕ್ಕೆ ಹೋಗ್ಬೇಡ್ರಿ. ಕಾರಣ ಏನಂತಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಮಾಡಿದ ಎಲ್ಲ ಅಪರಾಧ ಕೃತ್ಯಗಳಿಗೋಸ್ಕರವಾಗಿ ದಂಡನೆಯನ್ನ, ನಿನ್ನ ದಂಡನೆ, ಎಲ್ಲರ ದಂಡನವನ್ನ, ಲೋಕದ ಎಲ್ಲಾ ದಂಡನೆಯನ್ನ ಯೇಸು ಕ್ರಿಸ್ತನು ಏನ್ ಮಾಡಿದರೆ ತನ್ನ ಮೇಲೆ ಆತ ಹೊತ್ತುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಮ್ಮ ವೇದಗಳಲ್ಲಿ ನಾವು ನೋಡುವಾಗ, ವೇದಗಳಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತೆ, ಯಜ್ಞದ ಪಶು ಅಂದ್ರೆ ಎಲ್ಲಾ ಮನುಷ್ಯರ ಪಾಪಗಳು ಪರಿಹಾರ ಆಗಬೇಕಾದ್ರೆ ನೀವು ದೇವ್ರು ಮಾಡ್ತೀನಿ ಅಂತ ಹೇಳಿ ನೀವು ಹೋಳಿಗೆ ಊಟ ಮಾಡ್ತೀರಾ? ದೇವ್ರು ಮಾಡ್ರಿ. ಕೆಲವೊಬ್ರು ಯಾರಾದ್ರೂ ಬಂದಿದ್ರಿ, ಏನ್ ಮಾಡ್ತೀರಿ ನೀವು? ಹಲ್ಲೆಲೂಯಾ. ರಕ್ತ ಸುರಿಸಲ್ಪಡಬೇಕು, ಪಾಪ ವಿಮೋಚನೆ ಆಗಬೇಕು. ಎತ್ತುಗಳ ರಕ್ತವಲ್ಲ, ಕೋಣದ ರಕ್ತ ಅಲ್ಲ, ಪಕ್ಷಿಗಳ ರಕ್ತ ಅಲ್ಲ, ಕುರಿಗಳ ರಕ್ತ ಅಲ್ಲ. ಯಾರ ರಕ್ತ ಸುರಿಸಲ್ಪಡಬೇಕು? ಸೃಷ್ಟಿಕರ್ತನಾದಂಥ ದೇವರ ಅವತಾರಿಯಾಗಿ ಬಂದಿರ್ತಾನಲ್ವಾ, ಆತನ ರಕ್ತ ಸುರಿಸಲ್ಪಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನಿಗಿರ್ತಕ್ಕಂಥ ಲಕ್ಷಣಗಳ ಕುರಿತಾಗಿ ವೇದಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾವೆ ಪ್ರಿಯರೇ. ಮಚ್ಚೆ ಇಲ್ಲದಂತ ಮೇಕೆ ಬೇಕು. ಏನ್ ಬೇಕಂತೆ? ಮಚ್ಚೆ ಇಲ್ಲದ ಮೇಕಂದ್ರೆ ಪರಿಶುದ್ಧನಾಗಿರುವಂತ ಯೇಸು. ಹಲ್ಲೆಲೂಯಾ. ಏನ್ರಿ? ಆತನಲ್ಲಿ ಜನ್ಮ ಪಾಪವಿಲ್ಲ, ಕರ್ಮ ಪಾಪವಿಲ್ಲ, ನಡತೆಯಲ್ಲಿ ಪಾಪವಿಲ್ಲ, ಮಾತಿನಲ್ಲಿ ಪಾಪವಿಲ್ಲ, ನೋಟದಲ್ಲಿ ಪಾಪವಿಲ್ಲ. ಎಲ್ಲಿಯೂ ಕೂಡ ಒಂದು ಚಿಕ್ಕ ಮಚ್ಚೆ ಇರಲಾರದ ಹಾಗೆ ಆತನು ಜೀವಿಸಿದ. ಅದರ ಸಲುವಾಗಿ ನಾವು ನೋಡ್ತೀವಿ, ಯಾರ್ರೀ? ಮಹಾತ್ಮ ಗಾಂಧೀಜಿಯವರು ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಏನಂದ್ರೆ, ಜೀಸಸ್ ಈಸ್ ದ ಓನ್ಲಿ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಈಸ್ ಆನ್ ದ ಅರ್ತ್. ಅಂದ್ರೆ ಯೇಸು ಕ್ರಿಸ್ತನು ಒಬ್ಬಾತನು ಮಾತ್ರ ಈ ಲೋಕದಲ್ಲಿ ಇರ್ತಕ್ಕಂಥ ಪರ್ಫೆಕ್ಟ್ ಮನುಷ್ಯನು, ಪರಿಪೂರ್ಣ ಮನುಷ್ಯನು. ಎಂತ ಮನುಷ್ಯ ಅಂತೆ? ಪರಿಪೂರ್ಣ ಮನುಷ್ಯ. ಗಾಂಧೀಜಿಯವರು ಹೇಳ್ತಾರೆ ಪ್ರಿಯರೇ, 1885ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅವರು ಹೇಳಿದಂತ ಮಾತು ಪ್ರಿಯರೇ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿಯವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಆತನಲ್ಲಿ ಪಾಪವಿಲ್ಲ, ಮಚ್ಚೆ ಇಲ್ಲದಂತ ಮೇಕೆ ಬೇಕು. ನಾವು ವೇದಗಳು ನೋಡ್ತಾ ಇದ್ದೇವೆ, ಅದರ ತಲೆಗೆ ಜಾಲಿ ಮುಳ್ಳನ್ನು ಸುತ್ತಬೇಕು. ಯಾವ ಮೇಕೆಯನ್ನ ಯಜ್ಞ ಮಾಡುವುದಕ್ಕಾಗಿ ಸೆಲೆಕ್ಟ್ ಮಾಡಿದರೋ ಆ ಒಂದು ಮೇಕೆಗೆ ಜಾಲಿ ಮರವನ್ನು ಸುತ್ತಬೇಕು. ಈ ಲೋಕದಲ್ಲಿ ದೇವರುಗಳು ಎಂಬುದಾಗಿ ಆಡಂಬರವಾಗಿ ಕರೆಸಿಕೊಳ್ಳುವಂತ ಮನುಷ್ಯರ ಮೂಲಕವಾಗಿ ಯಾವ ದೇವರುಗಳು ಎಂಬುದಾಗಿ ಕರೆಸಿಕೊಳ್ತಾ ಇದ್ರು, ಕಲ್ಪನೆಯ ಮೂಲಕವಾಗಿ, ಕವನಗಳ ಮೂಲಕವಾಗಿ, ಕಾವ್ಯಗಳ ಮೂಲಕವಾಗಿ ದೇವರ ಅವತಾರವನ್ನ ಕೆಲವೊಂದು ಏನಂತ ಹೇಳ್ತೀವಿ ಕಲ್ಪನೆಯ ಮೂಲಕವಾಗಿ ಹೇಳಿದಂತ ದೇವರುಗಳಲ್ಲಿ ಯಾರಾದ್ರೂ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಕೊಂಡಿದ್ದಾರಾ? ಯಾರು ಇಟ್ಕೊಂಡಿದ್ದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಮಾತ್ರ, ಆತನ ತಲೆಗೆ ಏನಿದೆ? ಮುಳ್ಳಿನ ಕಿರೀಟ ಇದೆ. ಹಲ್ಲೆಲೂಯಾ. ಮುಳ್ಳು ನಾವು ಕಿರೀಟ ಅಂತ ಹೇಳಿ ಅನ್ನಲ್ಲ, ನಾವೇನಂತ ಅದಕ್ಕೆ ಮುಳ್ಳು ಅಂತೀವಿ. ಆದ್ರೆ ಆತನು ಅದನ್ನ ಮುಳ್ಳಿನ ಕಿರೀಟವಾಗಿ ಆತನ ಏನ್ ಮಾಡಿದ? ನಮ್ಮ ಸ್ಥಾನವನ್ನು ಆತ ಹೊತ್ತುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಮಚ್ಚೆ ಇಲ್ಲದ ಮೇಕೆ ಬೇಕು. ಎರಡನೇದಾಗಿ ಅದರ ತಲೆಗೆ ಜಾಲಿ ಮುಳ್ಳನ್ನು ಸುತ್ತಬೇಕು. ಮೂರನೇದಾಗಿ ಅದನ್ನ ಜಾಲಿ ಮರದ ಯಜ್ಞ ಸ್ತೂಪಕ್ಕೆ ಕಟ್ಟಬೇಕು. ಮೇಕೆ ಹೊಡ್ಕೊಂಡು ಬಂದು ಅದಕ್ಕೆ ಜಾಲಿ ಮರವನ್ನು ತಲೆಗೆ ಸುತ್ತಿದ ಮೇಲೆ ಅದನ್ನ ಏನ್ ಮಾಡ್ಬೇಕು? ಒಂದು ಸ್ತೂಪಕ್ಕೆ ಕಟ್ಟಬೇಕು. ಅಂದ್ರೆ ಏನ್ ಮಾಡ್ಬೇಕ್ರಿ? ಎಲ್ಲಿ ಪಶುವನ್ನ ಒದಿಸ್ತೀವಲ್ಲ ಅದಕ್ಕೆ ಕಟ್ಟಬೇಕ ಮೇಕೆ. ಹಲ್ಲೆಲೂಯಾ. ಕಟ್ಟಿದಾದ್ಮೇಲೆ ಏನ್ ಮಾಡ್ತಾರೆ? ಆ ಸ್ತೂಪಕ್ಕೆ ಏನ್ ಮಾಡ್ತಾರೆ ಅವರು? ಕಟ್ಟಿದಾದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ? ಅದನ್ನ ಒದಿಸ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ಜಾಲಿ ಮರ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆ ಎನ್ನುವಂತ ಮರಕ್ಕೆ ಯೇಸು ಕ್ರಿಸ್ತನನ್ನ ಏನ್ ಮಾಡಿದ್ರಿ? ಕಟ್ಟಿದ್ರು ಪ್ರಿಯರೇ. ಮಳೆಗಳ ಮೂಲಕವಾಗಿ ಆತನನ್ನ ಹೊಡೆದ್ರು. ಮತ್ತೆ ಅಷ್ಟು ಮಾತ್ರವಲ್ಲದೆ ಅದರ 4 ಕಾಲಗಳಲ್ಲಿ ರಕ್ತ ಸುರಿಯುವವರೆಗೆ ಹೊಡಿಬೇಕಂತ. ಯಾವೊಂದು ಮೇಕೆಯನ್ನು ಸೆಲೆಕ್ಟ್ ಮಾಡಿರ್ತಾರೋ ರಕ್ತ ಸುರಿಯುವವರೆಗೆ ಹೊಡಿಬೇಕು. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಒಂದು ಕಡಿಮೆ 39 ಚಡಿಗೇಟುಗಳಿಂದ ಆತನನ್ನ ಹೊಡೆದ್ರು ಪ್ರಿಯರೇ. ಆತನ ದೇಹದಿಂದ ಕೊನೆಯ ರಕ್ತದ ಹನಿ ಕೂಡ ಹೊರಗಡೆ ಬಂತದ. ರಕ್ತ, ನೀರು ಕೂಡ ಇರಲಾರ್ದಾಗ ನೀರೆಲ್ಲವೂ ಕೂಡ ಆತನ ಸಂಪೂರ್ಣವಾಗಿ ಏನ್ ಮಾಡಿದ? ನಮಗೋಸ್ಕರವಾಗಿ ದಾರಿ ಎರೆದ ಪ್ರಿಯರೇ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಮೇಕೆಗೆ ಒಂದು ವಸ್ತ್ರವನ್ನು ಒದಿಸಿರ್ತಾರೆ. ಆ ಮೇಕೆಗೆ ಒದಿಸಿದ ವಸ್ತ್ರಗಳನ್ನ 4 ಋತ್ವಿಕರು, ಅಂದ್ರೆ ಯಾರು ಯಜ್ಞ ಮಾಡೋದಕ್ಕೆ ಬಂದಿರ್ತಾರಲ್ವಾ, ಆ 4 ಋತ್ವಿಕರು ಅವ್ರು ಏನ್ ಮಾಡ್ಬೇಕಂತೆ? ಹಂಚಿಕೊಳ್ಬೇಕು. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕುವಂತ ಸಮಯದಲ್ಲಿ 4 ಜನ ಸೈನಿಕರು ಏನ್ ಮಾಡಿದ್ರಂತೆ? ಆತನ ಬಟ್ಟೆಗಳನ್ನ ಏನ್ ಮಾಡಿದ್ರಂತೆ? ಹಂಚಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಅದರ ಎಲುಬುಗಳಲ್ಲಿ ಒಂದನ್ನು ಮುರಿಬಾರದು. ಯಾವುದನ್ನು ಯಜ್ಞ ಮಾಡ್ಲಿಕ್ಕೆ ಸೆಲೆಕ್ಟ್ ಮಾಡಿದರೋ ಮೇಕೆಯನ್ನ, ಅದರ ಎಲುಬುಗಳಲ್ಲಿ ಒಂದನ್ನು ಕೂಡ ಮುರಿಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಬೇಗನೆ ಸತ್ತು ಹೋಗಿರ್ತಕ್ಕಂಥ ವಿಷಯವನ್ನ ಪೊಂತ್ಯ ಪಿಲಾತನು ಕೇಳಿ ಇಷ್ಟು ಬೇಗ ಆತನು ಮರಣಿಸಿದನ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಏನಂತ ಹೇಳ್ತಾ ಇದ್ದೇವ್ರಿ? ಕಾಲದ ಒಳಗಡೆ ಅವತರಿಸಿ ಬಂದಂತ ದೇವರಾಗಿದ್ದ. ಹಲ್ಲೆಲೂಯಾ. ನೋಡ್ರಿ, ಆತನ ಇನ್ಫ್ಯಾಂಟ್ ಏನಂತ ಹೇಳ್ತೀವಿ, ಮಗುವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಕಾಲದ ಒಳಗಡೆ ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂದ್ರಿ?
ಅಂತ್ಯವಿಲ್ಲದ ದೇವರು, ಆತನು ಅಂತ್ಯವಾಗುವಂತ ಲೋಕದ ಒಳಗಡೆ ಆತನು ಬಂದಿದ್ದಾನೆ. ಕಾಲಕ್ಕೆ ಪರಿಣಿತನಾಗಿ ಆತನು ಬಂದಿದ್ದಾನೆ. ಪ್ರೇರ ಹಲ್ಲೆಲೂಯಾ. ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನ ಈ ಲೋಕಕ್ಕೆ ಬಂದಾಗ ಆತನ ಎಲುಬುಗಳಲ್ಲಿ ಒಂದನ್ನು ಕೂಡ ಏನ್ ಮಾಡಲಿಲ್ಲಂತೆ, ಮುರಿಯಲಿಲ್ಲ. ಹಲ್ಲೆಲೂಯಾ. ಇಷ್ಟು ಬೇಗ ಸತ್ನ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಪೊಂತ್ಯ ಪಿಲಾತನೇ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಆಯ್ತು, ಆತನನ್ನ ಸಮಾಧಿ ಮಾಡ್ರಿ ಎಂಬುದಾಗಿ ಅಲ್ಲಿ ಇರ್ತಕ್ಕಂಥ ಶ್ರೀಮಂತನಾಗಿರ್ತಕ್ಕಂಥ ಯೋಸೇಫನ್ ಎನ್ನುವಂತ ವ್ಯಕ್ತಿ ಬಂದು ಏನ್ ಮಾಡಿದ, ಆತನ ದೇಹವನ್ನು ತೆಗೆದುಕೊಂಡು ಹೋಗಿರುವಂತ ವಿಷಯ ನಮಗೆ ಗೊತ್ತಿರ್ತಕ್ಕಂಥದ್ದೇ ಪ್ರೇರೆ. ಮತ್ತೆ ನೋಡ್ತಾ ಇದ್ದೇವೆ, ಮೇಕೆಗೆ ಸೋಮರಸವನ್ನ ಕುಡಿಸಬೇಕು. ಸೋಮರಸದಲ್ಲಿ ಮಧ್ಯ, ಯೇಸು ಕ್ರಿಸ್ತನು ಸಾಯುವಂತ ಸಮಯದಲ್ಲಿ ಆತನಿಗೆ ಏನ್ ಮಾಡಿದ್ರಂತೆ, ಉಳಿತ ದ್ರಾಕ್ಷಾರಸವನ್ನ ಕೊಟ್ಟು, ಮತ್ತೆ ನಾವು ನೋಡ್ತಾ ಇದ್ದೇವೆ, ಅದನ್ನು ಒಲಿಸಿದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕಂತೆ. ಏನ್ ಮಾಡ್ಬೇಕ್ರಿ, ಪ್ರಾಣ ಪ್ರತಿಷ್ಠೆ. ಅದು ಸತ್ತು ಹೋದಂತ ಮೇಲೆ ಮತ್ತೆ ಅದು ಏನಾಗ್ಬೇಕು, ಜೀವಿತವಾಗಿ ಎದ್ದೇಳಬೇಕು. ಏನಾಗ್ಬೇಕಂತದ್ದು, ಎದ್ದೇಳ್ಬೇಕು. ಆ ಎದ್ದೇಳಾರ್ದಂಗಿದ್ರೆ ಅದು ಮತ್ತೆ ಏನಲ್ಲ, ನಿಜವಾದಂತ ಯಜ್ಞ ಅಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇವೆಲ್ಲ ಕೂಡ ವೇದಗಳಲ್ಲಿರುವಂಥದ್ದು. ಯಜುರ್ವೇದದಲ್ಲಿ, ಋಗ್ವೇದದಲ್ಲಿ, ಶತಪಥ ಬ್ರಾಹ್ಮಣದಲ್ಲಿ ಇರ್ತಕ್ಕಂತಹ ಶ್ಲೋಕಗಳು ಪ್ರೇರೆ. ಆ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನ್ರಿ, ಸತ್ತು ಹೋಗಿರ್ತಕ್ಕಂತಹ ಮೇಕೆ, ಅದೆಲ್ಲ ಒಡೆದಾದ್ಮೇಲೆ ಸತ್ತು ಹೋಗಿರ್ತಕ್ಕಂಥ ಮೇಕೆ ಪುನಃ ಅದೇನಾಗ್ಬೇಕು, ಎದ್ದೇಳಬೇಕು. ಅದೇ ರೀತಿಯಾಗಿ ಆತನು ಇಷ್ಟೆಲ್ಲ ಶ್ರಮೆಗಳನ್ನು ಅನುಭವಿಸಿದಾದ ಮೇಲೆ, ಆತನು ಸತ್ತು ಹೋದ ಮೇಲೆ 3ನೇ ದಿವಸದಲ್ಲಿ ಆತನ ಪ್ರಾಣ ಪ್ರತಿಷ್ಠೆ ಆಯಿತು ಪ್ರಿಯರೇ. ಹಗಲು ಆತನು ಹೇಳಿದ್ದ, ನಾನು ನನ್ನಷ್ಟಕ್ಕೆ ನಾನು ನನ್ನ ಜೀವವನ್ನು ಕೊಡುತ್ತೇನೆ, ಪುನಃ ನಾನು ನನ್ನ ಜೀವನ ತೆಗೆದುಕೊಳ್ಳುವುದಕ್ಕೆ ನನಗೆ ತಂದೆಯಿಂದ ಅಧಿಕಾರ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಆತನ ಮರಣವನ್ನು ಮರಣಿಸಿ, ಮರಣದ ಕೊಂಡಿಯನ್ನ, ಪಾತಾಳದ ಕೊಂಡಿಯನ್ನ ಜಯಿಸಿ ಆತನ ಮೃತ್ಯುಂಜಯನಾಗಿ ಎದ್ದು ಬಂದ. ನಾವು ನೋಡ್ತಾ ಇದ್ದೇವೆ, ಅದರ ಮಾಂಸವನ್ನು ಭುಜಿಸಬೇಕಂತ. ಹಲ್ಲೆಲೂಯಾ. ಕೊನೆಯದಾಗಿ ಏನ್ರಿ, ಮಾಂಸವನ್ನು ಭುಜಿಸ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ದೇವರಾಜ್ಯಕ್ಕೆ ಏನಾಗ್ತಾನೆ ಅಂದ್ರೆ ಏನಾಗ್ತಾನೆ, ಕೊನೆಯ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಏನಾಗ್ತಾನೆ, ಎತ್ತಲ್ಪಡ್ತಾನೆ ಎಂಬುದಾಗಿ, ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇರುವಂತ ಒಂದೇ ಒಂದು ದೇಹ, ಮನುಷ್ಯರೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ರೊಟ್ಟಿ, ಜೀವದ ರೊಟ್ಟಿ. ಆತನು ಯಾರಾಗಿದ್ದಾರೆ, ಯೇಸುವಾಗಿದ್ದಾನೆ ಪ್ರಿಯರೇ. ಆತನು ನಮ್ಮ ಎಲ್ಲಾ ಅಪರಾಧಗಳಿಗಾಗಿ ದಂಡನೆಯನ್ನು ಅನುಭವಿಸಿದ. ಮೇಕೆಯೋಪಾದಿಯಲ್ಲಿ ಆತನಿಗೆ ಗಡ್ಡವನ್ನ ಕಿತ್ತಿದ್ರು, ಆತನಿಗೆ ಕೊರಡೆಯಿಂದ ಏಟುಗಳನ್ನು ಹೊಡೆದ್ರು, ಆತನಿಗೆ ಭಯಂಕರವಾದಂತ ನೋವುಗಳನ್ನು ಮಾಡಿದ್ರು. ಯಾವ ಒಂದು ಬೀದಿಗಳಲ್ಲಿ ಅದ್ಭುತಗಳನ್ನ ಮಾಡಿದರು, ಅದೇ ಒಂದು ಬೀದಿಗಳಲ್ಲಿ ಆತನಿಗೆ ಅವಮಾನ ಮಾಡಿದ್ರು. ಯಾವ ಒಬ್ಬರ ರೋಗಗಳನ್ನ ಸ್ವಸ್ಥ ಮಾಡಿದ್ರು, ಸ್ವಸ್ಥತೆ ಹೊಂದಿರತಕ್ಕಂಥ ಅದೇ ಜನರು ಆತನಿಗೆ ಧಿಕ್ಕಾರ ಹಾಕಿದ್ರು. ಯಾವೊಂದು ಬೀದಿಗಳಲ್ಲಿ ಆತನು ರಾಜನು ಎಂಬುದಾಗಿ ಆತನು ಆಹ್ವಾನ ಮಾಡಿಸಲ್ಪಟ್ಟಿದ್ದು, ಅದೇ ಒಂದು ಗ್ರಾಮದಲ್ಲಿ ಶಿಲುಬೆಗೆ ಏರಿಸ್ರಿ ಎಂಬುದಾಗಿ, ಆತನನ್ನು ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಆತನ ಮೇಲೆ ಭಯಂಕರವಾದಂತ ರೀತಿಯಲ್ಲಿ ಮನುಷ್ಯರಾದಂತ ನಾವೆಲ್ಲರೂ ಕೂಡ ಆತನನ್ನು ಏನ್ ಮಾಡಿದ್ವಿ, ಚಿತ್ರಹಿಂಸೆಗೆ ನಾವು ಒಳಪಡಿಸಿದ್ವಿ. ಅಂತ ಹಿಂಸೆಯನ್ನ ಭೂಮಿಯ ಮೇಲೆ ಅವತರಿಸಿ ಬಂದಂತವ್ರು ಯಾರು ಕೂಡ ಏನಾಗಿಲ್ಲ, ಮನುಷ್ಯರಾದಂಥವ್ರು ಯಾರು ಕೂಡ ಆ ಒಂದು ಚಿತ್ರಹಿಂಸೆಯನ್ನ ಹೊಂದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ನಮ್ಮ ಸ್ಥಾನದಲ್ಲಿ ಮೊದಲನೇದಾಗಿ ನಮ್ಮ ಸಂಕಷ್ಟಗಳನ್ನು ತೆಗೆದುಕೊಳ್ಳೋದಕ್ಕೆ ಬಂದ, ಎರಡನೇದಾಗಿ ನಮ್ಮ ಅಪರಾಧಗಳಿಗಾಗಿ ಶಿಕ್ಷೆಯನ್ನ, ದಂಡನೆಯನ್ನು ಅನುಭವಿಸುವುದಕ್ಕಾಗಿ ಆತನು ಬಂದ. 6ನೇದಾಗಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನು ಬಾಧೆಗೆ ಒಳಗಾಗಿ ತನ್ನನ್ನ ತಗ್ಗಿಸಿಕೊಂಡನು, ಬಾಯಿ ತೆರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮೇಲೆ ಹಾಕಿದನು ಎಂಬುದಾಗಿ 6ನೇ ವಚನದವರೆಗೆ. ಹಲ್ಲೆಲೂಯಾ. ಅಂದ್ರೆ ಏನ್ರಿ, ನಮ್ಮ ಸ್ಥಾನವನ್ನ ಯಾರು ತೆಗೆದುಕೊಂಡ್ರು, ಯೇಸು ಕ್ರಿಸ್ತನು ತೆಗೆದುಕೊಂಡ. ಯಾರ ಸ್ಥಾನ ರೀ, ನನ್ನ ನಿನ್ನ ಎಲ್ಲರ ಸ್ಥಾನವನ್ನ ಆತನು ತೆಗೆದುಕೊಳ್ಳುವುದಕ್ಕಾಗಿ ಅವತರಿಸಿ ಬಂದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ, ಕ್ರಿಕೆಟ್ ಆಗ್ಲಿ, ಫುಟ್ಬಾಲ್ ಆಗ್ಲಿ, ಇನ್ನೊಬ್ರಾಗ ಆಡುವಂತ ಸಮಯದಲ್ಲಿ ಒಬ್ರಿಗೆ ಬದಲಾಗಿ ಇನ್ನೊಬ್ರು ಏನಿರ್ತಾರೆ, ಹೆಲ್ಪರ್ ಏನಂತ ಹೇಳುವ, ಮತ್ತೇನಂತಾರೆ, ಎಕ್ಸ್ಚೇಂಜ್ ಪ್ಲೇಯರ್ ಇರ್ತಾರಲ್ಲ, ಏನಂತಾರೆ, ಎಕ್ಸ್ಟ್ರಾ ಪ್ಲೇಯರ್ ಅಂತ. ಹಲ್ಲೆಲೂಯಾ. ಯಾಕೆ ಎಕ್ಸ್ಟ್ರಾ ಪ್ಲೇಯರ್ ಆಗ್ತಾರೆ ಹೇಳ್ರಿ, ಯಾಕೆ ಆಗ್ತಾರೆ ಎಕ್ಸ್ಟ್ರಾ ಪ್ಲೇಯರ್? ಏನಾದ್ರೂ ಅವ್ರಿಗೆ ಗಾಯ ಆಗಿರ್ಬೇಕು, ಸುಸ್ತಾಗಿರ್ಬೇಕು, ಏನಾದ್ರೂ ಒಂದು ಬಲಹೀನತೆ ಅವರಲ್ಲಿ ಕಂಡು ಬಂದಾಗ ಏನ್ ಮಾಡ್ತಾರೆ, ಇವ್ರ ಬದಲಾಗಿ ನಾವೇನ್ ಮಾಡ್ತೀವಿ, ಅವ್ರನ್ನ ತಗೊಳ್ತೀವಿ. ಈತನ ಸ್ಥಾನವನ್ನು ಯಾರು ತುಂಬ್ತಾರೆ, ಆ ವ್ಯಕ್ತಿ ತುಂಬ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಹೆಂಗಿದೀವಿ, ಅಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ, ದಾರಿ ತಪ್ಪಿ ತೊಳಲಿ ಹೋದಂತವರಾಗಿದ್ದೀವಿ. ಮತ್ತೆ ಹೆಂಗಿದೀವಂತೆ, ಸ್ವಂತ ದಾರಿ, ತನ್ನ ದಾರಿಯನ್ನು ಹಿಡಿದಂತ ಸ್ಥಿತಿಯಲ್ಲಿದೆ. ಒಬ್ಬನಿಗೆ ಬಿಳಿಯೋದು ಚೆನ್ನಾಗ್ ಕಂಡ್ರೆ ಇಲ್ಲ, ಬೆಳ್ಳಗಿದ್ರೆ ನಮಗೆ ದೇವರು ಮೋಕ್ಷ ಕೊಡ್ತಾನೆ. ಒಬ್ಬನಿಗೆ ಕರೆದು ಚೆನ್ನಾಗ್ ಕಂಡ್ರೆ ಇಲ್ಲ, ಕರೆದಿದ್ರೆ ದೇವ್ರು ನಮಗೆ ಮೋಕ್ಷ ಕೊಡ್ತಾರೆ. ಒಬ್ಬರು ನೀಲಿದ್ ಚೆನ್ನಾಗ್ ಕಂಡ್ರೆ ನೀಲಿದ್ರೆ ದೇವ್ರು ನನಗೆ ಮೋಕ್ಷ ಕೊಡ್ತಾರೆ. ಒಬ್ರು ಕೆಂಪು ಚೆನ್ನಾಗಿದ್ರೆ ಇಲ್ಲ, ಕೆಂಪು ಇದ್ರೆ ದೇವ್ರು ನನಗೆ ಮೋಕ್ಷ ಕೊಡ್ತಾನೆ. ಒಬ್ರು ಕೇಸರಿ ಚೆನ್ನಾಗಿದ್ರೆ ಅದಿದ್ರೆ ನನಗೆ ದೇವ್ರು ಮೋಕ್ಷ ಕೊಡ್ತಾನೆ. ಇನ್ನೊಬ್ರು ಇನ್ನೊಂದು ಒಟ್ಟ ತನ್ನ ದಾರಿ, ಸ್ವಂತ ದಾರಿಯನ್ನ ಎಲ್ಲಾ ಮನುಷ್ಯರು ಹಿಡಿದಿರುವಂತ ಸಮಯದಲ್ಲಿ ಪ್ರಿಯರೇ, ಕುರಿಗಳಂತೆ ದಾರಿ ತಪ್ಪಿ ಅಂದ್ರೆ ಏನಾಗಿದ್ದೀವಿ, ನಾವು ದಾರಿ ತಪ್ಪಿ ಬಿಟ್ಟಿವಿ. ಹಲ್ಲೆಲೂಯಾ. ದೇವರ ಮಾರ್ಗದಿಂದ ಏನಾಗಿದ್ದೀವಿ,
ದೂರವಾಗಿ ಹೋಗಿದ್ದೀವಿ. ದೇವರು ಒಂದು ಮಾರ್ಗವನ್ನು ಸಿದ್ಧ ಮಾಡಿದಾನೆ ತನ್ನನ್ನ ಮುಟ್ಟುವುದಕ್ಕೋಸ್ಕರವಾಗಿ. ಆ ಮಾರ್ಗದಿಂದ ನಾವು ದೂರವಾಗಿ ಹೋಗ್ಬಿಟ್ಟಿದೀವಿ. ಆ ಸಮಯದಲ್ಲಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ದಾರಿ ತಪ್ಪಿದಂತ ನಮ್ಮನ್ನ ದಾರಿಯಲ್ಲಿ ಕೂಡಿಸುವುದಕ್ಕಾಗಿ ತನ್ನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡಿಬೇಕಂತೇಳಿ ಮತ್ತೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕುರಿಗಳೋಪಾದಿಯಲ್ಲಿ ಕುರುಬನಾಗಿರ್ತಕ್ಕಂಥ ಆತನನ್ನು ಹಿಂಬಾಲಿಸಿ ನಾವು ನಡಿಬೇಕಂತೇಳಿ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಹಿಂದೆ ನಾವು ಹೋಗುವವರು ಆಗಬೇಕಂತೇಳಿ ನಮ್ಮೆಲ್ಲರ ದೋಷ ಫಲವನ್ನ, ಅಲ್ಲೆಲ್ಲೂಯ್ಯ, ನಮ್ಮಲ್ಲಿ ಏನೇನೇನೇನಿದಾವ ದೋಷ ಫಲಗಳು, ಆ ಎಲ್ಲ ದೋಷ ಫಲಗಳನ್ನು ಯಾರು ತೆಗೆದುಕೊಂಡ್ರಂತೆ? ಯೇಸು ಕ್ರಿಸ್ತನು ತೆಗೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಶುಭವಾರ್ತೆ, ಅದಕ್ಕಾಗಿ ಕ್ರಿಸ್ಮಸ್ ಅಂದ್ರೆ ಸಂತೋಷದ ವಾರ್ತೆ. ಏನಂತ ಹೇಳಂತಂದ್ರೆ, ನಾನು ನೀನು ಪಾತಾಳ ದ್ವಾರದ ಕಡೆಗೆ ಹೋಗಬಾರದು, ನಾನು ನೀನು ಅಗ್ನಿಯ ನರಕಕ್ಕೆ ಗುರಿ ಆಗಬಾರದು, ನಾನು ನೀನು ದೇವರನ್ನ ಕಾಣದೆ ಮೋಕ್ಷವನ್ನ ಪಡಿಲಾರದೆ ಜೀವಿಸಬಾರದು ಅಂತ ಹೇಳಿ ದೇವಾದಿ ದೇವರೇ ನರಾವತಾರಿಯಾಗಿ ಹೊರಟು ಬಂದು ಆತನು ನಮ್ಮ ಅಪರಾಧಗಳನ್ನ, ನಮ್ಮ ಸಂಕಷ್ಟಗಳನ್ನ, ನಮ್ಮ ಎಲ್ಲ ಸ್ಥಾನವನ್ನ ಆತನು ತೆಗೆದುಕೊಂಡು ನಮಗೆ ಏನ್ ಮಾಡಿದಾನೆ? ವಿಮೋಚನೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡೆದು ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕಡೆ ಚಪ್ಪಳೆ ಬರ್ತದೆ, ಆ ಕಡೆಯಿಂದ ಬರಲ್ಲ, ಅಂದ್ರೆ ವಾಕ್ಯ ಕೇಳ್ತಾ ಇಲ್ಲ ಅಂತ ಹೇಳಿ. ಪ್ರೈಸ್ ಲಾರ್ಡ್. ಈಗ ಟ್ಯೂಬ್ಲೈಟ್ ಇದ್ದಂಗ ಸುಮ್ಮನೆ ಡಿಮ್ ಡಿಮ್ ಅವಾಗ ಆಮೇಲೆ ಅದು ಚಕ್ಕಂದ್ರೆ ಹತ್ತಾಗ. ಈಗೆಲ್ಲ LED ಲೈಟ್ಸ್ ಹೆಂಗ್ರಿ? ಫುಲ್ ಸ್ಪೀಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5G ನೆಟ್ವರ್ಕ್ ಈಗೆಲ್ಲ ಏನ್ರಿ? ಸ್ವಲ್ಪ ಹಿಂಗೆ ಸರ್ಚ್ ಬಟನ್ ಹೊಡೆದ್ರೆ ಸಾಕು, ಎಲ್ಲ ಏನಾಗುತ್ತೆ? ಡಿಸ್ಪ್ಲೇ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಹೆಂಗಿರ್ಬೇಕ್ರಿ? ಕ್ರಿಸ್ತನನ್ನ ಹಿಂಬಾಲಿಸಿ ನಡೆಯುವಂತವ್ರು ಆಗಬೇಕು. ಹಲ್ಲೆಲೂಯಾ. ಮರಿಯಳೋಪಾದಿಯಲ್ಲಿ, ಯೋಸೇಫನೋಪಾದಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಕ್ಷತ್ರದೋಪಾದಿಯಲ್ಲಿ ಇತರರಿಗೆ ದೇವರ ಕುರಿತಾಗಿ ತಿಳಿಸುವಂತವರು. ಅಷ್ಟು ಮಾತ್ರವಲ್ಲದೆ ಜ್ಞಾನಿಗಳೋಪಾದಿಯಲ್ಲಿ ಹುಡುಕಿಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದು ಅರ್ಪಣೆ ಮಾಡಿ ಆರಾಧಿಸುವಂತವರು. ಅಷ್ಟು ಮಾತ್ರವಲ್ಲದೆ ಕುರುಬರೋಪಾದಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆತನನ್ನ ಆರಾಧಿಸುವಂತವ್ರು ನಾವು ಆಗಬೇಕು ಪ್ರಿಯರೇ. ಆಗ ಮಾತ್ರ ಕ್ರಿಸ್ಮಸ್ ಸಂತೋಷ ಸಮಾಧಾನ ನಮ್ಮೆಲ್ಲರ ಬಾಳಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಕ್ರಿಸ್ಮಸ್ ಅಂದ್ರೆ ಬೇರೆ ಏನೂ ಅಲ್ಲ, ನನ್ನ ನಿನ್ನ ಪಾಪದ ಕೊಡ, ನನ್ನ ನಿನ್ನ ಶಾಪದ ಕೊಡ, ನನ್ನ ನಿನ್ನ ಅವಮಾನದ ಕೊಡ. ಆ ಕೊಡ ಎಲ್ಲರಿ ಒಬ್ಬೊಬ್ಬರದು ಹೆಸರು ಹಿಡಿದೇನು ಹೇಳೋದು ಬೇಡ. ಯಾರ್ಯಾರು ಇದ್ದೀರಿ ಅವ್ರವ್ರ ಹೆಸರ ಮೇಲೆ ಎಲ್ಲರೂ ಹೊರೆ ಹೊತ್ಕೊಂಡಿರಿ ನೀವು. ಆ ಹೊರೆ ಎಲ್ಲವನ್ನ ಏನ್ ಮಾಡಿದಂತೆ ಆತ ನಿಮ್ಮ ಮೇಲೆ ಬೇಡ, ನಾನೇನ್ ಮಾಡ್ತೀನಿ? ನನ್ನ ಮೇಲೆ ತಗೊಂತೀನಿ. ಹಲ್ಲೆಲೂಯಾ. ನೀವು ಬೇಡ, ನೀವು ನನ್ನ ಮಕ್ಕಳು, ನೀವು ಬೇಡ, ನಾನು ತಗೊಳ್ತೀನಿ ಅಂತೇಳಿ ಆತನ ಏನ್ ಮಾಡಿದ? ತನ್ನ ಮೇಲೆ ನಮ್ಮೆಲ್ಲರ ಹೊರೆಗಳನ್ನು ತೆಗೆದುಕೊಂಡ ಪ್ರಿಯರೇ. ದೊಡ್ಡದು ಮೇವು ಏನ್ ಮಾಡ್ಬಿಟ್ರಿ ನೀವು? ಮೇವು ಮಾಡಕ್ ಹೋಗಿರಿ ನೀವು. ದೊಡ್ಡದು ಹೊರೆ ನೀವೇನು ಮಾಡ್ಬಿಟ್ರಿ? ಕಟ್ ಮಾಡ್ಬಿಟ್ರಿ. ಹಲ್ಲೆಲೂಯಾ. ಅದನ್ನ ಎತ್ತಕ್ಕೂ ಕೂಡ ಶಕ್ತಿ ಆಗ್ತಾ ಇಲ್ಲ, ಅದನ್ನ ಒತ್ಕೊಂಡು ಹೋಗೋದು ಕೂಡ ಶಕ್ತಿ ಆಗ್ತಾ ಇಲ್ಲ. ಯಾರೋ ಒಬ್ರು ಸಹಾಯಕ ಬಂದ, ಆತನ ಎತ್ತಿದ, ನೀವು ಹೋಗ್ತಾ ಇದ್ರಿ, ನಡೆಯಕ್ ಆಗ್ತಾ ಇಲ್ಲ ನಿಮ್ಮಿಂದ. ಹಲ್ಲೆಲೂಯಾ. ಏನ್ ಮಾಡಕ್ ಆಗ್ತಾ ಇಲ್ಲ? ನಡೆಯೋದಕ್ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಏನಂತ ಹೇಳ್ತೀವಿ? ಕುಡಿದವರು ಒಳಗುತ್ತಾರೆ ಏನ್ರಿ? ಅವ್ರಿಗೆ ಅಗಲತ್ತೆ ಚಂದ್ರ ಕಾಣ್ತಾನೆ, ಅಗಲತ್ತೆ ನಕ್ಷತ್ರಗಳು ಕಾಣ್ತಾನೆ. ಅವರಿಗೆ ಟೈಮ್ ಸ್ಟ್ರೇಟ್ ಇದ್ರಪ್ಪ, ಅವ್ರಿಗೆ ಉಲ್ಟಾ ಕಾಣುತ್ತೆ. ಹಲ್ಲೆಲೂಯಾ. ಆ ರೀತಿ ಪೊಸಿಷನ್ ಅಲ್ಲಿ ನೋಡಿದ್ರೆ ಒಂದ್ ವೇಳೆ ಕುಡ್ದಾರ ಬಿಡಪ್ಪ, ಇಷ್ಟು ಭಾರದ ಹೊರ ಹೊತ್ಕೊಂಡ್ ಬಂದ್ರ ಅನ್ನೋಂಥ ರೀತಿಯಲ್ಲಿ ಇರ್ತಾರಪ್ಪ. ಆ ಭಾರದ ಹೊರೆ ತಾಳಲಾರದೆ ಕೆಲವೊಂದು ಸಂದರ್ಭದಲ್ಲಿ ನೀವೇನಾಗ್ತಾ ಇರ್ತೀರಾ? ಸಾಕಾಗಿ ಇಲ್ಲಿ ಭುಜ ಎಲ್ಲ ನೋವಾಗಿರುತ್ತೆ, ಕತ್ತೆಲ್ಲ ನೋವಾಗಿರುತ್ತೆ, ಮೊಣಕಾಲ ಹತ್ರ ನೋವಾಗಿರುತ್ತೆ, ಕೈಗಳು ಹಿಂಗ್ ಹಿಡ್ಕೊಂಡಾಗ ಅಲ್ಲಿ ನೋವಾಗಿರುತ್ತೆ. ಹೆಂಗ್ ಮಾಡ್ಬೇಕಪ್ಪ? ಈಗ ಅಷ್ಟು ದೂರ ನಡ್ಕೊಂತ ಹೋಗ್ಬೇಕು, ನನ್ನಿಂದ ಮುಟ್ಟಕ್ ಆಗ್ತಾ ಇಲ್ಲ. ನಾನೇನು ಆಸೆ ಬಿದ್ದು ಚೆನ್ನಾಗಿ ಹಾಲು ಕೊಡುತ್ತಂತ ಹೇಳಿ ಹೆಚ್ಚಾಗಿ ನಾನು ಏನ್ ಮಾಡ್ಬಿಟ್ಟೆ? ಮೇವನ್ನ ಏನ್ ಮಾಡಿದೆ? ಮೇವು ಮಾಡ್ಕೊಂಡ್ಬಂದ್ಬಿಟ್ಟೆ. ಆದ್ರೆ ಆಗ್ತಾ ಇಲ್ಲ. ಅದೇ ಟೈಮ್ಗೆ ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡಿದ್ನರಿ? ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರಾಲಿ ಆಟೋ ತಗೊಂಡ್ಬಂದ. ಆತನು ನಿಮ್ಮನ್ನ ನೋಡಿ ನಿಂದ್ರಿಸಿ, ನಿನ್ನ ಹೊರೆ ಏನ್ ಮಾಡಮ್ಮ, ನನ್ನ ಟ್ರಾಲಿಯಲ್ಲಿ ಹಾಕು, ನೀನು ಕೂಡ ಏನ್ ಮಾಡು, ನಮ್ಮ ಜೊತೆಗೆ ಬಾ, ನೀನು ಕೂಡ ನನ್ನ ಜೊತೆಗೆ ಬಾಪ ಅಂತೇಳಿ ಕರೆದುಕೊಂಡು ಹೋದ್ರೆ ನಿಮ್ಗೆ ಏನಾಗುತ್ತೆ? ಆ ಸಮಯದಲ್ಲಿ ಏನಾಗುತ್ತೆ? ಸಮಾಧಾನ ಆಗುತ್ತೆ. ಹಬ್ಬ ದೇವ್ರು ಬಂದಂಗೆ. ಆ ದೇವ್ರು ಬಂದಂಗೆ ಬಂದಿರೋರು ಬೇರೆ ಯಾರಲ್ಲ, ನನ್ನ ನಿನ್ನ ಸೃಷ್ಟಿಕರ್ತ, ನನ್ನ ನಿನ್ನ ಕರೆದಂತ ದೇವರು ಆತನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ನಿನ್ನ ಎಲ್ಲಾ ಭಾರವನ್ನು ಆತನ ಹೊತ್ತುಕೊಂಡ. ನಾನು ನೀನು ಏನಂತ ಹೇಳ್ತೀವಿ? ತೊಳಲಿ ಹೋದಂತವ್ರು, ಬಳಲಿ ಹೋದಂತವ್ರು, ಬೆಂಡಾದಂತ ಸ್ಥಿತಿಯಲ್ಲಿ ಇದ್ದಂತವ್ರು, ಭಯಂಕರವಾದಂತ ಭಾರವನ್ನು ಹೊತ್ತುಕೊಂಡಂತವ್ರು ಆಗಿರುವಾಗ, ಮಗನೇ ಮಗಳೇ, ಆ ಭಾರ ನಾನು ಹೊತ್ತುಕೊಳ್ತೀನಿ, ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಕೊಟ್ಟಾತನ ಯೇಸು ಕ್ರಿಸ್ತನ ಪ್ರಿಯರೇ. ಅದಕ್ಕಾಗಿ ಆತನನ್ನ ಲೋಕವೆಲ್ಲ ಮೆಚ್ಚುತ್ತೆ. ಆತನನ್ನ ಲೋಕದಲ್ಲಿರುವಂತ ಎಲ್ಲಾ ಜಾತಿ ಜನಾಂಗ
ಜನಾಂಗದವರು ಆರಾಧನೆ ಮಾಡ್ತಾರೆ. ಕಾರಣ ಏನಂತಂದ್ರೆ ಅವತರಿಸಿ ಬಂದಂತ ಒಬ್ಬೇ ಒಬ್ಬ ದೇವರು, ಆತನ ಹೊರತಾಗಿ ಬೇರೆ ಎಲ್ಲಿಯೂ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಆತನ ನಮ್ಮ ಸಂಕಷ್ಟಗಳನ್ನು ತೆಗೆದುಕೊಂಡಿದ್ದಾನೆ, ಆತನ ನಮ್ಮ ಅಪರಾಧಗಳಿಗಾಗಿ ದಂಡನೆಯನ್ನು ಅನುಭವಿಸಿದ್ದಾನೆ, ಆತನ ನಮ್ಮ ಸ್ಥಾನವನ್ನ ತೆಗೆದುಕೊಂಡಿದ್ದಾನೆ. ಅದಕ್ಕಾಗಿ ನಾವು ಈ ಒಂದು ಕ್ರಿಸ್ಮಸ್ ನಲ್ಲಿ ದೇವರೇ, ಆ ಶ್ರಮೆ ದೊಡ್ಡ ಶ್ರಮೆ, ನಾನು ಮಾಡಿದಂತ ಪಾಪ ಕೃತ್ಯಗಳು ಭಯಂಕರವಾದಂತವುಗಳು, ಆದ್ರೂ ಕೂಡ ನನಗಾಗಿ ನೀನು ಆ ಕಲ್ವಾರಿ ಶಿಲುಬೆಯಲ್ಲಿ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಯಜ್ಞ ಮಾಡಿ ನನ್ನನ್ನ ಕೊಂಡುಕೊಳ್ಳುವುದಕ್ಕೋಸ್ಕರವಾಗಿ, ಪಾಪದ ಫಲಿತವಾಗಿರ್ತಕ್ಕಂಥ ಮರಣವನ್ನ ನೀನು ರುಚಿ ನೋಡುವುದಕ್ಕೋಸ್ಕರವಾಗಿ ಹೊರಟು ಬಂದ್ಯಾ ಎಂಬುದಾಗಿ ಆತನಿಗೆ ಕೃತಜ್ಞತೆ ಉಳ್ಳವರಾಗಿರೋಣವಾ. ಇಷ್ಟು ದಿವಸಗಳ ಕಾಲ ಲೋಕದಲ್ಲಿ ನೀವು ಎಲ್ಲೆಲ್ಲ ಹುಡುಕಿದಿರಿ ಅನ್ನೋ ಸಮಾಧಾನ, ಶಾಂತಿ, ಮೋಕ್ಷ ಸಿಗುತ್ತಂತ ಹೇಳಿ, ಆದ್ರೆ ನಿಜವಾದಂತ ಮೋಕ್ಷ, ನಿಜವಾದಂತ ಸಮಾಧಾನ ಯೇಸು ಮಾತ್ರ ಕೊಡಲು ಸಾಧ್ಯ. ಸಹೋದರ ಸಹೋದರಿಯೇ, ಇವತ್ತು ನೀನು ಆತನ ಬಳಿಗೆ ಬರ್ತೀಯಾ, ಆತನನ್ನ ಪರಿಪೂರ್ಣವಾಗಿ ನಂಬುತ್ತೀಯಾ, ಆತನಲ್ಲಿ ನೀನು ಸ್ಥಿರವಾಗಿ ನಿಂತುಕೊಳ್ತೀಯಾ? ಇವತ್ತು ಏನಾಗಿದೆ? ಇವತ್ತು ನೀನು ಇನ್ನೂ ಕೂಡ 2 ದೋಣಿಗಳಲ್ಲಿ ಕಾಲಿಟ್ಟಂತ ಸ್ಥಿತಿಯಲ್ಲಿ ಇದೆಯೇನೋ? ಇನ್ನೂ ಕೂಡ ಕ್ರಿಸ್ತನನ್ನ ನೀನು ಪರಿಪೂರ್ಣವಾಗಿ ಒಪ್ಪಿಕೊಳ್ಳಲಾರದ ಸ್ಥಿತಿಯಲ್ಲಿ ಇದೆಯೇನೋ? ನಿನ್ನ ಭಾರವನ್ನು ಆತನು ತೆಗೆದುಕೊಂಡಾಗಲೂ ಕೂಡ ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಎಂಬುದಾಗಿ ಹೇಳಿದಂತ ದೇವರ ಆತನಲ್ಲಿ ಕತ್ತಲೆ ಇಲ್ಲ. ಅನೇಕರುಗಳು ದೇವರುಗಳು ಎಂಬುದಾಗಿ ಕಾವ್ಯಗಳು ಯಾರು ಬರೆದಿಟ್ಟಿದ್ದಾರೆ ಅವರಲ್ಲಿ ಅನೇಕ ಪಾಪಗಳುಂಟು. ಸಹೋದರ ಸಹೋದರಿಯೇ, ಆತನ ಪಾಪವಿಲ್ಲದ ಪಾವನ ಮೂರ್ತಿಯಾಗಿದ್ದಾನೆ. ಇವತ್ತು ನೀನು ನಿನ್ನ ಹೃದಯದಲ್ಲಿ ಆ ಒಂದು ಗೋದಲಿಯಲ್ಲಿ ಆ ಒಂದು ಸ್ಥಾನವನ್ನು ಆ ಪಶುಗಳು ಯಾವ ರೀತಿಯಾಗಿ ಬಿಟ್ಟುಕೊಟ್ಟುವ ಛತ್ರದ ಯಜಮಾನ ಬಿಡಲಿಲ್ಲ, ಹೆರೋದನ್ನು ಸಂತೋಷ ಪಡಲಿಲ್ಲ, ಶಾಸ್ತ್ರಿಗಳು ಸಂತೋಷ ಪಡಲಿಲ್ಲ. ಇವತ್ತಿನ ದಿವಸ ನಾನಿನ್ನು ಸಂತೋಷ ಪಡಬೇಕಾಗಿದೆ. ಯಾಕಂದ್ರೆ ನಾವು ಫ್ರೀ ಆಗಿದ್ದೇವೆ, ನಾವು ಸ್ವತಂತ್ರರಾಗಿದ್ದೇವೆ, ನಾವು ಸಂಪೂರ್ಣವಾಗಿ ಪರಲೋಕ ಸಂಸ್ಥಾನದವರಾಗಿ ಬದಲಾಗಿದ್ದೇವೆ, ನಾವು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂತವರಾಗಿದ್ದೇವೆ, ನಾವು ಕ್ರಿಸ್ತನು ಮೇಘದಲ್ಲಿ ಬರುವಂತದನ್ನು ಎದುರು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಮಗನಾಗಿ ಅವತರಿಸಿ ಮೊದಲನೇ ಸಾರಿ ಬಂದ, ಈಗ ಆತನು 2ನೇ ಸಾರಿ ಬರ್ತಾನೆ. ಆತನು ಮಧ್ಯಾಕಾಶದಲ್ಲಿ ಬರ್ತಾನೆ. ಆತನು ತನ್ನನ್ನು ನಂಬಿದಂತ ಮಕ್ಕಳನ್ನು ಕರೆದುಕೊಂಡು ಹೋಗಲಿಕ್ಕೆ ಬರ್ತಾನೆ. ಆತನು ಮೊದಲಿಂಗನಾಗಿ ಬರ್ತಾನೆ. ಮೊದಲನೇದಾಗಿ ಯಜ್ಞದ ಕುರಿಯಾಗಿ ಬಂದಂತ ಆತನು ಮೊದಲಿಂಗನಾಗಿ ರಹಸ್ಯ ಭರಣದಲ್ಲಿ ಆತನು ಬರ್ತಾನೆ. ಪ್ರಿಯರೇ, ಆ ರಹಸ್ಯ ಭರಣದಲ್ಲಿ ಮೊದಲಿಂಗನಾಗಿ ಆತನು ಬರುವಾಗ ಸಭೆ ಎಂಬ ನಾವುಗಳೆಲ್ಲರೂ ಕೂಡ ಲೋಕ ಸಭೆಗಳು ಯಾವ್ಯಾವಿದಾವೋ ಆ ಒಂದು ಸಾರ್ವತ್ರಿಕ ಸಭೆ ಆತನಿಗೋಸ್ಕರವಾಗಿ ಸಿದ್ಧವಾಗಿ ನಿಷ್ಕಳಂಕವಾದಂತ, ಕಳಂಕವಿಲ್ಲದ, ಸುಕ್ಕು ಇಲ್ಲದಂತ ಸಭೆ ಯಾವುದು ಸಿದ್ಧವಾಗಿದೆಯೋ, 5 ಬುದ್ಧಿಯುಳ್ಳ ಕನ್ನಿಕೆಯರೋಪಾದಿಯಲ್ಲಿ ಯಾರು ಸಿದ್ಧರಾಗಿದ್ದಾರೋ, ತಲಾಂತುಗಳನ್ನು ಸಂಪಾದಿಸಿದಂತ ವ್ಯಕ್ತಿಗಳಾಗಿ ಯಾರು ಸಿದ್ಧರಾಗಿದ್ದಾರೋ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳರೋಪಾದಿಯಲ್ಲಿ ಯಾರು ಸಿದ್ಧರಾಗಿದ್ದಾರೋ ಅವರು ಆತನನ್ನ ಮುಖಾಮುಖಿಯಾಗಿ ಮೇಘದಲ್ಲಿ ಎದುರುಗೊಳ್ಳಲಿಕ್ಕಿದ್ದಾರೆ. ಪ್ರಿಯರೇ, ಆವತ್ತಿನ ದಿವಸ ಸಂಭ್ರಮ, ಸಡಗರ, ಸುಂದರವಾದಂತ ಮನೆಯಲ್ಲಿ ಆತನನ್ನು ಆರಾಧಿಸಿ ಆರ್ಭಟಿಸುವಂತ ಜಯ ಧ್ವನಿಯ ಕೇಕೆಗಳು ಆ ಪರಲೋಕದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸುವಂತ ಸ್ಥಿತಿ ಇರುತ್ತೆ. ಪ್ರಿಯರೇ, ಸಹೋದರ ಸಹೋದರಿ, ಇವತ್ತು ಒಂದು ವೇಳೆ ನೀನು ಆತನನ್ನು ನಂಬದೆ ಹೋದ್ರೆ ನೀನು ಕೈ ಬಿಡಲ್ಪಡ್ತೀಯೇನೋ, ಒಂದು ವೇಳೆ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಲಾರದೆ ಹೋದ್ರೆ ನರಕದ ಪಾಲಾಗ್ತೀಯೇನೋ. ಒಂದು ಸಾರಿ ನಿನ್ನ ಜೀವಿತವನ್ನ ಕರ್ತನ ಕಡೆಗೆ ತಿರುಗಿಸು. ಎಷ್ಟು ದಿವಸ ಇನ್ನು ನಿನ್ನ ಭಾರವನ್ನು ನೀನೇ ಹೊತ್ತುಕೊಳ್ತೀಯ? ನಿನ್ನ ಭಾರ ಅಲ್ಲದು. ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಭಾರವನ್ನು ಹೊತ್ತುಕೊಳ್ತೇನೆ ಎಂಬುದಾಗಿ, ನಿನ್ನ ರೋಗವನ್ನು ನಾನು ಹೊತ್ತುಕೊಳ್ತೇನೆ ಎಂಬುದಾಗಿ, ನಾನು ನಿನ್ನ ಅವಮಾನಗಳನ್ನು ಹೊತ್ತುಕೊಳ್ತೇನೆ ಎಂಬುದಾಗಿ, ನಿನ್ನ ಸಮಸ್ಯೆಗಳನ್ನು ನಾನು ಹೊತ್ತುಕೊಳ್ತೇನೆ ಎಂಬುದಾಗಿ. ನಮ್ಮ ಸಕಲ ವಿಧದಲ್ಲಿರ್ತಕ್ಕಂತಹ ಕಷ್ಟಗಳಿಂದ, ನಷ್ಟಗಳಿಂದ, ಬಾಧೆಗಳಿಂದ, ಭಾರದಿಂದ ಬಿಡಿಸುವ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಆತನು ನಿಮಗೆ ರಕ್ಷಣೆ ಕೊಡುವುದಕ್ಕಾಗಿ, ಆತನು ನಿಮ್ಮ ಸಮಸ್ಯೆಯನ್ನ ತೊಲಗಿಸುವುದಕ್ಕಾಗಿ, ಆತನು ನಿಮಗೆ ಆರೋಗ್ಯವನ್ನು ಕೊಡುವುದಕ್ಕಾಗಿ, ನಿಮ್ಮ ನಷ್ಟಗಳನ್ನು ತಪ್ಪಿಸುವುದಕ್ಕಾಗಿ, ಸಮೃದ್ಧಿಯನ್ನು ಕೊಡುವುದಕ್ಕಾಗಿ, ಆರೋಗ್ಯವನ್ನು ಕೊಡುವುದಕ್ಕಾಗಿ, ಜ್ಞಾನವನ್ನು ತುಂಬಿಸುವುದಕ್ಕಾಗಿ, ಪಾಪ ಜೀವಿತದಿಂದ ಬಿಡುಗಡೆ ಮಾಡಿ ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ನಿನ್ನೊಂದಿಗಿರಲು ಬಂದಿದ್ದಾನೆ, ನಿನ್ನೊಳಗೆ ಬಂದಿದ್ದಾನೆ, ನಿನ್ನನ್ನು ಶುಚಿ ಮಾಡಲು ಇಷ್ಟಪಟ್ಟಿದ್ದಾನೆ, ಪರಿಹಾರ ಮಾಡಲು ಇಷ್ಟಪಟ್ಟಿದ್ದಾನೆ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡಿ, ಯಾರು ಮೌನವಾಗಿರಬೇಡ್ರಿ. ಸ್ತೋತ್ರ 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 ಕೇಳಿಕೊಳ್ಳ್ರಿ. ದೇವರ ಆನಂದ, ಸಂತೋಷ, ಸಮಾಧಾನ ಶಾಶ್ವತವಾಗಿರುವಂತದ್ದು ಅದು ಹೊಂದುವುದಕ್ಕಾಗಿ ಆತನನ್ನು ನಂಬಿದ ಮಕ್ಕಳಿಗೆ ಶ್ರಮೆ, ಸಂಕಟ, ನೋವು, ದುಃಖ, ರೋಗ, ಬಾಧೆ ಅವು ಯಾವ ಬಂದರೂ ಕೂಡ ಅವೆಲ್ಲ ಲಯವಾಗ್ತವೆ. ನಿಮ್ಮ ಮನಸ್ಸನ್ನು ಆತನ ಕಡೆ, ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಡ್ರಿ. ಅಪವಾದಿಗೆ ಸ್ಥಳ ಕೊಟ್ಟಿದ್ದೀರೇನೋ, ಅಸಮಾಧಾನಕ್ಕೆ ತುತ್ತಾಗಿದ್ದೀರೇನೋ, ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಅದಕ್ಕಾಗಿ ನಿಮ್ಮನ್ನ ಕರೆದಿದ್ದಾನೆ. ಇವತ್ತು ನಿನಗೆ ಬಿಡುಗಡೆ,
ಮುಂದಿನ ದಿನಗಳಲ್ಲೆಲ್ಲ ಆ ಬಿಡುಗಡೆಯ ವಾರ್ತೆಯನ್ನ ನೀನು ಇತರರಿಗೆ ಸಾರಬೇಕು. ಎಷ್ಟೋ ದಿನಗಳಿಂದ ನೀನು ಬಾಧೆ ಪಡ್ತಾ ಇದೆಯೇನೋ, ಎಷ್ಟೋ ದಿನಗಳಿಂದ ಆ ಸಾಲದ ಭಾರವು ಹೊರಿತಾ ಇದೆಯೇನೋ, ಎಷ್ಟೋ ದಿನಗಳಿಂದ ನೀನು ಅಪಜಯವನ್ನ ಪಡ್ತಾ ಇದೆಯೇನೋ, ಇವತ್ತು ನಿನಗೆ ಜಯ ಕೊಡಲು ದೇವರು ಕಾರ್ಯ ಮಾಡಲು ಬಿಡುಗಡೆ ಮಾಡ್ತಾ ಇದ್ದಾರೆ. ಶಕ್ತಿಯನ್ನ, ಪ್ರಸನ್ನತೆಯನ್ನ. ಸೋದರ ಸೋದರಿ, ಎಲ್ಲಾ ಗ್ರಂಥಗಳು ದೇವರ ಕುರಿತಾಗಿ ತಿಳಿಸ್ತಾ ಇದ್ದಾವೆ. ಕೊಡೆಕಲ್ ಬಸವಣ್ಣ ಅವರು ಕೂಡ ದೇವರ ಕುರಿತಾಗಿ ಈ ರೀತಿಯಾಗಿ ವಚನ ಹೇಳಿದ್ದಾರೆ. ಬಡವಣ ದೇಶದಿಂದ ಒಡೆಯ ತಾ ಬರುತ್ತಾನೆ, ಬಡಗಿಯ ಹುಡುಗಿಯಲ್ಲಿ ಜನಿಸಿ ಲೋಕದ ಕಡದು ಬಳದುಗಳೆಲ್ಲ ಸಮ ಮಾಡುತ್ತಾ ಮರ್ತ್ಯರ ಹುಡುಗ ಮಾನವರೇನು ಬಲ್ಲರು ಎಂಬುದಾಗಿ ಕೊಡೆಕಲ್ ಬಸವಣ್ಣ ಅವರು ಹೇಳ್ತಾರೆ. ಪ್ರೇರೆ, ಹರನೇ ಬಡಗಿಯಾಗಿ ನನ್ನ ರೂಪವನ್ನು ತಾಳಿ ಸರ್ವ ಕಾರ್ಯಕ್ಕೆ ಉಪದೇಶ ಕೊಟ್ಟಂತ ಗುರುವಿನ ಮುಂದೆ ಗುರುವಿಲ್ಲ ಎಂಬುದಾಗಿ ಆದಿ ಪರದೇವ ತಾನು ಪಾಪ ಪಾಣಿಯ ಧರಿಸಿ ಮೇದಿನಿಯ ಜನರಿಗೆ ಉಪದೇಶ ಕೊಟ್ಟಂತ ಮೇದಿನಿಯ ಜನರಿಗೆ ಅಜ್ಞಾನ ಮುಸುಕಿರಲು ಶೋಧಿಸಲು ಬಂದ ಗುರುವಾಗಿ ಎಂಬುದಾಗಿ ಕೊಡೆಕಲ್ ಬಸವಣ್ಣನವರು 14ನೇ ಶತಮಾನದಲ್ಲಿ ಜೀವಿಸಿದಂತ ಅವರೂ ಕೂಡ ಸೃಷ್ಟಿಕರ್ತನಾದ ದೇವರು ನರವತಾರಿಯಾಗಿ ಬಡಗಿಯ ಹುಡುಗಿಯಲ್ಲಿ ಹುಟ್ಟಿ ಬರ್ತಾನೆ ಎನ್ನುವಂತ ವಿಷಯವನ್ನ ಸಂಗತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಹೋದರ ಸಹೋದರಿ, ಇವತ್ತು ನಾವೆಲ್ಲರೂ ಕೂಡ ಕ್ರಿಸ್ತನ ಬಳಿಗೆ ಬರೋಣ. ಆತನ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನನ್ನನ್ನು ನಿನ್ನನ್ನು ನೋಡುವ ಕಾಣುವಂತ ದೇವರಾಗಿದ್ದಾನೆ ಎಂಬುದಾಗಿ. ಸಮಯದಲ್ಲಿ ಎಲ್ಲರೂ ಕೂಡ ನನ್ನ ಕಾಣುವವನೇ ಎಂಬುದಾಗಿ, ನನ್ನ ನೋಡುವ ದೇವರು ಎಂಬುದಾಗಿ, ನನ್ನ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ನೀನೇ ಎಂಬುದಾಗಿ, ನನ್ನನ್ನು ಅನುದಿನವೂ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ಪರೀಕ್ಷಿಸಿ ತಿಳಿದುಕೊಂಡಂತ ದೇವರು ನೀನೇ ಎಂಬುದಾಗಿ, ನನ್ನನ್ನು ಕಂಡುಕೊಂಡಂತ ದೇವರು ನೀನೇ ಎಂಬುದಾಗಿ 139ನೇ ಕೀರ್ತನೆಯಲ್ಲಿ ಭಕ್ತನು ಆಡಿ ಆರಾಧಿಸಿದ ಹಾಗೆ ಈ ಸಮಯದಲ್ಲಿ ನಾವು ಹೇಳೋಣ ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಹಾಡನ್ನು ಹಾಡುವಾಗ ನಾವು ಕಾಣಿಕೆಯನ್ನು ಕೂಡ ನಾವು ತೆಗೆದುಕೊಳ್ಳಲಿಕ್ಕಿದ್ದೇವೆ. ಸಮಯದಲ್ಲಿ ಕಾಣಿಕೆ ಹಾಡು, ಎಲ್ಲರೂ ಸಿದ್ಧರಾಗ್ರಿ. ಅದಕ್ಕಿಂತ ಮುಂದೆ ಒಂದು ಚಿಕ್ಕ ಪ್ರಾರ್ಥನೆ. ಕಣ್ಣುಗಳು ಮುಚ್ಚರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ ನಿನಗೆ ಸ್ತೋತ್ರ. ಇಷ್ಟೊತ್ತು ಕೇಳಿದ ವಾಕ್ಯವು ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಹೃದಯದಲ್ಲಿ ಮುದ್ರಿಸಲ್ಪಡಲಿ. ಆಮೆನ್. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಪ್ರಾರ್ಥನೆ. ಆಮೆನ್.